ಈಗ ಶುರುವಾಗಲಿದೆ ದೇಶದ ಎಲ್ಲಕ್ಕಿಂತ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ಥ್ಯಾಂಕ್ ಯು. ಬನ್ನಿ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆನ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಅವರೊಬ್ಬ ಎಂಥ ಫಿಲ್ಮ್ ಸ್ಟಾರ್ ಅಂದ್ರೆ, ಯಾವಾಗ ಅವರು ಹೀರೋ ಆಗಿ ಬಂದ್ರು ಆಗ ಜನ ಅವರಿಗೆ ತುಂಬಾ ಪ್ರೀತಿ ಕೊಟ್ರು. ಆದ್ರೆ ಯಾವಾಗ ಅವರು ವಿಲನ್ ಆದ್ರೋ ಆಗ ಅವರ ಜನಪ್ರಿಯತೆ ಇನ್ನೂ ಜಾಸ್ತಿ ಆಯಿತು. ಇಂಥ ಚಮತ್ಕಾರ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಪ್ಲೀಸ್ ವೆಲ್ಕಮ್ ನಾಯಕನಿಂದ ಖಳನಾಯಕನಾದ ಬಾಬಿ ಡಿಯೋಲ್. ಆಪ್ಕಿ ಅದಾಲತ್ನಲ್ಲಿ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ಅವರು ಮಂತ್ರಿ ಕೂಡ ಆಗಿದ್ರು. ನೀವವ್ರನ್ನ ಸಿನಿಮಾದಲ್ಲಿ ಕೂಡ ನೋಡಿರ್ತೀರಾ. ಪ್ಲೀಸ್ ವೆಲ್ಕಮ್ ಬೀನಾ ಕಾಕ್. ಇವತ್ತಿನ ಅದಾಲತ್ನ ವಿಚಾರಣೆನ ಶುರು ಮಾಡಿ. ಬನ್ನಿ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ, ಇವರು ಸತ್ಯನ ಮರೆಮಾಚ್ತಾರೆ ಅಂತ. ಈಗ ಬಾಬಿ, ನಿಮ್ಮ ಬಯೋಡೇಟಾ ನೋಡಿದ್ರೆ ಹೇಳ್ತಾರೆ ಏನಂದ್ರೆ ಮುಂಬೈನ ಫೇಮಸ್ ಜಮುನಾಬಾಯಿ ನರ್ಸರಿ ಸ್ಕೂಲ್ನಲ್ಲಿ ಓದಿದ್ದಾರೆ ಅಂತ. ಹೌದು ಜಿ. ಮೀಟಿಬಾಯಿ ಕಾಲೇಜ್ನಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ. ಹೌದು ಜಿ. ಓದೋ ವಿಷಯದಲ್ಲಿ ತುಂಬಾ ಚೆನ್ನಾಗಿದ್ರು. ಖಂಡಿತ ಇಲ್ಲ. ಆದ್ರೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಮತ್ತೆ ಹಠ ಮಾಡ್ತಿದ್ರು. ಸ್ಕೂಲಿಗೆ ಹೋಗದೆ ಇರೋದಕ್ಕೆ ಏಟ್ ಬೀಳ್ತಿತ್ತು. ಹೌದು ಜಿ, ತುಂಬಾನೇ ಏಟ್ ಬೀಳ್ತಿತ್ತು. ಆದರೆ ಆ್ಯಕ್ಚುಲಿ ನನಗೆ ಸ್ಕೂಲು ಬಾಲ್ಯದಿಂದನೇ ಇಷ್ಟ ಇರಲಿಲ್ಲ. ಮತ್ತೆ ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಯಾವಾಗ ನಾನು ಚಿಕ್ಕವನಾಗಿದ್ನೋ ಆಗ ನಾನು ಹಿಂದಿಲೇ ಮಾತಾಡ್ತಿದ್ದೆ. ಮತ್ತೆ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಆಗಿತ್ತು. ಹಾಗಾಗಿ ಸ್ಕೂಲ್ನಿಂದ ಕಂಪ್ಲೇಂಟ್ ಬರೋದು ಅಮ್ಮನಿಗೆ, ಏನಂದರೆ ನಿಮ್ಮ ಮಗ ಒಂದು ವೇಳೆ ಹಿಂದಿಲಿ ಮಾತಾಡಿದ್ರೆ ಅವನನ್ನು ಹಿಂದಿ ಮೀಡಿಯಂಗೆ ಸೇರಿಸಿ ಅಂತ. ಮತ್ತೇನು ಬೈಗಳ ಬಿತ್ತು. ಅದಾದಮೇಲೆ ನಾನು ಹಿಂದಿ ಮರೆತೆ ಇಂಗ್ಲೀಷ್ನ ಶುರು ಮಾಡಿದೆ. ಈಗ ನಾನು ಜಾಸ್ತಿ ಯೋಚನೆ ಮಾಡೋದು ಕೂಡ ಇಂಗ್ಲೀಷಲ್ಲಿ. ಹಾಗಾಗಿ ಯಾವಾಗಲಾದರೂ ಒಮ್ಮೊಮ್ಮೆ ಬೆಳಿಗ್ಗೆ ಲಕ್ಕಿಲಿ ನನ್ನ ಮನೆ ಹತ್ರ ಇತ್ತು. ಅಂದರೆ 5 ನಿಮಿಷ ದೂರ, ಬೈ ಕಾರು ನಡ್ಕೊಂಡು ಹೋದರೂ ಅಷ್ಟೇ ದೂರ ಆಗ್ತಿತ್ತು. ಹಾಗಾಗಿ ಅಮ್ಮ ನನಗೆ ಹೊಡಿತಾ ಕರ್ಕೊಂಡು ಹೋಗೋರು ಸ್ಕೂಲ್ನ ತನಕ. ಮತ್ತಲ್ಲಿ ಒಂದ್ಸಲ ಪ್ರಿನ್ಸಿಪಾಲ್ ನಿಂತಿದ್ರು. ಅವ್ರು ಹೇಳಿದ್ರು, ಅವ್ರು ನಮ್ಮಮ್ಮನ ನೋಡಿ ಹೇಳಿದ್ರು ಏನಂದ್ರೆ, ನಿಮ್ಮ ಮಗ ಓದೋಕೆ ಇಷ್ಟಪಡಲ್ಲ, ಇವನನ್ನ ಈಗಲೇ ಕರ್ಕೊಂಡು ಹೋಗಿ ವಾಪಸ್ ಅಂತ. ನಾನು ಅನ್ಕೊಂಡೆ ಯಾಕೆ ಹೇಳಿದ್ರು ಇವರು ಅಂತ. ಮತ್ತೆ ನಮ್ಮಮ್ಮ ವಾಪಸ್ ಹೊಡಿತಾ ಮನೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅಂದ್ರೆ ಏಟು ಚಪ್ಲಿಯಿಂದ ಬೀಳ್ತಾ ಇತ್ತ? ಹಾ ಹೌದು, ನಮ್ಮಮ್ಮ ಜಾಸ್ತಿ ಚಪ್ಲಿಯಿಂದನೇ, ಅಂದ್ರೆ ಅವ್ರದ್ದು ಗೋ ಟು ವೆಪನ್ ಅದೇ ಆಗಿತ್ತು. ಇನ್ನೊಂದು ವಿಷಯನ ನೀವು ಮುಚ್ಚಿಟ್ರಿ. ನಿಮ್ಮ ಸ್ಕೂಲ್ನಲ್ಲಿ ಹೆಸರು ವಿಜಯ್ ಸಿಂಗ್ ಅಂತ ಇತ್ತು, ಸಿನಿಮಾದಲ್ಲಿ ಹೆಸರು ಬಾಬಿ ಡಿಯೋಲ್ ಅಂತ ಇತ್ತು. ಆದ್ರೆ ಪಪ್ಪ ನಿಮ್ಮನ್ನ ಕದ್ದು ಅಂತ ಕರೀತಾ ಇದ್ರು. ಹೌದು ಪಪ್ಪ. ಆಕ್ಚುಲಿ ಏನಂದ್ರೆ, ನಾನು ಚಿಕ್ಕವನಾಗಿದ್ದಾಗ ಆಗ ನನ್ನ ಕೆನ್ನೆ ತುಂಬಾ ಗುಂಡಾಗಿತ್ತು. ಮತ್ತು ನಾನು ಗುಂಡಾಗಿದ್ದೆ. ಆಗ ಒಂದ್ಸಲ ನಾವು ಪಪ್ಪ ಯಾವಾಗ್ಲೂ ಎಲ್ಗೆ ಹೋದ್ರು ಜಮೀನ್ ಖರೀದಿ ಮಾಡ್ತಿದ್ರು, ಫಾರ್ಮಿಂಗ್ ಮಾಡ್ತಿದ್ರು. ಇದು ಕಾಶಿಪುರದಲ್ಲಿ ಬಹುಶಃ ಫಾರ್ಮ್ ಅವರು ಖರೀದಿ ಮಾಡಿದ್ರು. ಅಲ್ಲಿ ವೆಜಿಟೇಬಲ್ಸ್ ಬೆಳೀತಾ ಇದ್ರು. ಆಗ ನಾನು ದೊಡ್ಡದೊಂದು ಗುಂಡುಗಿರೋದೇನೋ ನೋಡಿದೆ. ಆಗ ನಾನು ಕೇಳಿದೆ, ಪಪ್ಪ ಏನಿದು ಅಂತ. ಅವ್ರು ಹೇಳಿದ್ರು ಕದ್ದು ಅಂತ. ಅವತ್ತಿಂದ ನನ್ನ ಹೆಸರು ನನ್ನನ್ನ ಕದ್ದು ಅಂತ ಕರೆಯೋಕೆ ಶುರು ಮಾಡಿದ್ರು. ಯಾವಾಗ ಅವ್ರು ಕರೆಯೋರೋ ಆಗ ನನಗೆ ಬೇಜಾರು ಆಗ್ತಿರಲಿಲ್ಲ, ಯಾಕಂದ್ರೆ ಅಷ್ಟೊಂದು ಪ್ರೀತಿಯಿಂದ ಕರೆಯೋರು, ಓ ಕದ್ದು ಬಾಯಿಲ್ಲಿ ಅಂತ. ಆಗ ಆಕ್ಚುಲಿ ನನ್ನ ಅಮ್ಮ ನನ್ನ ಹೆಸರನ್ನ ಆ ಸಮಯದಲ್ಲಿ, ಯಾವಾಗ ನಾನು ಹುಟ್ಟಿದ್ನೋ 1969ನಲ್ಲಿ, ಆಗ ಮೊದಲನೇ ಬಾರಿ ಚಂದ್ರನ ಮೇಲೆ ಮನುಷ್ಯ ತಲುಪಿದ್ದ. ಹಾಗಾಗಿ ನಮ್ಮಮ್ಮ ನನ್ನ ಹೆಸರನ್ನ ಇಡಬೇಕು ಅಂದ್ಕೊಂಡಿದ್ರು ಇಂದ್ರನೀಲ್ ಅಂತ. ಆದರೆ ಯಾವಾಗ ನನ್ನ ಚಿಕ್ಕಮ್ಮ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರೋ, ಮತ್ತವರು ನನಗೆ ಬಹುಶಃ ನನ್ನ ಅಜ್ಜಿ ಹೇಳಿರ್ಬೋದು ಅವ್ರಿಗೆ ಬಿ.ಜಿ. ಅವರ ಈ ಹೆಸರನ್ನ. ಆಗ ಯಾವಾಗ ನಾನು ತಲುಪಿದ್ನೋ ಆಗ ನನ್ನ ಹೆಸರನ್ನ ಅವರು ವಿಜಯ್ ಅಂತ ಮಾಡಿಬಿಟ್ರು. ಹಾಗಾಗಿ ನನ್ನ ಅಸಲಿ ಹೆಸರು ವಿಜಯ್ ಸಿಂಗ್ ಡಿಯೋಲ್. ಆಮೇಲೆ ನಂತರ ಯಾವಾಗ ನೆನಪಾಯ್ತೋ ಆಗ ಗೊತ್ತಾಯಿತು ಅಣ್ಣ ಅಜಯ್ ಮತ್ತು ನಾನು ವಿಜಯ್. ನಮ್ಮ ಎರಡನೇ ಅಕ್ಕನ ಹೆಸರು ವಿಜೇತಾ ಮತ್ತೆ ದೊಡ್ಡಕ್ಕನ ಹೆಸರು ಅಜಿತಾ. ಹಾಗಾಗಿ ನಮ್ಮ ಹೆಸರು ಆ ರೀತಿ ಇವೆ.
ಇದು ಕೂಡ ನಿಜನಾ? ಏನಂದ್ರೆ ಕದ್ದೂಜಿ ಅವರು ಸುಮಾರು 20 ಗ್ಲಾಸ್ ಹಾಲು ಕುಡಿತಾ ಇದ್ರಂತೆ. ಹೌದ್, ನನಗೆ ಹಾಲ್ ಕಂಡ್ರೆ ತುಂಬಾ ಹುಚ್ಚಿತ್ತು. ನನಗಂತೂ ಅಂದ್ರೆ ಏನಿತ್ತಂದ್ರೆ ಎಲ್ಲದಕ್ಕಿಂತ ದೊಡ್ಡ ಗ್ಲಾಸ್ ಯಾವ್ದು ಸಿಗುತ್ತೆ ಕಿಚನಲ್ಲಿ ಅದರಲ್ಲಿ ಹಾಲು ಕುಡಿಬೇಕು ಅಂತ. ನಾನು ಹಾಲ್ ಮಾತ್ರ ಅಲ್ಲ, ನಾನಂತೂ ಲಸ್ಸಿ ಕುಡಿತಿದ್ದೆ, ಜ್ಯೂಸ್ ಕುಡಿತಿದ್ದೆ. ನನಗೆ ತುಂಬಾ ಹುಚ್ಚಿತ್ತು ಇವುಗಳನ್ನ ಕಂಡ್ರೆ. ಐ ಲವ್ಡ್ ಇಟ್. ನನ್ನ ಅಣ್ಣಂಗೆ ಅಷ್ಟಿಷ್ಟ ಇರಲಿಲ್ಲ ಹಾಲು ಕುಡಿಯೋದು. ಅಣ್ಣ ಅಂತೂ ಅಂದ್ರೆ ಹಾಲನ್ನ ನನಗೆ ಗೊತ್ತಿರೋ ಹಾಗೆ ಗಿಡಗಳಿಗೆ ಹಾಕ್ಬಿಡ್ತಾ ಇದ್ರು, ಕುಡಿತಾ ಇರಲಿಲ್ಲ. ಆದ್ರೆ ಓಕೆ, ಅವರ ಬಾಡಿ ನೋಡಿದ್ರೆ ಅನ್ಸುತ್ತೆ ಅವರು ಹಾಲು ತುಪ್ಪ ಕುಡಿಯೋರು ಅಂತ. ಇಲ್ಲ, ದೊಡ್ಡವರಾದ್ಮೇಲೆ ಅವ್ರಿಗೆ ಹಾಲು ಲಸ್ಸಿ ಇದೆಲ್ಲ ಇಷ್ಟ ಆಗೋಕ್ ಶುರುವಾಯ್ತು. ಅವಾಗ ಚಿಕ್ಕವರಾಗಿದ್ರು. ಆದ್ರೆ ಒಂದಿದೆಯಲ್ಲ, ಒಂದು ನಮ್ಮ ಕಲ್ಚರ್ನಲ್ಲಿ ಹಾಲು ಕುಡಿದ್ರೆ ಜಾಸ್ತಿ ಗಟ್ಟಿಮುಟ್ಟಾಗ್ತೀರಾ, ಉದ್ದ ಆಗ್ತೀರಾ, ಆ ಥರ ಆಗುತ್ತೆ ಅಂತ. ಆದ್ರೆ ನೀವು ಗಟ್ಟಿಮುಟ್ಟಾಗಂತೂ ಇರ್ಲಿಲ್ಲ. ನಾನ್ ಕೇಳ್ಪಟ್ಟೆ ಏನಂದ್ರೆ 14 ವರ್ಷದ ತನಕ ನೀವು ಪಪ್ಪ ಅವರ ಕೋಣೆನಲ್ಲೇ ಮಲಗ್ತಿದ್ರಿ ಅಂತ. ಹಾ, ನಾನು ತುಂಬಾ ಲಕ್ಕಿ ಆಗಿದ್ದೀನಿ. ಏನಂದ್ರೆ ನನಗೆ 14 ವರ್ಷ ಸಿಕ್ತು ಪಪ್ಪ ಮಮ್ಮಿ ಜೊತೆ ಪ್ರತಿದಿನ. ಮತ್ತೆ ನಾನು ನೋಡ್ತಿದ್ದೆ ಪಪ್ಪ ಮನೆಗೆ ಶೂಟಿಂಗ್ನಿಂದ ಲೇಟಾಗಿ ಬರ್ತಿದ್ರು. ಆಗ ನಾನು ಎಚ್ಚರ ಇರ್ತಿದ್ದೆ, ವೇಟ್ ಮಾಡ್ತಿದ್ದೆ. ಒಮ್ಮೊಮ್ಮೆ ಯಾವಾಗ ನಾನು ಹುಷಾರಿಲ್ದೆ ಇರ್ತಿದ್ನೋ ಆಗ ಪಪ್ಪ ತುಂಬಾ ಕೆಲಸ ಮಾಡ್ತಿದ್ರು. ಪಪ್ಪ 3-4 ಶಿಫ್ಟ್ ಮಾಡ್ತಿದ್ರು. ರಾತ್ರಿ ಬರ್ತಿದ್ರು, ಮತ್ತೆ ಹೀಗೆ ನನ್ನ ಹಿಡ್ಕೋತಿದ್ರು, ತಮ್ಮ ಕೈಯಿಂದ ಹೀಗೆ ಅಪ್ಕೊಂಡು ಮಲ್ಕೋತಿದ್ರು. ಅದು ಮತ್ ನನಗೆ ಅದರಲ್ಲಿ ಏನೋ ಒಂದು ನೆಮ್ಮದಿ ಸಿಕ್ತಿತ್ತು ಜ್ವರದಿಂದ. ದೇರ್ ವಾಸ್ ಸಮಥಿಂಗ್ ಎಲ್ಸ್ ಫಾರ್ ಮೀ. ಸೊ ಐ ವಾಸ್ ವೆರಿ ಲಕ್ಕಿ. ಆಗ ಅಮ್ಮ ನನಗೆ ಬೈತಾ ಇದ್ರು, ಹೋಗೋ, ನಾಚಿಕೆ ಆಗಲ್ವಾ, ದೊಡ್ಡನಾಗ್ತಿದ್ಯಾ, ಹೋಗಿ ನಿಮ್ಮ ಮನೆ ಜೊತೆ ಮಲ್ಕೋ ಅಂತ. ಹಾಗಾಗಿ ನನಗೆ ಸಾಕಷ್ಟು ಟೈಮ್ ಹಿಡಿತು ಅಲ್ಲಿಗೆ ಹೋಗೋದಕ್ಕೆ. ಸುಮಾರು 14 ವರ್ಷ ಹಿಡಿತು ಅಲ್ಲಿಗೆ ತಲುಪೋದಕ್ಕೆ. ಸೊ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ. ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಏನಂದ್ರೆ ರಾತ್ರಿ ಕತ್ತಲೆಯಲ್ಲಿ ಭಯ ಆಗ್ತಿತ್ತು ಅಂತ ಲೈಟ್ ಹಾಕೊಂಡೇ ಮಲಗ್ತಿದ್ರಂತೆ. ಆಕ್ಚುಲಿ ಈ ಅಭ್ಯಾಸ ನನಗೆ ಬಂದಿದ್ದು ಪಪ್ಪ ಅವರಿಂದ. ಯಾಕಂದ್ರೆ ಪಪ್ಪಾಗೆ ಯಾವಾಗ್ಲೂ ಸ್ವಲ್ಪ ಬೆಳಕಿನ ಅಭ್ಯಾಸ ಇತ್ತು ಮಲಗೋವಾಗ. ಯಾವಾಗ ನಾನು ಅವ್ರ ಜೊತೆ 14 ವರ್ಷ ಇದ್ನೋ ಹಾಗಾಗಿ ನನಗೂ ಕೂಡ ಬೆಳಕಿನ ಅಭ್ಯಾಸ ಆಗ್ಬಿಡ್ತು. ಸ್ವಲ್ಪ ಬೆಳಕು ಕೋಣೆಲಿರ್ಬೇಕು ಅನ್ನೋದು ಮತ್ತೆ ಯಾವಾಗ್ಲೂ ಇರುತ್ತೆ. ಮತ್ತೆ ಇವಾಗ ನನ್ನ ಮದ್ವೆ ಕೂಡ ಆದ್ಮೇಲೆ ಈಗ ನಾನು ಮತ್ತೆ ನನ್ನ ವೈಫ್ ಜಗಳ ಆಡ್ತಾ ಇರ್ತೀವಿ, ಲೈಟ್ ಆಫ್ ಮಾಡು ಅಂತ. ನಾನು ಹೇಳ್ತೀನಿ ನಂಗೆ ಸ್ವಲ್ಪ ಬೆಳಕು ಅಂತ, ಆಗ ಒಪ್ಕೋತಾಳೆ. ಈಗೊಳಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಹೌದು, ಅದರಿಂದ ನನಗೆ ಬೆಳಕಿನ ಬಿಕಾಸ್ ಆಫ್ ದಟ್ ಐ ಜಸ್ಟ್ ಫೀಲ್ ಕಂಫರ್ಟಬಲ್. ಮತ್ತೆ ನಿಮ್ಗೆ ಮನೆಯಿಂದ ಹೊರಗೋಗೋದಕ್ಕೆ ಅವಕಾಶ ಇರ್ಲಿಲ್ವಾ? ಖಂಡಿತ ಅವಕಾಶ ಇರಲಿಲ್ಲ. ಸ್ಕೂಲ್ ಬೆಳಿಗ್ಗೆ ಶುರುವಾಗ್ತಿತ್ತು 9 ಗಂಟೆಗೆ, ಮತ್ತೆ 3:30, 4 ಗಂಟೆಗೆ ಮುಗಿತಿತ್ತು. ನಾನು ಮನೆಗೆ ಬರ್ತಿದ್ದೆ. ಮತ್ತೆ ಅದಾದ್ಮೇಲೆ ನಾನು ಮನೇಲೆ. ಯಾವಾಗ ನಾನು 9th 10thಗೆ ಹೋದೆ, ಆಗ ದೊಡ್ಡವರಾಗ್ತೀರಾ, ಆ ಏಜ್ನಲ್ಲಿ ನೀವು ಟೀನೇಜರ್. ಆಗ ನಿಮ್ಮ ಸ್ನೇಹಿತರು ಮನೇಲಿ ಪಾರ್ಟಿ ಇಟ್ಕೋತಾರೆ, ಆಗ ನಿಮ್ಮನ್ನ ಕರೀತಾರೆ. ಆಗ ನಾನು ಅಮ್ಮನಿಗೆ ಹೇಳ್ತಿದ್ದೆ, ಅಮ್ಮ ನನಗೆ ಹೋಗಕ್ ಬಿಡು ಅಂತ. ಅಮ್ಮ ಹೇಳೋರು ಇಲ್ಲ. ಅಂದ್ರೆ 10 ಸಲ ಕೇಳಿದ್ರೆ 1 ಸಲ ಒಪ್ಕೋತಿದ್ರು ಅನ್ಸುತ್ತೆ, ಅಥವಾ 2 ಸಲ ಒಪ್ಕೊಂಡ್ರು. ಆಗ ಹೇಳೋರು 9 ಗಂಟೆಗೆ ವಾಪಸ್ ಬಾ ಅಂತ. ಆಗ ನಾನು ಹೇಳ್ತಿದ್ದೆ, ಅಮ್ಮ ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ ನಾನು ಅಂತ. ಹಾಗಾಗಿ ನಾನು ಹೋಗ್ತಿದ್ದೆ. ಮತ್ತೆ ಅಲ್ಲಿಗೆ ಹೋಗಿ ನನ್ನ ಸ್ನೇಹಿತನ ಮನೆಯಲ್ಲಿ ಅವನಿಗೆ ಹೆಲ್ಪ್ ಮಾಡ್ತಿದ್ದೆ ಸೆಟಪ್ ಮಾಡೋದಕ್ಕೆ. ಮತ್ತೆ ನನ್ನ ಮನೆಗೆ ವಾಪಸ್ ಬರ್ತಿದ್ದೆ. ಅಂದ್ರೆ ನಿಮ್ಗೆ ಭಯ ಆಯ್ತಾ ಯಾರಾದ್ರೂ ಕಿಡ್ನಾಪ್ ಮಾಡ್ತಾರೆ ಅಂತ? ಹೌದು, ಅದಾಗಿತ್ತು. ಆಕ್ಚುಲಿ ಒಂದ್ ವೇಳೆ ನಿಮಗೆ ಗೊತ್ತಿಲ್ಲ, ನೀವೆಲ್ಲರೂ ಕೇಳ್ಪಟ್ಟಿಲ್ಲ ಅನ್ಸುತ್ತೆ, ಬಿಲ್ಲರಂಗ ಹೆಸರನ್ನ ಕೇಳಿರ್ತೀರ. ಆಗ ಆ ಜಮಾನದಲ್ಲಿ ಅವ್ರನ್ನ ಕಂಡ್ರೆ ತುಂಬಾ ಭಯ ಇತ್ತು. ಯಾಕಂದ್ರೆ ಅವರು ತುಂಬಾನೇ ಕ್ರೈಮ್ ಮಾಡಿದ್ರು. ದಿಲ್ಲಿಯಲ್ಲಂತೂ ಅವರು ತುಂಬಾನೇ ತೊಂದರೆ ಮಾಡಿದ್ರು. ಅವರು ದಿಲ್ಲಿಯಲ್ಲಿ ಅಣ್ಣ ತಂಗಿ ಜೊತೆ. ಮತ್ತೆ ಸಾಕಷ್ಟು ಅವ್ರದ್ದು ಇದಿತ್ತು. ಏನಂದ್ರೆ ಅವ್ರು ಯಾರನ್ನ ಕಿಡ್ನಾಪ್ ಮಾಡ್ತಿದ್ರು ಅವ್ರನ್ನ ಬಿಡ್ತಿರ್ಲಿಲ್ಲ. ಮತ್ತೆ ನಾನು ಸ್ಕೂಲ್ನಲ್ಲಿದ್ದೆ, 6ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಇರಬೇಕು. ನನಗೆ ಒಬ್ಬ ಸ್ನೇಹಿತ ಇದ್ದ. ಅವನ ಕೈ ಆ ಸಮಯದಲ್ಲಿ ಪ್ಲಾಸ್ಟರ್ನಲ್ಲಿತ್ತು. ಅವನ ಕೈ ಮುರಿದು ಹೋಗಿತ್ತು. ಒಂದಿನ ಸಡನ್ಲಿ ಗೊತ್ತಾಯ್ತು ಸ್ಕೂಲ್ನಲ್ಲಿ ಅವನನ್ನ ಯಾರೋ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು ಅಂತ. ಅವನು ಎಷ್ಟೊಂದು ಲಕ್ಕಿ ಆಗಿದ್ದ. ಬಿಲ್ಲ ಮತ್ತೆ ರಂಗ ಎಲ್ಲೋ ಬೇರೆ ಆದ್ರು. ಅಂದ್ರೆ ಎಲ್ಲೋ ಯಾರೋ ಆ ಕಡೆ ಸಿಕ್ಕಾಕೊಂಡ್ರು, ಯಾರೋ ಈ ಕಡೆ ಸಿಕ್ಕಾಕೊಂಡ್ರು. ಆಗ ಭಯದಲ್ಲಿ ಆ ಬಿಲ್ಲ ಜೊತೆ ಇದ್ದ ಅನ್ಸುತ್ತೆ. ಅವನನ್ನ ಅಲ್ಲಿ ಪಾನಂಗಡಿ ಹತ್ರ ಬಿಟ್ಬಿಟ್ಟ. ಹಾಗಾಗಿ ಅವ್ನು ಬಚಾವಾದ. ಮತ್ತೆ ಅವನು ಒಬ್ಬನೇ ಸರ್ವೈವರ್ ಆಗಿದ್ದಾನೆ ಇವತ್ತಿನವರೆಗೂ. ಮತ್ತೆ ಅವ್ನು ಮನೆಗೆ ಬಂದಾಗ ಅವನ ಹತ್ರ ಪ್ರಶ್ನೆ ಕೇಳಿದ್ರು ಪೊಲೀಸವರು. ಆಗ ಕೇಳಿದ್ರು, ಸ್ಕೂಲ್ನಲ್ಲಿ ಯಾವ್ಯಾವ ಮಕ್ಕಳಿದ್ದಾರೆ ಮತ್ತೆ ನಿಮ್ಮ ಮಗನ ಹೆಸರು. ಅವನು ಹೇಳ್ದ, ಯಾಕಂದ್ರೆ ಅವನು ನನ್ನ ಸ್ನೇಹಿತನೇ ಆಗಿದ್ದ. ಹಾಗಾಗಿ ನನ್ನ ಲೈಫ್ ಬದಲಾಗಿ ಹೋಯ್ತು. ನನಗಂತೂ ಅಂದ್ರೆ ಇದಕ್ಕೋಸ್ಕರನೇ ಮತ್ತೆ ನಾನು ಕಾಲೇಜ್ ಕೂಡ ಹೋದೆ ಮನೆಯಿಂದ ಹೊರಗಡೆ. ಐ ವಾಸ್ ನಾಟ್ ಅಲೌಡ್ ಆಫ್ಟರ್ 10 o'clock. ಯಾರು ಕಿಡ್ನಾಪ್ ಆಗಿದ್ನೋ ಅವ್ನು ಓಡಾಡ್ತಿದ್ದ, ಅವ್ನು ಓಡಾಡ್ತಿದ್ದ, ಬಂದಾಗಿದ್ದ, ಅವ್ನು ಓಡಾಡ್ತಿದ್ದ, ಪಾರ್ಟಿ ಮಾಡ್ತಿದ್ದ. ಮತ್ ನಾನೇನು ಕಿಡ್ನಾಪ್ ಆಗ್ಲಿಲ್ವೋ? ಅಂದ್ರೆ ಬಿಲ್ಲ ರಂಗ ಗಾಟ್ ಹ್ಯಾಂಗ್, ಅಂದ್ರೆ ಅವ್ರಿಗೆ ಡೆತ್ ಪೆನಲ್ಟಿ ಸಿಕ್ತು. ಹಾಗಾಗಿ ನನ್ನ ಲೈಫ್ ಆ ಥರನೇ. ಆದ್ರೆ ಯಾರನ್ನ ಮನೆಯಲ್ಲಿ ಕೂಡ್ ಹಾಕಿದ್ರೋ, ಯಾರು ಕತ್ತಲೆಗೆ ಹೆದರ್ಕೋತಾ ಇದ್ರೋ, ಯಾರು ಸ್ಕೂಲಿಗೆ ಹೋಗ್ತಿರ್ಲಿಲ್ವೋ, ಯಾರ ಸ್ನೇಹಿತರು ಲಿಮಿಟೆಡ್ ಆಗಿದ್ರೋ, ಅವರು ಆಕ್ಟರ್ ಆಗೋ ಬಗ್ಗೆ ಹೇಗೆ ಯೋಚಿಸೋದಿಕ್ ಸಾಧ್ಯ? ನನಗೆ ಇವತ್ತಿಗೂ ನೆನಪಿದೆ. 2nd ಸ್ಟ್ಯಾಂಡರ್ಡ್ ಅಥವಾ 1st ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಎಲ್ಲ ಮಕ್ಳ ಹತ್ರ ಕೇಳ್ತಿದ್ರು ಏನಂದ್ರೆ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ. ಯಾವಾಗ ನನ್ನ ಸರ್ದಿ ಬಂತು ನಾನು ಹೇಳಿದೆ ಹೀರೋ ಆಗ್ತೀನಿ ಅಂತ. ಹಾಗಾಗಿ ಬಹುಶಃ
ಆವಾಗ್ಲಿಂದನೇ ಹುಚ್ಚಿತ್ತು ಏನಂದ್ರೆ ಹೀರೋ ಆಗ್ತೀನಿ ಅಂತ, ಆದ್ರೆ ನನಗೆ ತಿಳುವಳಿಕೆ ಇರಲಿಲ್ಲ ಹೀರೋ ಹೇಗಿರ್ತಾನೆ ಅಂತ. ಎಲ್ಲಿವರೆಗೆ ಅಂದ್ರೆ ಪಪ್ಪ ಜೊತೆ ಸೆಟ್ಟಿಗೆ ಹೋಗಕ್ ಶುರು ಮಾಡೋವರೆಗೂ. ಆಮೇಲೆ ನಾನು ನೋಡಕ್ ಶುರು ಮಾಡ್ದೆ. ಪಪ್ಪ ಯಾವಾಗ ಶೂಟಿಂಗ್ ನಲ್ಲಿ ಇರ್ತಿದ್ರು, ಮತ್ತೆ ಬಾಕಿ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಇರ್ತಿದ್ರು. ಆದ್ರೆ ಯಾವ ರೀತಿ ಪಬ್ಲಿಕ್ ನಲ್ಲಿ ಜನ ಮತ್ತೆ ಅವರ ಫ್ಯಾನ್ಸ್ ಅವರನ್ನ ನೋಡ್ತಿದ್ರು, ಅವರ ಕಣ್ಣಲ್ಲಿ ಏನು ಒಂದು ಪ್ರೀತಿ ಇರ್ತಿತ್ತು ನನ್ನ ಅಪ್ಪಂಗೋಸ್ಕರ, ಅದ್ ನಾನು ಬಾಕಿ ಆಕ್ಟರ್ಗಳಿಗೆ ನೋಡ್ತಿರ್ಲಿಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ನಾನು ಇಷ್ಟಪಡ್ತಿದ್ದೆ ಏನಂದ್ರೆ ನಾನು ಯಾವಾಗ ಹೀರೋ ಆಗ್ತೀನೋ ನನಗೂ ನನ್ನ ಫ್ಯಾನ್ಸ್ ಆಡಿಯನ್ಸ್ನ ಕಣ್ಣಲ್ಲಿ ನನಗೆ ಪ್ರೀತಿ ಸಿಗಬೇಕು. ಅಂಡ್ ಐ ಥಿಂಕ್ ದಟ್ಸ್ ವಾಟ್ ರಿಯಲಿ ಮೋಟಿವೇಟೆಡ್ ಮೀ. ಆ್ಯಂಡ್ ಎಸ್ ಅಂದರೆ ಆ್ಯಕ್ಟಿಂಗ್ ಈಸ್ ಮೈ ಪ್ಯಾಷನ್, ಮೈ ಲವ್. ನಾನು ನನ್ನ ಕರಿಯರನ್ನು ಶುರುವಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ಆಮೇಲೆ ಕಳ್ಕೊಂಡೆ, ಮತ್ತೆ ವಾಪಸ್ ಸಿಕ್ಕಿದೆ. ಹಾಗಾಗಿ ನಾನು ಭಗವಂತ ಐ ಆಮ್ ಸೋ ಲಕ್ಕಿ. ಏನಂದರೆ ಸೆಕೆಂಡ್ ಚಾನ್ಸ್ ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಆ್ಯಂಡ್ ಇವಾಗ ನಾನು ಪಟ್ಟು ಹಿಡ್ಕೊಂಡಿದ್ದೀನಿ. ಅಂದರೆ ನಾನು ಎಷ್ಟೊಂದು ಡಿಸಿಪ್ಲಿನ್ ಆಗಿದ್ದೀನಿ ಅಂದರೆ, ಈಗ ಒಂದ್ ವೇಳೆ 30 ವರ್ಷದ ಮುಂಚೆ ಇಷ್ಟೊಂದು ಡಿಸಿಪ್ಲಿನ್ ಆಗಿದ್ರೆ ಆಗ ಆ ಸಮಯದಲ್ಲಿ ಅರ್ಥ ಆಗ್ತಿರಲಿಲ್ಲ ಈ ವಿಷಯ. ನೋಡಿ, ಮಾಡೋದು ಹಾಳು ಮಾಡೋದಂತೂ ಜನನೇ. ಈ ಪಬ್ಲಿಕ್ನ ಕೇಳೋಣ, ಒಂದ್ ವೇಳೆ ಅವ್ರ ಮನ್ಸಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಅಂತ. ಸರ್, ಧರ್ಮವೀರ್ ಫಿಲ್ಮಲ್ಲಿ ನೀವು ಧರಂಜಿ ಅವರ ಬಾಲ್ಯದ ರೋಲ್ನ ಪ್ಲೇ ಮಾಡಿದ್ರಿ. ಆ ಸಮಯದ ಕೆಲವು ನೆನ್ಪುಗಳಿದ್ರೆ ಅದನ್ನ ನೀವು ನಮ್ ಜೊತೆ ಹಂಚ್ಕೋಬೋದಾ? ಹಾ, ತುಂಬಾ. ಅಂದ್ರೆ ಆ ದಿನ ನನಗಂತೂ ಒಂದು ಸ್ಪೆಷಲ್ ಡೇ ಆಗಿತ್ತು. ಏನಂದ್ರೆ ನಾನು ಸ್ಕೂಲ್ನಿಂದ ವಾಪಸ್ ಬಂದೆ, ಮತ್ತೆ ಪಪ್ಪ ನನ್ನ ಕೇಳಿದ್ರು, ನೀನು ನನ್ನ ಬಾಲ್ಯದ ರೋಲ್ ಮಾಡ್ತೀಯಾ ಅಂತ. ನಾನು ಹೇಳಿದೆ ಹಾ ಮಾಡ್ತೀನಿ ಅಂತ. ಯಾಕಂದ್ರೆ ಏಜಲ್ಲಿ ಆಂಬಿಷನ್ಸ್ ಇರಲ್ಲ, ಯಾವುದೇ ಭಯ ಇರಲ್ಲ, ಮತ್ತೆ ನಿಮ್ಗೆ ಎಲ್ರೂ ಕೇಳ್ತಾರೆ ಏನಂದ್ರೆ ನೀನು ಆಕ್ಟರ್ ಆಗ್ತೀಯಾ ಅಂತ. ಆಗ ನಾನು ಹೇಳಿದೆ ಹೌದು ಅಂತ. ಆಗ ಒಂದು ಓವರ್ ನೈಟ್ ಅವರು ನನಗೋಸ್ಕರ ಬಟ್ಟೆ ಹೊಲಿಸಿದ್ರು. ಮತ್ತು ನನಗೇನು ಗೊತ್ತಿತ್ತು ನಾನು ಅಲ್ಲಿಗೆ ಹೋದ್ರೆ ಫ್ರಾಕ್ ಹಾಕ್ತಾರೆ ಅಂತ. ಸೊ ಈಗ ನಾನು ಎಂಬ್ಯಾರಸ್ ಅಂತೂ ಮಾಡೋಕ್ಕೆ ಇಷ್ಟಪಡಲ್ಲ ಯಾರಿಗೂ. ಏನಂದರೆ ಆಗ ನಾನು 5-6 ವರ್ಷದವನಾಗಿದ್ದೆ. ಆಗ ಬ್ರೀಫ್ಸ್ ಹಾಕ್ತಿರ್ಲಿಲ್ಲ ಅಲ್ವಾ ಆ ಏಜಲ್ಲಿ. ಆಗ ನಾನು ಯಾವಾಗ ಡ್ರೆಸ್ ಹಾಕೊಂಡು ಆಗ ನಾನು ಹೇಳಿದೆ, ನೋಡಿ ಭವಾರ್ಲಾಲ್ ಇದ್ರು ಅವ್ರ ಜೊತೆ ಆ ಜಮಾನದಲ್ಲಿ. ನಾನು ಹೇಳಿದೆ, ಭವಾರ್ಲಾಲ್ ಅವರೇ ನನಗೆ ಶಾರ್ಟ್ ಪ್ಯಾಂಟ್ ಕೊಡಿಸಿ, ನಾನಂತೂ ಇದೇನೋ ಹೀಗೆ ಓಡಾಡ್ಲಿ ನಾನು. ಅವಾಗವರು ಶಾರ್ಟ್ ಪ್ಯಾಂಟ್ ಕೊಟ್ರು. ಮತ್ತೆ ನಂದೊಂದು ಡೈಲಾಗ್ ಇತ್ತು, ಏ ಬಾತ್ ಹೇ ಬಾಬಾ ತೋ ಏಲೋ. ಮತ್ತೆ ಆಗ ನಾನು ಹೋದೆ, ಅಲ್ಲಿ ನಾನು ಸುತ್ತಿಗೆ ನೋಡಿದೆ. ಆಗ ನಾನು ಎತ್ತೋಕೋದೆ. ಆಗ ಹೇಳಿದೆ, ಇದೇನ್ ಎತ್ತೋಕೆ ಆಗ್ತಿಲ್ವಲ್ಲ? ಆಗ ಹೇಳಿದ್ರು, ಇಲ್ಲ ಬಾಬಾ ನಿಮಗೋಸ್ಕರ ಇದು ನಕ್ಲಿದಿದೆ ಅಂತ. ಆಗ ನನಗೆ ತುಂಬಾ ಎಂಬರಸ್ಮೆಂಟ್ ಆಯ್ತು. ಏನಂದ್ರೆ ನಾನು ಅಸಲಿದನ್ನ ಎತ್ತೋಕ್ಕಾಗಲ್ಲ, ಅದಕ್ಕೆ ನಕ್ಲಿದನ್ನ ಕೊಟ್ರು ಅಂತ. ನಾನು ಹೇಳಿದೆ, ಹೇಗೋ ಎತ್ತಕ್ಕಾಗಲ್ಲ, ಇದನ್ನೇ ಎತ್ತಬೇಕಾಗತ್ತೆ. ಆಗ ನಾನು ಎತ್ತಿ ಶಾರ್ಟ್ ಮುಗಿಸ್ದೆ. ದಾರಿಯಲ್ಲಿ ಪಪ್ಪನ್ನ ಕೇಳ್ದೆ, ಏನಂದ್ರೆ ಪಪ್ಪ ನನಗೆ ದುಡ್ಡೇನು ಕೊಡ್ಲಿಲ್ಲ ಅಂತ. ಆಗ ಪಪ್ಪ ಹೇಳಿದ್ರು, ಇತ್ತಗೋ ಅಂತ. ಅವರು ತಮ್ಮ ಬ್ಯಾಗ್ ತೆಗೆದ್ರು, ಮತ್ತೆ ಒಂದು 10,000 ರೂಪಾಯಿ ಕಂತೆ ತಕ್ಕೊಟ್ರು. ಮತ್ತೆ ಹೇಳಿದ್ರು, ಮನೆಗೆ ಹೋಗಿ ಬೀಜಿಗೆ ಅಂದ್ರೆ ನನ್ನ ಗ್ರ್ಯಾಂಡ್ ಮದರ್ಗೆ ಕೊಡು ಅಂತ. ಅವ್ರಿಗೆ ಹೇಳು ಏನಂದ್ರೆ ಪೂರ್ತಿ ಸ್ಟಾಫ್ಗೆ ಹಂಚೋದಕ್ಕೆ. ಆಗ ನಾನು ಮನೆಗೆ ಹೋದೆ, ನಾನು ಬೀಜಿಗೆ ಕೊಟ್ಟೆ, ಮತ್ತೆ ಎಲ್ಲ ಸ್ಟಾಫ್ಗಳಿಗೆ ದುಡ್ಡು ಹಂಚಿದ್ರು. ಮತ್ತೆ ಆಮೇಲೆ ಮನೇಲೆಲ್ಲರೂ ಕೇಳ್ತಿದ್ದಾರೆ, ನೀನೇನು ಮಾಡಿದೆ, ಏನು ಶಾರ್ಟ್ ಇತ್ತು ನಿಂದು ಅಂತ. ಆಗ ನನಗನ್ಸುತ್ತೆ ಕನಿಷ್ಠ ಪಕ್ಷ 20-30 ಮನೇಲಿರೋ ಹ್ಯಾಂಗರ್ಗಳನ್ನ ಮುರಿದ್ಬಿಟ್ಟೆ. ಹೊಡೆದು ತೋರಿಸ್ದೆ ಏನಂದ್ರೆ ನಾನು ಇದನ್ನು ಮಾಡಿದೆ ಅಂತ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ಫಾರ್ ಮೀ. ನನ್ನ ಜೀವನದಲ್ಲಿ ನಾನು ಪ್ರಾರಂಭ ಮಾಡಿದ್ದು ಪಪ್ಪ ಅವರ ಬಾಲ್ಯದ ಪಾತ್ರ ಮಾಡಿ, ಬಾಲ್ಯದ ರೋಲ್ ಮಾಡಿ. ಮತ್ತೆ ನನ್ನ ಪಪ್ಪ ಅವರ ಲಾಸ್ಟ್ ಫಿಲ್ಮ್ 21, ಅದರಲ್ಲಿ ಏನು ಪೋರ್ಷನ್ ಇತ್ತೋ, ಯಾವಾಗ ಅವರು ಯಂಗಾಗಿ ಕಾಣಿಸಿದಾರೋ, ಅದರಲ್ಲಿ ಏನು ವಾಯ್ಸ್ ಇದೆಯೋ ಅದು ನಂದೆ. ಐ ಆಮ್ ರಿಯಲಿ ಲಕ್ಕಿ ದಟ್ ಐ ಕುಡ್ ಬಿ ಅ ಪಾರ್ಟ್ ಆಫ್ ಮೈ ಫಸ್ಟ್ ಫಿಲ್ಮ್ ಪ್ಲೇಯಿಂಗ್ ಮೈ ಫಾದರ್ಸ್. ಬಾಲ್ಯ ಮತ್ತು ಅವರ ಕೊನೆಯ ಫಿಲ್ಮ್ನಲ್ಲಿ ನಾನು ನನ್ನ ಧ್ವನಿ ಕೊಟ್ಟೆ ಅವರ ಕ್ಯಾರೆಕ್ಟರ್ಗೋಸ್ಕರ. ದ್ಯಾಟ್ಸ್ ಮೋಸ್ಟ್ ಸ್ಪೆಷಲ್ ಥಿಂಗ್ ಫಾರ್ ಮೀ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ಬಾಬಿ ಡಿಯೋಲ್ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ಒಂದ್ ವೇಳೆ ತಾನೇ ನನ್ನ ಜೀವನದಲ್ಲಿ ಇರದೇ ಇದ್ದರೆ ಬಹುಶಃ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ಲಿಲ್ವ ನನಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್. ಏನಂದರೆ ನಾನು ಈ ಮನೇಲಿ ಹುಟ್ಟಿದೆ, ಎಲ್ಲಿ ನಮ್ಮ ಅಮ್ಮ ಸಿಕ್ಕರು, ನಮ್ಮ ಪಪ್ಪ ಸಿಕ್ಕಿದ್ರು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಬಾಬಿ ಡಿಯೋಲ್ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ. ಇವರಿಗೆ ಎಲ್ಲಾನು ಪ್ಲಾಟರ್ ಮೇಲೆ ಸಿಕ್ತು, ಆದ್ರೆ ಅದನ್ನ ಕಳ್ಕೊಂಡ್ರು ಅಂತ. ಈಗ ಬಾಬಿ, ಇದು ನಿಜನಾ? ಏನಂದ್ರೆ ನೀವು ಯಾಕಂದ್ರೆ ಸೂಪರ್ ಸ್ಟಾರ್ ಧರ್ಮೇಂದ್ರ ಅವರ ಮಗ, ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ತಮ್ಮ. ಹಾಗಾಗಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇದ್ರು, ನಿಮ್ಮನ್ನ ಲಾಂಚ್ ಮಾಡೋದಕ್ಕೆ ಇಷ್ಟಪಡ್ತಿದ್ರು.
ಪ್ಲ್ಯಾಟರ್ನಲ್ಲಿ ನಿಮಗೆ ಕೇವಲ ಮೊದಲನೇ ಫಿಲ್ಮ್ ಸಿಗುತ್ತೆ, ಆಮೇಲಂತೂ ನಿಮ್ಮ ಕೆಲಸ ಮಾತಾಡುತ್ತೆ. ಹಾಗಾಗಿ ನಾನಂತೂ ಇದನ್ನ ಕೇಳಲಿಲ್ಲ. ಭಗವಂತನಿಗೆ ಏನಂದ್ರೆ ನನ್ನನ್ನು ಈ ಮನೇಲಿ ಹುಟ್ಟಿಸು ಅಂತ. ನನ್ನಷ್ಟಕ್ಕೆ ನಾನೇ ಹುಟ್ಬಿಟ್ಟೆ ಈ ಮನೇಲಿ. ನಾನು ತುಂಬ ಲಕ್ಕಿಯಾಗಿದ್ದೀನಿ. ಯಾರು ಕೇಳಲ್ಲ ನೀವು ಯಾವಾಗ ಹುಡ್ತಿರೋ, ಆಗ ನಿಮಗೆ ಇದು ಗೊತ್ತಿರಲ್ಲ ನೀವು ಯಾವ ಮನೆಯಲ್ಲಿ ಯಾವ ಪ್ರಿವಿಲೇಜಸ್ ಜೊತೆ ಹುಡ್ತೀರಾ ಅಂತ. ಹಾಗಾಗಿ ನಾನು ಲಕ್ಕಿಯಾಗಿದೆ, ನನಗೆ ಪ್ರಿವಿಲೇಜಸ್ ಸಿಕ್ತು. ಧರ್ಮೇಂದ್ರ ಅವರ ಮಗ ಸನ್ನಿ ಡಿಯೋಲ್ ಬಂದರು, ಜನರು ಇಷ್ಟೊಂದು ಪ್ರೀತಿ ಕೊಟ್ಟರು, ಇಷ್ಟು ದೊಡ್ಡ ಸ್ಟಾರ್ ಆದರು. ಹಾಗಾಗಿ ಯಾವಾಗ ನನ್ನ ಸರದಿ ಬಂತು ಆಗ ತುಂಬಾ ವ್ಯಕ್ತಿಗಳು ಬಂದಿದ್ರು. ಸುಭಾಷ್ ಗಾಯ್ ಯಾವಾಗ ಸೌದಾಗರ್ ಮಾಡ್ತಿದ್ರು, ಹೌದು ಜಿ. ಆಗ ಅವರು ನಿಮ್ಮನ್ನ ಅದರಲ್ಲಿ ಡೆಬ್ಯೂ ಮಾಡಿಸೋದಕ್ಕೆ ಇಷ್ಟಪಡ್ತಿದ್ರು. ಆ ಫಿಲ್ಮ್ ಅದರಲ್ಲಿ ದಿಲೀಪ್ ಕುಮಾರ್ ಇದ್ರು, ಹೌದು ಜಿ, ಹೌದು. ರಾಜ್ಕುಮಾರ್ ಇದ್ರು. ಹೌದು ಜಿ, ಇನ್ನು ತುಂಬಾ ಒಳ್ಳೆ ಒಳ್ಳೆ ಆಫರ್ಸ್ ಬಂತು. ಆದ್ರೆ ಪಪ್ಪ ಅವರ ಕನ್ಸಿತ್ತು ನನ್ನ ಮಗನ ನಾನೇ ಲಾಂಚ್ ಮಾಡ್ತೀನಿ ಅಂತ. ಮತ್ತೆ ಹಾಗಾಗಿ ಇದಕ್ಕೆ ಸಾಕಷ್ಟು ಅದನ್ನ ಟೈಮ್. ಬೇಡ ಅಂತ ಅಂದ್ರು. ಹೌದು ಜಿ, ಸುಭಾಷ್ ಹೌದು, ಅವ್ರಿಗೆ. ಬೇಡ ಅಂತಂದ್ರು. ಆಮೇಲೆ ಶೇಖರ್ ಕಪೂರ್ ಜೊತೆ ಫಿಲ್ಮ್ ಮಾಡಿದ್ರಿ. ಶೇಖರ್ಗೆ ಸೈನ್ ಮಾಡಿದ್ವಿ, ಅದನ್ನ ನಾವು ಪ್ರೊಡ್ಯೂಸ್ ಮಾಡ್ತಿದ್ವಿ ವಿಜೇತ ಫಿಲ್ಮ್ಸ್ ಅಂಡರ್ನಲ್ಲಿ. ಆದ್ರೆ ಶೇಖರ್ ನನ್ನ ಜೊತೆ 27 ದಿನ ಶೂಟಿಂಗ್ ಮಾಡಿದ್ರು. ಮತ್ತೆ ಅದೇ ಸಮಯದಲ್ಲಿ ಅವ್ರಿಗೆ ಆಫರ್ ಬಂತು ಹಾಲಿವುಡ್ನಿಂದ, ಬ್ಯಾಂಡೆಡ್ ಕ್ವೀನ್ದು. ಆಗ ಅವರು ಪಪ್ಪ ಹತ್ರ ಬಂದು ಹೇಳಿದ್ರು ಏನಂದ್ರೆ, ನೋಡಿ ನನಗೊಂದು ಹಾಲಿವುಡ್ನ ಆಫರ್ ಬಂದಿದೆ, ಹಾಗಾಗಿ ನನಗೆ ಹೋಗೋಕ್ ಬಿಡ್ತೀರಾ ಅಂತ. ನಾನು 7-8 ತಿಂಗಳ ನಂತರ ವಾಪಸ್ ಬಂದು ನಿಮ್ಮ ಮಗನ ಫಿಲ್ಮ್ನ ಶುರು ಮಾಡ್ತೀನಿ ಅಂತ. ಆಗ ಅಪ್ಪ ಹೇಳಿದ್ರು, ನೋಡು ನೀನು ಹೋಗು, ನಿನಗೆ ಅದರಲ್ಲಿ ಖುಷಿ ಇದೆ, ನೀನು ಅದನ್ನೇ ಮಾಡು. ನಿನಗೆ ಹಾಲಿವುಡ್ ಇಂಪಾರ್ಟೆಂಟ್ ಆಗಿದೆ, ನನಗೆ ನನ್ನ ಮಗ ಇಂಪಾರ್ಟೆಂಟ್ ಆಗಿದ್ದಾನೆ. ಮತ್ತೆ ಮತ್ತೆ ನನ್ನ ಹಣೆಯಲ್ಲಿ ರಾಜ್ ಸಂತೋಷಿ ಹೆಸರು ಬರೆದಿತ್ತು. ಆಮೇಲೆ ರಾಜ್ ಜೊತೆ ನನ್ನ ಮೊದಲನೇ ಫಿಲ್ಮ್ ಮಾಡಿದೆ. ಮತ್ತೆ ಇಟ್ ವಾಸ್ ಅ ಲಾಂಗ್ ಜರ್ನಿ ಆಗಿತ್ತು. 2-3 ವರ್ಷ ಹಿಡಿತು ಮಾಡೋದಕ್ಕೆ. ಆದ್ರೆ ಆ ಜಮಾನದಲ್ಲಂತೂ ಸಿನಿಮಾಗಳು 2-3 ವರ್ಷದಲ್ಲೇ ಆಗ್ತಿತ್ತು. ಆದ್ರೆ ಯಾವಾಗ ಫಿಲ್ಮ್ ಆಗ್ತಿತ್ತೋ ರಾಜ್ಕುಮಾರ್ ಸಂತೋಷಿ ಜೊತೆ ನೀವು ಕೆಲಸ ಮಾಡ್ತಿದ್ರಿ, ಆಗ ನಿಮ್ಮಣ್ಣ ನಿಮ್ಮ ಜೊತೆ ಯಾವಾಗ್ಲೂ ನಿಮ್ಮ ನೆರಳಿನ ಹಾಗೆ ಇರ್ತಾ ಇದ್ರು. ಅಣ್ಣ ತಮ್ಮ ಸ್ವಂತ ಕೆಲಸನ ನಿಲ್ಲಿಸಿ ನಿಭಾಯಿಸಿದ್ರು ಆ ಪ್ರೊಡಕ್ಷನ್ನ. ಯಾರು ಆ ಥರ ಮಾಡಲ್ಲ. ಒಬ್ಬ ಅಣ್ಣ ತಮ್ಮನಿಗೋಸ್ಕರ ತನ್ನ ಕೆಲಸನ ನಿಲ್ಲಿಸಿ ಅಷ್ಟೊಂದು ಅಂದ್ರೆ ಪೂರ್ತಿ ಗಮನವನ್ನ ನನ್ನ ಫಿಲ್ಮ್ ಮೇಲೆ ಕೊಡೋದು. ಹಾಗಾಗಿ ಅಣ್ಣ ಅಂದ್ರೆ ಇದನ್ನ ನಾನು ಹೇಳ್ತಾನೆ ಇರ್ತೀನಿ, ಏನಂದ್ರೆ ಅವರು ನನ್ನ ಫಾದರ್, ಪಪ್ಪ ಥರ ಆಗಿದ್ದಾರೆ. ಹಾಗಾಗಿ ಅವರು ತುಂಬಾ ಅಂದ್ರೆ ತಮ್ಮ ಕೆಲಸನ ಸ್ಯಾಕ್ರಿಫೈಸ್ ಮಾಡಿ ನನ್ನ ಕೆಲಸ ನೋಡಿದ್ರು. ಮತ್ತೆ ಇದೇನೇ ಏನಂದ್ರೆ ಟೈಮ್ ತಗೊಳ್ತು. ರಾಜ್ಗೆ ಟೈಮ್ ಹಿಡಿತು ಫಿಲ್ಮ್ ಮಾಡೋದಕ್ಕೆ, ಘಾಯಲ್ಗೂ ಕೂಡ ಟೈಮ್ ಹಿಡಿತು. ಹಾಗಾಗಿ ಆದ್ರೆ ನಿಮ್ಗೆ ಈ ವಿಷಯದ ಬಗ್ಗೆ ಚಿಂತೆ ಇರ್ಲಿಲ್ವಾ? ಏನಂದ್ರೆ ನೀವು ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀರಾ, ರಾಜ್ಕುಮಾರ್ ಸಂತೋಷಿ ಎಷ್ಟು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ, ಮತ್ತೆ ನೀವು ಹಠ ಹಿಡಿದ್ರಿ ಏನಂದ್ರೆ ನಾನು ಸನ್ಗ್ಲಾಸಸ್ ಹಾಕೋತೀನಿ ಅಂತ. ಹಾ, ನಾನು ಹಠ ಹಿಡ್ದಿದ್ದೆ. ನನ್ನ ನೋಡಿ ಇವತ್ತು ಕೂಡ ನಾನು ಹಾಕೊಂಡು ಬಂದಿದ್ದೀನಿ. ನನ್ನ ಲೈಫ್ನಲ್ಲಿ ಏನೇ ನನ್ನ ಇಷ್ಟಗಳಿವೆಯೋ, ಏನೆಲ್ಲ ಇಷ್ಟ ಆಗುತ್ತೋ ನನಗೆ, ಅದೆಲ್ಲ ನನ್ನ ಪಪ್ಪ ಅವರಿಂದ ಬಂದಿವೆ. ಅಂದ್ರೆ ಕನ್ನಡಕದ ಹುಚ್ಚು. ಯಾಕಂದ್ರೆ ನಾನು ಯಾವಾಗ ಪಪ್ಪ ಅವರ ಸಿನಿಮಾಗಳನ್ನ ನೋಡ್ತಿದ್ನೋ, ಅವರ ಫೋಟೋಗ್ರಾಫ್ನ ನೋಡ್ತಿದ್ನೋ, ಆಗ ಅವರ ಕನ್ನಡಕಗಳು ತುಂಬಾ ಇಷ್ಟ ಆಗೋದು. ಮತ್ತೆ ಅವರ ಕಬೋರ್ಡ್ಗೆ ಹೋಗಿ ಹುಡುಕ್ತಿದ್ದೆ ಏನಂದ್ರೆ ಕನ್ನಡಕಗಳು ಎಲ್ಲಿವೆ. ಯಾವತ್ತೂ ಕಾಣಿಸ್ತಾನೆ ಇರಲಿಲ್ಲ. ಆಗ ನನಗೇನು ಗೊತ್ತಿರೋದು ಶೂಟಿಂಗ್ನಲ್ಲಿ ನಿಮಗೆ ಕಾಸ್ಟ್ಯೂಮ್ ಪ್ರಕಾರ ನಿಮಗೆ ಕನ್ನಡಕ ಕೊಡ್ತಾರೆ ಅಂತ. ಹಾಗಾಗಿ ನಾನು ನಿರ್ಧಾರ ಮಾಡ್ಬಿಟ್ಟೆ ಏನಂದ್ರೆ ನಾನು ಯಾವಾಗ ದೊಡ್ಡವನಾಗ್ತೀನೋ ಆಗ ಕನ್ನಡಕಗಳನ್ನ ಖರೀದಿ ಮಾಡ್ತೀನಿ, ಕಲೆಕ್ಷನ್ ಮಾಡ್ತೀನಿ ಅಂತ. ಆಗ ನಾನು ಒಂದು ಕನ್ನಡಕ ಖರೀದಿ ಮಾಡಿಬಿಟ್ಟೆ ಆ ಸಮಯದಲ್ಲಿ. ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ರಾಜ್ಗೆ ಹೇಳ್ದೆ ಏನಂದ್ರೆ, ನಾವು ಊಟಿಯಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಲವ್ ತುಜೆ ಲವ್ ಮೇ ಕರ್ತಾ ಹೂನ. ಆಗ ನಾನು ರಾಜ್ಗೆ ಕೇಳ್ದೆ ಇದನ್ನ ಹಾಕೊಳ್ಳ ಅಂತ. ಅವ್ರಂದ್ರು ಬೇಡ. ಆಗ ನಾನು ಹೇಳ್ದೆ ಅಯ್ಯೋ. ನಾನು ಆಮೇಲೆ ಸಂತೋಷ್ ಶಿವನ್ ಹತ್ರ ಹೋದೆ, ಅವ್ರು ನನ್ನ ಸ್ನೇಹಿತರಾಗಿದ್ರು. ಅಷ್ಟರಲ್ಲಿ ನಾನು ಸಂತೋಷ್ಗೆ ಹೇಳ್ದೆ ಏನಂದ್ರೆ, ನನ್ನ ಸಿನಿಮಾಟೋಗ್ರಾಫರ್ ಆಗಿದ್ರು ಅವರು, ನಾನು ಇದನ್ನ ಹಾಕೊಳ್ಳ ಅಂತ. ಯಾ ಬಾಬಿ ವೇರ್. ಹಾಗಾಗಿ ನಾನು ಕನ್ನಡಕ ಹಾಕೊಂಡೆ. ನನಗೇನ್ ಗೊತ್ತಿತ್ತು ಅದು ಯಾವಾಗ ಫಿಲ್ಮ್ ಬರುತ್ತೋ ಆಗ ಜನರು ಹುಚ್ಚರಾಗ್ತಾರೆ ಕನ್ನಡಕಗೋಸ್ಕರ ಅಂತ. ಅಂದ್ರೆ ಇಟ್ ಥಿಂಗ್ಸ್ ಜಸ್ಟ್ ಹ್ಯಾಪನ್, ಎವ್ರಿ ಟೈಮ್ ಯು ಆರ್ ಡೂಯಿಂಗ್ ಸಮಥಿಂಗ್. ನಿಮ್ಗೆ ಯಾವತ್ತೂ ಇದು ತಲೆಗೆ ಬರಲ್ಲ ಏನಂದ್ರೆ ಇದು ಹೇಗ್ ನಡೆಯುತ್ತೆ ಅಂತ. ಇದಕ್ಕೋಸ್ಕರ ವೆನ್ ಎವರ್ ಆಸ್ ಅನ್ ಆಕ್ಟರ್ ನೀವು ಪರ್ಫಾರ್ಮ್ ಮಾಡ್ತಿರೋ ಮುಕ್ತ ಮನಸ್ಸಿನಿಂದ ಮಾಡಿ, ಏನಾದ್ರೂ ಅದರಿಂದ ಹೊರಗೆ ಬರ್ಬೋದು. ಅಂಡ್ ಆದ್ರೆ ಸನ್ನಿ ಯಾವಾಗ್ಲೂ ಇಷ್ಟಪಡ್ತಾ ಇದ್ರು ನಿಮ್ಮನ್ನ ದೊಡ್ಡ ಸ್ಟಾರ್ ಮಾಡ್ಬೇಕು ಅಂತ. ಆ ಫಿಲ್ಮ್ನಲ್ಲಿ ನಿಮ್ಮ ಎಂಟ್ರಿ ಜಬರ್ದಸ್ತ್ ಆಗಿರ್ಲಿ, ಗ್ರ್ಯಾಂಡ್ ಆಗಿರ್ಲಿ, ಅದಕ್ಕೋಸ್ಕರ ಅವರು ನಿಮ್ಗೆ ಕುದುರೆ ಮೇಲೆ ಬರೋ ಹಾಗೆ ಎಂಟ್ರಿ ಮಾಡಿಸೋದಕ್ಕೆ ಇಷ್ಟಪಡ್ತಿದ್ರು. ಇಲ್ಲ, ಏನಾಗಿತ್ತು ಅಂದ್ರೆ ಫಿಲ್ಮ್ ಆಗೋಗಿತ್ತು. ಮತ್ತೆ ಅಣ್ಣ ಇನ್ನೂ ಕೂಡ ಅದನ್ನ ಅನೌನ್ಸ್ ಮಾಡೋಕೆ ಇಷ್ಟಪಡ್ತಿದ್ರು ನನ್ನ ಇಂಟ್ರೊಡಕ್ಷನ್ನ. ಆಗ ಅವರು ನನಗೆ ಆಕ್ಚುಲಿ ಆ ದಿನಗಳಲ್ಲಿ ಏನಂದ್ರೆ ನಮಗೆ ಒಂದು ಟೈಗರ್ ಜೊತೆ ಫೈಟ್ ಕೂಡ ಇತ್ತು. ಆಗ ಇಂಡಿಯಾದಲ್ಲಿ ಏನಂದ್ರೆ ಮುಖ ಸೀದಾ ಇತ್ತು ಟೈಗರ್ದು. ಯಾವಾಗ ನಾವು ಅದನ್ನ ನೋಡಿದ್ವೋ ಆಗ ನಾವು ಹೇಳಿದ್ವಿ ಇಲ್ಲ ನಾನು ಮಾಡಲ್ಲ ಅಂತ. ಮತ್ತೆ ಅಣ್ಣ ಹುಡುಕಿದ್ರು ಏನಂದ್ರೆ ಇಟ್ಲಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನದು ಸ್ವಂತ ಝೂ ಇದೆ, ಮತ್ತೆ ಅವನು ಟ್ರೈನ್ಡ್ ಮಾಡಿದ್ದಾನೆ ಅಂತ, ಸಾಕಷ್ಟು ಪ್ರಾಣಿಗಳನ್ನ. ಅಂದ್ರೆ ಆಗ ನಾವು ಅಲ್ಲಿಗೆ ಹೋದ್ವಿ. ಮತ್ತೆ ನಾನು ಟೈಗರ್ ಜೊತೆ ಫೈಟ್ ಮಾಡಿದೆ. ಅಂದ್ರೆ ನಾನು ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಏನಿತ್ತು ಅದರಲ್ಲಿ, ಅದು ಒಂದು ಕೋಲಿನ ಮೇಲೆ ಹುಕ್ ಮೇಲೆ ಅದರ ಮೇಲೆ ಮೀಟ್ ಹಾಕ್ತಿದ್ರು. ಮತ್ತೆ ಟೈಗರ್ ಬರ್ತಿತ್ತು ಅಲ್ಲಿಂದ, ಅದು ತಿನ್ನೋದಕ್ಕೆ ಹೋಗ್ತಿತ್ತು. ಮತ್ತೆ ನಾನು ಕೇವಲ ಕೈ ಇಡ್ಬೇಕಾಗಿತ್ತು ಅದ್ರ ಕೆಳಗೆ. ಆದ್ರೆ ನನ್ನ ತಲೆಯಲ್ಲಿ ಏನ್ ಓಡ್ತಿತ್ತು ಅಂದ್ರೆ, ಒಂದ್ ವೇಳೆ ನಾಯಿ ಕಚ್ಚಿದ್ರೆ ನೋವಾಗುತ್ತೆ, ಆದ್ರೆ ಟೈಗರ್ ಕಚ್ಬಿಟ್ರಂತೂ ಮುಗೀತು. ಆದ್ರೆ
ಆದ್ರೆ ನಾನು ಮಾಡ್ದೆ, ಯಾಕಂದ್ರೆ ಆಸ್ ಅನ್ ಆಕ್ಟರ್ ಯಾವಾಗ್ಲಾದ್ರೂ ಮಾಡೋದು ಈ ತರ ಸಿಚುವೇಶನ್ಸ್ ಬರ್ತವೆ, ಮಾಡ್ಬೇಕಾಗತ್ತೆ. ಗಲೀಜ್ ನೀರು, ತಣ್ಣೀರು, ಬಿಸಿಲು, ಇವೆಲ್ಲ ಯು ನೋ ಹ್ಯಾವ್ ಟು ಡೂ ಇಟ್. ಸೊ ಅದಾದ್ಮೇಲೆ ಅಣ್ಣ ಡಿಸೈಡ್ ಮಾಡ್ಬಿಟ್ರು ಏನಂದ್ರೆ, ನಾನು ಸ್ಟಾರ್ಟಿಂಗ್ ನಲ್ಲಿ ಯಾವಾಗ ಕುದುರೆ ಮೇಲೆ ಬರ್ತೀನೋ ಅದನ್ನ ನಾವು ಇಂಗ್ಲೆಂಡ್ ನಲ್ಲಿ ಶೂಟ್ ಮಾಡೋಣ, ಒಳ್ಳೆ ಕುದುರೆಗಳನ್ನ ತರ್ಸೋಣ. ಮತ್ತೆ ಲೇಕ್ ಡಿಸ್ಟ್ರಿಕ್ಟ್ ನಲ್ಲಿ ಮಾಡ್ತಿದ್ವಿ. ಆಗ ಯಾವಾಗ ಮಾಡೋಕ್ ಶುರು ಮಾಡಿದ್ವೋ ಆಗ ಮೊದಲನೇ ಶಾಟ್ ಹೆಲಿಕಾಪ್ಟರ್ನಿಂದ ಅವರು ಶೂಟ್ ಮಾಡ್ತಿದ್ರು, ಟೀನು ವರ್ಮಾ ನಮ್ಮ ಫೈಟ್ ಮಾಸ್ಟರ್. ಮತ್ತೆ ಆ ಫಸ್ಟ್ ಟೇಕ್ನಲ್ಲಿ ಏನೋ ಕ್ಯಾಮ್ರದ್ದು ಪ್ರಾಬ್ಲಮ್ ಆಯ್ತು. ಆಗ ಎರಡನೇ ಟೇಕ್ ಯಾವಾಗ ಮಾಡೋಕ್ ಹೋದ್ರೋ ಆಗೇನಾಗುತ್ತಂದ್ರೆ, ಯಾವಾಗ ನೀವು ಕುದುರೆನ ಓಡಿಸ್ತಿರೋ ಆಗ ಮುಂದೆ ಒಂದು ಕುದುರೆ ನಿಂತಿರುತ್ತೆ ಡಿಸ್ಟೆನ್ಸ್ನಲ್ಲಿ, ಅದು ನಿಮ್ಮ ಕುದುರೆ ಅದನ್ನ ನೋಡಿ ನಿಂತ್ಕೊಳ್ಳುತ್ತೆ. ಯಾವಾಗ ನಾನು ಗ್ಯಾಲಪ್ ಮಾಡ್ಕೊಂಡು ಹೋಗ್ತಿದ್ದೆ ಆಗ ಮುಂದೆ ಇದ್ದ ಕುದುರೆ ಏನಾಯ್ತು ಅಂದ್ರೆ ಅದು ಅಲ್ಲಾಡ್ಲೇ ಇಲ್ಲ, ಅಲ್ಲೇ ನಿಂತ್ಬಿಡ್ತು. ಆಗ ನನ್ನ ಕಾಲು ಹೋಗಿ ತಗಲ್ತು ಅದರ ಹಿಂದೆ, ಮತ್ ನಾನು ಗಾಳಿಲೇ ಹಾರ್ದೆ, ಮತ್ತೆ ಐ ಬ್ರೋಕ್ ಮೈ ಲೆಗ್. ಯೂನೋ ಆಗ ಅಣ್ಣ ಇದ್ರು. ನನ್ನ ಪರಿಸ್ಥಿತಿ ಎಷ್ಟು ಹಾಳಾಗಿತ್ತು ಅಂದ್ರೆ ಅಣ್ಣ ನನ್ನನ್ನ ಹೀಗೆ ಹಿಡ್ಕೊಂಡ್ರು. ಮತ್ತೆ ಇಷ್ಟು ನನಗೆ ಗೊತ್ತಿತ್ತು, ನನ್ನ ಅಣ್ಣ ನನ್ನ ಜೊತೆಗಿದ್ದಾನೆ, ನನಗೇನು ಆಗಲ್ಲ ಅಂತ. ದೆನ್ ಹಿ ಫ್ಲೂ ಮಿ ಓವರ್ ನೈಟ್ ಟು ಲಂಡನ್ ಅಂಡ್ ಮೈ ಸರ್ಜರಿ ವಾಸ್ ಡನ್ ದೇರ್. ಈಗಲೂ ಕೂಡ ನನ್ನ ಕಾಲಲ್ಲಿ ರಾಡ್ ಇದೆ. ಮತ್ತೆ ಹೇಗೆ ನೀವು ಹೇಳ್ತಿದ್ರಿ ಅಲ್ವಾ, ನಿಮ್ಮ ಮದುವೆ ಬೈಸಾಖಿಯ ದಿನ ಆಯಿತು ಅಂತ, ನನ್ನ ಮದುವೆನೂ ಅಷ್ಟೇ ಬೈಸಾಖಿಯ ದಿನ ಆಗೋದಿತ್ತು. ಆದರೆ ನನ್ನ ಕಾಲು ಸರಿ ಆಗಲಿಲ್ಲ. ಹಾಗಾಗಿ ನಾನು ಈಗ 30ನೇ ತಾರೀಕಿಗೆ ಮೇಗೆ ನನ್ನ 30 ವರ್ಷ ಪೂರ್ತಿಯಾಗುತ್ತೆ ನನ್ನ ವಯಸ್ಸು. ಆಮೇಲೆ ನಿಮ್ಮ ನಕರಗಳು ಕೂಡ ನಿಧಾನವಾಗಿ ಶುರುವಾದ್ವು. ನಕರ? ಈ ಹಾಡು ಏನ್ ತುಂಬಾ ಫೇಮಸ್ ಆಯ್ತಲ್ಲ, ದುನಿಯಾ ಹಸಿನೋ ಕಾ ಮೇಲ ಅವ್ರ ಮೇಲೆ ಮೇಮೆ ಅಕೇಲ. ಆ ಹಾಡಿಗೆ ಯಾವಾಗ ಡ್ಯಾನ್ಸ್ ಮಾಡ್ತಿದ್ರು ಆಗ 6 ಬಾರಿ ಪ್ಯಾಂಟನ್ನ ಬದಲಾಯಿಸಿದ್ರಿ ನೀವು. ಗೊತ್ತಾ, ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೆ, ಯಾಕಂದ್ರೆ ಅದು ನನ್ನ ಮೊದಲನೇ ಹಾಡಾಗಿತ್ತು, ಅದ್ರಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಮತ್ತು ನನಗೆ ಡ್ಯಾನ್ಸಿಂಗ್ನ ಹುಚ್ಚು ಇದೆ, ಆದರೆ ಅಷ್ಟೊಂದಿರಲಿಲ್ಲ. ಏನಂದ್ರೆ ಯಾವ ರೀತಿ ನನ್ನಿಂದ ಡ್ಯಾನ್ಸ್ ಮಾಡಿಸಿದ್ರು ಆಗ. ಆ ದಿನಗಳಲ್ಲಿ ಹೇಗೆ ಈಗ ನಾವು ಎಸಿಲಿ ಕೂತಿದ್ದೀವೋ ಸ್ಟುಡಿಯೋದಲ್ಲಿ, ಅಲ್ಲಿ ಆ ದಿನಗಳಲ್ಲಿ ಎಸಿ ಇರ್ತಿರ್ಲಿಲ್ಲ. ಮತ್ತೆ ಅಷ್ಟೊಂದು ಅಂದ್ರೆ ಫಾಸ್ಟ್ ಸ್ಟೆಪ್ಸ್ ಕೊಟ್ಟಿದ್ರು ಚಿನ್ನಿ ಸರ್. ಏನಂದ್ರೆ ನಂದು ಕಪ್ಪು ಜೀನ್ಸ್ ಇತ್ತು ಮತ್ತದು ಒದ್ದೆ ಆಗೋಗ್ತಿತ್ತು. ಹಾಗಾಗಿ ಅವರು ಮತ್ತೆ ಒದ್ದೆ ಆದ ನಂತರ ನೀವು ಯಾವಾಗ ಕೂರ್ತಿದ್ರಲ್ಲ ಆಗ ಬಾಡಿ ಸಾಲ್ಟ್ ಅದ್ರ ಮೇಲೆ ಕಾಣೋಕೆ ಶುರು ಆಗ್ತಿತ್ತು. ಹಾಗಾಗಿ ಆಮೇಲೆ ನನಗೆ ಪ್ರತಿ 10 ಶಾಟ್ ನಂತರ ಪ್ಯಾಂಟ್ ಬದಲಾಯಿಸಬೇಕಾಗಿತ್ತು. ಆದ್ರೆ ಬಟ್ ಇಟ್ ವಾಸ್ ಫನ್ ಬಿಕಾಸ್ ಐ ಎಂಜಾಯ್ಡ್ ಇಟ್. ಮತ್ತೆ ಎಷ್ಟೊಂದು ಪಾಪ್ಯುಲರ್ ಆಯಿತು ಅಂದ್ರೆ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ, ಇವತ್ತು ಪಾಪ್ಯುಲರ್ ಆಗಿದೆ. ಅಂದ್ರೆ ಅದರಿಂದ ಒಂದು ವಿಷಯ ಅಂತೂ ಮರ್ತೋಯ್ತು, ಏನಂದ್ರೆ ಯಾರು ಡಿಯೋಲ್ಸ್ ಇದಾರೋ ಅವರಿಗೆ ಡ್ಯಾನ್ಸ್ ಮಾಡಕ್ಕಾಗಲ್ಲ ಅಂತ. ನೋಡಿ, ನನ್ನ ಪ್ರಕಾರ ಇದು ಆಡಿಯನ್ಸ್ನ ಹೇಳಿಕೆ ಆಗಿದ್ರೆ, ಆಡಿಯನ್ಸ್ ಯಾವಾಗ ಅಣ್ಣ ಮತ್ತೆ ಪಪ್ಪ ಡ್ಯಾನ್ಸ್ ಮಾಡ್ತಾರೋ ಆಗ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಯಾವ ರೀತಿ ಅವರು ಡ್ಯಾನ್ಸ್ ಮಾಡ್ತಾರೋ ಆಗ ಹೆಚ್ಚಾಗಿ ಅಂದ್ರೆ ನೀವು ಆಡಿಯನ್ಸ್ನಲ್ಲೂ ಕೂಡ ಎಷ್ಟೋ ಜನರು ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಲ್ಲ. ಆದ್ರೆ ನೀವು ಯಾವಾಗ ಎಂಜಾಯ್ ಮಾಡ್ತಿರೋ ಆಗ ಅಷ್ಟು ಗಮನ ಕೊಡಲ್ಲ ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ. ಲೈಫ್ನಲ್ಲಂತೂ ಇದೇ ಆಗುತ್ತೆ. ಹಾಗಾಗಿ ಪಪ್ಪ ಮತ್ತೆ ಅಣ್ಣ ಹಾಗೇನೆ ಇದ್ರು. ಅಂದ್ರೆ ಅವರ ಸ್ಟೈಲ್ ಒಂದು ಯೂನಿಕ್ ಸ್ಟೈಲ್ ಆಗೋಗ್ಬಿಡ್ತು. ಹಾಗಾಗಿ ಮನೀಷಾ ಕೊಯ್ರಾಲಾ ಅವರ ಜೊತೆಗೆ ಒಂದು ಡ್ಯಾನ್ಸ್ ಏನಿತ್ತು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಕ್ರಿಟಿಸೈಸ್ ಮಾಡ್ತಾರೆ. ಏನಂದ್ರೆ ಒಂದೇ ಜಾಗದಲ್ಲಿ ನಿಂತ್ಕೊಂಡೆ. ಹೌದು, ಆ ಸಮಯದಲ್ಲಿ ನನ್ನ ಕಾಲಿನೂ ಹೀಲ್ ಆಗಿರ್ಲಿಲ್ಲ. ಮತ್ತೆ ನನ್ನ ಸೆಕೆಂಡ್ ಆಪರೇಷನ್ ಆಗೋದಿತ್ತು. ಅಂದ್ರೆ ಆಗ ಗೊತ್ತಾಯ್ತು ಏನಂದ್ರೆ ಕಾಲಿನ ಮೂಳೆ ಸೇರ್ಕೊಂಡಿರ್ಲಿಲ್ಲ ಅಂತ. ಹಾಗಾಗಿ ಆವಾಗ ನಾನು ಶೂಟಿಂಗಿಗೆ ಹೋದ್ನೋ ಆಗ ಶೂಟಿಂಗ್ ಮಾಡಬೇಕಾಗಿತ್ತು, ಯಾಕಂದ್ರೆ ಸಾಕಷ್ಟು ಡಿಲೇ ಆಗಿತ್ತು. ಹಾಗಾಗಿ ನನಗೆ ಈ ಸ್ಟೆಪ್ ಕೊಟ್ಬಿಟ್ರು. ಆದ್ರೆ ಜನರಿಗನ್ನಿಸ್ತು ನನ್ನ ಸ್ಟೈಲ್ ಅಂತ, ಅದು ಬಾಬಿಯ ಸ್ಟೈಲ್ ಅಂತ. ಹಾಗಾಗಿ ನಡೆದೋಯ್ತು. ಆಗ ಈಗ ಸ್ವಲ್ಪ ಅದ್ರ ಮೇಲೆ ಮೀಮ್ಸ್ ಕೂಡ ಬಂದಿವೆ, ಆದ್ರೂ ಕೂಡ ಜನ ತುಂಬಾ ಪ್ರೀತಿ ಕೊಡ್ತಾರೆ. ನೋಡಿ, ಯಾವತ್ತಾದ್ರೂ ನೀವು ಮತ್ತೆ ಸನ್ನಿ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀರಾ ಯಾವ್ದಾದ್ರು ಫಿಲ್ಮ್ನಲ್ಲಿ? ಮಾಡಿದೀವಲ್ವಾ. ಅಣ್ಣ ಏನು ಫಿಲ್ಮ್ ಮಾಡಿದ್ರು ದಿಲ್ಲಗಿ ನಮ್ ಜೊತೆ ಡೈರೆಕ್ಟ್ ಆಗ ಅದರಲ್ಲಿ ಧೂಮ್ ಧೂಮ್ ಲಕ ಲಕ ಧೂಮ್ ಧೂಮ್ ಅದರಲ್ಲಿ ನಾವಿಬ್ರು ಡ್ಯಾನ್ಸ್ ಮಾಡಿದೀವಿ ಒಟ್ಟಿಗೆ. ನಿಮ್ದು ಕೂಡ ಯಾವಾಗ ಸಿನಿಮಾಗಳು ಓಡ್ತಿರ್ಲಿಲ್ವೋ ಆ ಸಮಯದಲ್ಲಿ ನೀವು ಸಾಕಷ್ಟು ಕುಡಿಯೋದಕ್ಕೆ ಶುರು ಮಾಡಿದ್ರಿ. ಆಮೇಲೆ ನಶೆಲ್ ಹೇಳ್ತಾ ಇದ್ರಿ ಏನಂದ್ರೆ ಈ ಪ್ರಪಂಚ ನನ್ನ ಜೊತೆಗಿಲ್ಲ, ನನಗೆ ಯಾರು ಸಿನಿಮಾಗಳನ್ನ ಕೊಡಲ್ಲ ಅಂತ. ಯಾವಾಗ ನೀವು ಗಿವ್ ಅಪ್ ಮಾಡ್ಬಿಡ್ತೀರಾ ಅಂದ್ರೆ ನೀವು ಸೆಲ್ಫ್ ಪಿಟಿಗೆ ಹೋಗ್ಬಿಡ್ತೀರಾ. ಮತ್ತೆ ಇಟ್ಸ್ ಅ ನಾರ್ಮಲ್ ಹ್ಯೂಮನ್ ನೇಚರ್. ಏನಂದ್ರೆ ನೀವು ನಿಮಗನ್ಸುತ್ತೆ ನನ್ನ ಪ್ರಪಂಚ ಮುಗೀತು, ನಾನಿಷ್ಟೊಂದು ಒಳ್ಳೆಯವನಾಗಿದ್ದೀನಿ, ನನ್ನ ಯಾರು ಇಷ್ಟನೇ ಪಡಲ್ಲ ಅಂತ. ಆಮೇಲೆ ಅಡಿಕ್ಷನ್ಸ್ ಆಗೋಗ್ತವೆ ಸ್ವಲ್ಪ ನಿಮ್ಮನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಮತ್ತೆ ಎಣ್ಣೆ ಪಪ್ಪಗೆ ಕೂಡ ಅದೇ ಹವ್ಯಾಸ ಇತ್ತು. ಎಣ್ಣೆಯ ಹುಚ್ಚು ಇರ್ಲಿಲ್ಲ, ಆದ್ರೆ ಎಣ್ಣೆ ಹೊಡೆಯಕ್ ಶುರು ಮಾಡಿದ್ರು. ಮತ್ತೆ ಎಣ್ಣೆ ಎಂತ ವಿಷಯ ಅಂದ್ರೆ ಮೊದಲು ನೀವು ಎಣ್ಣೆ ಕುಡಿಯಕ್ ಶುರು ಮಾಡ್ತೀರಾ, ಆಮೇಲೆ ಎಣ್ಣೆ ನಿಮ್ಮನ್ನ ಕುಡಿಯಕ್ ಶುರು ಮಾಡುತ್ತೆ. ಮತ್ತೆ ಆ ಥರ ಆಯ್ತು ನನಗೆ. ಆದ್ರೆ ನನ್ನ ವೈಫ್ ಏನಿದ್ದಾರೆ, ಶೀ ಈಸ್ ಮೈ ಸ್ಪೈನ್ ಅಂಡ್ ಶೀ ಈಸ್ ಮೈ ಬ್ಯಾಕ್ ಬೋನ್, ಶೀ ಈಸ್ ಮೈ ಎವ್ರಿಥಿಂಗ್. ಮತ್ತೆ ಒಬ್ಬ ಹೆಂಗಸು ಮಾತ್ರ ಇದನ್ನ ಸಹಿಸ್ಕೊಳಕ್ಕಾಗುತ್ತೆ. ಏನಂದ್ರೆ ಒಬ್ಬ ಹಸ್ಬೆಂಡ್ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ. ಒಮ್ಮೊಮ್ಮೆ ನನ್ನ ಪರ್ಸನಾಲಿಟಿಯಲ್ಲಿ ಚೇಂಜ್, ನನ್ನ ಕೋಪ, ನನ್ನ ಇರಿಟೇಷನ್ ಒಂದ್ ವೇಳೆ ತಾನೇ ನನ್ನ ಜೀವನದಲ್ಲಿ ಇಲ್ಲ ಅಂತಿದ್ರೆ ಬಹುಶಃ ನಾನು ಇವತ್ತು ಇಲ್ಲಿ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ.
ತಾನಿಯಾ ಸ್ಟುಡ್ ಬೈ ಮೀ ಆ್ಯಂಡ್ ಅವಳು ಮನೆ ನಿಭಾಯಿಸಿದ್ಲು. ನಂದು ಏನು ಖರ್ಚು ಮಾಡ್ದಿತ್ತು ಅವಳು ಖರ್ಚು ಮಾಡ್ತಿದ್ಲು, ಯಾಕಂದ್ರೆ ಮೈ ವೈಫ್ ವರ್ಕ್ಸ್. ಆ್ಯಂಡ್ ಯಾವತ್ತು ನನಗೆ ಅದರದ್ದು ಫೀಲ್ ಆಗೋಕೆ ಬಿಡಲಿಲ್ಲ. ಯಾಕೆ ನಿನ್ನ ಬಗ್ಗೆ ಈ ಥರ ಯೋಚಿಸಿದ್ಯಾ ಅಂತ ಅನ್ನೋಳು. ಆದರೆ ಯೋಚನೆ ನಿಮ್ಮ ಒಳಗೆ ಆವಾಗಲೇ ಬರುತ್ತೆ, ಯಾವಾಗ ನಿಮ್ಮ ಒಳಗಿಂದ ಒಂದು ಧ್ವನಿ ಬರುತ್ತೆ. ಮತ್ತೆ ಯಾವಾಗ ಒಳಗಿಂದ ಧ್ವನಿ ಬಂತೋ ಆಗ ನನ್ನ ಮಕ್ಕಳು ಕೇಳೋಕೆ ಶುರು ಮಾಡಿದ್ರು. ನನ್ನ ವೈಫ್ ಹತ್ರ ಏನಂದ್ರೆ, ಪಪ್ಪ ಮನೆಯಲ್ಲೇ ಕೂತಿರ್ತಾರೆ, ನೀವು ಆಫೀಸ್ಗೆ ಹೋಗಿ ಬರ್ತೀರಾ ಪ್ರತಿದಿನ ಅಂತ. ಆಗ ನನಗೆ ಏಕಾಏಕಿ ಸ್ವಲ್ಪ ಅಂದ್ರೆ ಆ ಥರ ಏನೋ ಆಯಿತು, ನಾನೇನು ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ಮಕ್ಕಳು ನಿಮ್ಮನ್ನ ನೋಡಿ ದೇ ಲುಕ್ಡ್ ಅಪ್ ಟು ಯು ಆ್ಯಂಡ್ ದ್ಯಾಟ್ಸ್ ಹೌ ಐ ಸಡನ್ಲಿ ಸ್ನ್ಯಾಪ್ಡ್ ಔಟ್, ಸ್ಟಾರ್ಟೆಡ್ ರಿಯಲಿ ವರ್ಕಿಂಗ್ ಆನ್ ಮೈ ಸೆಲ್ಫ್. ನಿಮ್ಗೆ ಇದು ಕೂಡ ಬೇಜಾರಾಗಿರ್ಬೋದು. ಹೇಗೆ ಇಮ್ತಿಯಾಜ್ ನಿಮ್ಮ ಸ್ನೇಹಿತರಾಗಿದ್ರು, ಅವ್ರು ಯಾವಾಗ ಜವ್ವಿ ಮೇಟ್ ಮಾಡಿದ್ರು ನಿಮ್ಮನ್ನ ಬಿಟ್ಟು ಶಾಹಿದ್ನ ತಗೊಂಡ್ರು. ಹೌದು, ಆ ಕತೆ ಏನಾಯ್ತೋ ಆಯಿತು. ಆಗ ನಾವೆಲ್ಲ ಸ್ನೇಹಿತರಾಗಿದ್ವಿ. ಆ ಸಮಯದಲ್ಲಿ ನನಗೆ ಮನಸ್ಸು ತುಂಬ ಒಡೆದೋಗಿತ್ತು. ಯಾಕಂದರೆ ಆ ಸಮಯದಲ್ಲಿ ನಾನು ಆ ಸ್ಥಿತಿಯಲ್ಲಿದ್ದೆ. ಆಗ ನನಗೆ ಅಂಥ ಫಿಲ್ಮ್ ಬೇಕಾಗಿತ್ತು. ಮತ್ತು ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಇಮ್ತಿಯಾಜ್ ಬಗ್ಗೆ. ನಾನು ಯಾವಾಗ ಸೋಚನಾಥ ಅದರಲ್ಲಿ ಮಾಡ್ತಿದ್ದೆ ಅಭಯ್ ಜೊತೆ, ಆಗ ಯಾವಾಗ ನಾನು ರಫ್ ಕಾರ್ಡ್ ನೋಡಿದೆ, ನಾನಂತೂ ಏಕಾಏಕಿ ಐ ಗಾಟ್ ಸೋ ಟೇಕನ್. ಅವನ ಕೆಲಸದಿಂದ ನಾನು ಅಷ್ಟೊಂದು ಎಕ್ಸೈಟ್ ಆಗಿಬಿಟ್ಟೆ. ಇವನಂತೂ ಅಷ್ಟೊಂದು ಒಳ್ಳೆ ಡೈರೆಕ್ಟರ್ ಆಗಿದ್ದಾನೆ, ಇವನ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಅಲ್ಲಿಂದ ಮಾತು ಬಂತು ಏನಂದ್ರೆ, ನಾವು ಮಾಡ್ತೀವಿ ಅಂತ. ಆದರೆ ಯಾವಾಗ ಮಾರ್ಕೆಟ್ನಲ್ಲಿ ಪೊಸಿಷನ್ ಸರಿ ಇರಲ್ವೋ ಆಗ ಆಮೇಲೆ ಯಾರೂ ನಿಮಗೆ ಬ್ಯಾಕ್ ಕೂಡ ಮಾಡಲ್ಲ. ಮತ್ತೆ ಅಷ್ಟೊಂದು ಟೈಮ್ ಕಳೆದೋಯ್ತು ಏನಂದ್ರೆ, ಯಾವ್ಯಾವ ವ್ಯಕ್ತಿಗಳನ್ನ ನಾನು ಅಪ್ರೋಚ್ ಮಾಡಿದ್ನೋ ಅದೇ ವ್ಯಕ್ತಿಗಳು, ಅದೇ ಪ್ರೊಡ್ಯೂಸರ್. ಇಮ್ತಿಯಾಜ್ ಬಗ್ಗೆ ನಾನು ಯಾವಾಗ ಹೇಳಿದ್ನೋ ಆಗಂದ್ರು ಇಮ್ತಿಯಾಜ್ ತುಂಬ ಕಾಸ್ಟ್ಲಿ ಅಂತ. ಅದೇ ಪ್ರೊಡ್ಯೂಸರ್ ಇಮ್ತಿಯಾಜ್ನ ತಗೊಂಡ. ಅದೇ ಹೀರೋಯಿನ್ ಯಾರ ಜೊತೆ ನಾನು ಮಾತಾಡಿದ್ನೋ ಏನಂದ್ರೆ, ನೀವು ಈ ಫಿಲಮ್ ಮಾಡ್ತೀರಾ ಅಂತ. ಆಗ ಅವಳು ಬೇಡ ಅಂದಿದ್ಲು. ಹಾಗಾಗಿ ಆ ಥರ ಆಯಿತು. ಅದರಿಂದ ಮನ್ಸಿಗೆ ನೋವು ಆಗೇ ಆಗುತ್ತೆ. ಅಂದ್ರೆ ಈ ಥರ ಎಲ್ಲ ಏನಿದೆಯಲ್ಲ, ಅಂದ್ರೆ ಯಾವಾಗ ಈ ಥರ ಎಲ್ಲ ಆಗ್ತಾವೋ ಇವಂತೂ ಆಗ್ತವೆ. ಯಾರ ಜೊತೆನೂ ಯಾವಾಗಲೂ ಒಳ್ಳೇದಾಗೋಕ್ಕಾಗಲ್ಲ. ಮತ್ತೆ ಇದೇ ವಿಷಯಗಳನ್ನ ನೀವು ಯಾವಾಗ ಮತ್ತೆ ನನ್ನ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿದ್ನೋ, ನಾನು ಡಿಸೈಡ್ ಮಾಡಿದೆ ಏನಂದ್ರೆ, ದಿಸ್ ಈಸ್ ಮೈ ಸ್ಟ್ರೆಂತ್. ದ ಹರ್ಟ್ ವಿಚ್ ಐ ಹ್ಯಾವ್ ಗಾನ್ ಥ್ರೂ, ದ ಆಂಗರ್ ಐ ಹ್ಯಾವ್ ಗಾನ್ ಥ್ರೂ ಶುಡ್ ಬಿಕಮ್ ಯುವರ್ ಸ್ಟ್ರೆಂತ್, ಬಿಕಾಸ್ ಯು ಕಾಂಟ್ ಜಸ್ಟ್ ಕೀಪ್ ಕ್ರೈಯಿಂಗ್ ಅಬೌಟ್ ಇಟ್. ಹಾಗಾಗಿ ದಿಸ್ ಮೇಡ್ ಮೀ, ಐ ಥಿಂಕ್, ಅ ಬೆಟರ್ ಪರ್ಸನ್, ಅ ಬೆಟರ್ ಆಕ್ಟರ್. ಅಂಡ್ ಐ ಥಿಂಕ್ ದಿಸ್ ವರ್ ಲರ್ನಿಂಗ್ಸ್. ಮತ್ತು ನಾನು ಕಲ್ತಿದ್ದೀನಿ ಈ ವಿಷಯಗಳಿಂದ. ಮತ್ತು ನನಗಂತೂ ಯಾರ ಬಗ್ಗೆನೂ ಯಾವ ದೂರೇನೂ ಇಲ್ಲ. ಏನಂದ್ರೆ ಅವ್ರ ನನ್ನ ಜೊತೆ ಈ ಥರ ರಾಜೇಶ್ ಖನ್ನಾ ಯಾವಾಗ್ಲೂ ಫಿಲ್ಮ್ ಬಗ್ಗೆ ಹೇಳ್ತಾ ಇದ್ರು, ಇವತ್ತು ನಾನಿದ್ದೀನಿ, ಇಲ್ಲಿ ನಿನ್ನೆ ಬೇರೆ ಯಾರೋ ಇದ್ರು. ಇದು ಕೂಡ ಒಂದು ಕಾಲ, ಅದು ಕೂಡ ಒಂದು ಕಾಲ ಆಗಿತ್ತು. ಜನರಿಂದ ಪ್ರಶ್ನೆ ತಗೊಳ್ಳೋಣ. ನೀವು ಬಾಬಿಜಿ, ನೀವ್ ಇವಾಗ್ ತಾನಿಯಾ ಬಗ್ಗೆ ಮಾತಾಡಿದ್ರಿ, ಅವ್ರು ಯಾವಾಗ್ಲೂ ನಿಮ್ ಜೊತೆ ನಿಂತಿದ್ರು ಅಂತ. ನಾವೆಲ್ಲೋ ಓದಿದ್ವಿ ಏನಂದ್ರೆ, ಯಾವಾಗ ನಿಮ್ ಕೆಟ್ಟ ಸಮಯ ನಡೀತಿತ್ತೋ ಆಗ ಅವ್ರು ನಿಮ್ಮನ್ ಸಾಕಷ್ಟು ಬೈದಿದ್ರು, ಅಂದ್ರೆ ಅವ್ರು ನಿಮ್ಮನ್ ಬಿಟ್ಟು ಹೋಗಿದ್ರು ಅಂತ. ಈ ವಿಷಯದಲ್ಲಿ ಏನಾದ್ರೂ ಸ್ವಲ್ಪ ಸತ್ಯ ಇದೆಯಾ? ಇದಂತೂ ಜೋಕ್ ಕೇಳೋ ಥರ ಇದೆ. ನಾನು ಅದನ್ನೇ ಅಲ್ವಾ ಹೇಳ್ತಿರೋದು. ಏನಂದ್ರೆ, ಹೆಂಗಸರು ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ. ಯುನೋ, ಐ ಥಿಂಕ್ ಗಂಡಸು ಮಸಲ್ ಗಿಸಲ್ ಮಾಡ್ಕೊಳ್ತಾನೆ, ಆದರೆ ಏನು ಮನಸ್ಸು ಮತ್ತೆ ಮೆದುಳು ಏನು ಸ್ಟ್ರಾಂಗ್ ಆಗಿರುತ್ತೋ, ಭಗವಂತ ಅವರನ್ನ ಆ ಥರ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ನನ್ನ ವೈಫ್ ಯಾವಾಗಲೂ ನನ್ನ ಜೊತೆಗೇ ಇದ್ಲು. ಹೌದು, ಹೆದರಿಸ್ತಿದ್ಲು, ಎಣ್ಣೆ ಹೊಡೆಯೋದನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ. ಎಷ್ಟು ಹೆದರಿಸಿದ್ಲು ಅಂದ್ರೆ, ಎಲ್ಲ ಕಡೆ ಹೇಳಿದ್ಲು ಬಿಟ್ಟು ಹೋಗ್ತೀನಿ ಅಂತ. ಹೋಗ್ಲಿಲ್ಲ, ನಾನು ಕುಡಿತಾನೆ ಇದ್ದೆ. ಆದ್ರೆ ಆ ಥರ ಯಾವತ್ತೂ ಇಲ್ಲ. ನಿಮ್ಮ ವೈಫ್ ಏನಿದ್ದಾರಲ್ಲ, ನಿಮ್ಮ ಸ್ಟೈಲಿಂಗ್ ಮಾಡ್ತಾರ ಅವರು? ನನಗೆ ಎಷ್ಟೊಂದು ಕೆಟ್ಟ ಅಭ್ಯಾಸ ಇದೆ ಶಾಪಿಂಗ್ದು. ಅಂದರೆ ನನಗೆ ರಾತ್ರಿಲಿ ನಿದ್ದೆನೇ ಬರಲ್ಲ. ಆಗ ನಾನು ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತೀನಿ. ನನ್ನ ವೈಫ್ ಮಾರಿದಿನ ಹೇಳ್ತಾಳೆ, ಇದ್ ನೋಡು ನಿನ್ನ ಬಿಲ್ ಎಷ್ಟಾಗಿದೆ ಅಂತ. ನಾನು ಹೇಳ್ತೀನಿ, ಹೌದು ಗೊತ್ತಿದೆ, ಆದ್ರೆ ಸಾರಿ ಇನ್ನೊಂದ್ಸಲ ಮಾಡಲ್ಲ ಅಂತ. ಮತ್ತೆ ಅದೇ ಬಟ್ಟೆಗಳನ್ನ ಅವಳು ನನಗೆ ಸ್ಟೈಲ್ ಮಾಡ್ತಾಳೆ. ಮತ್ತೆ ನಾನು ಹೇಳ್ತೀನಿ, ನೋಡ್ದ ಬೈದಿದ್ದೆ, ಆದ್ರೆ ಸ್ಟೈಲ್ನ ಎಲ್ಲ ಕ್ರೆಡಿಟ್ ನಿನಗೆ ಸಿಗ್ತಿದೆ ಅಂತ. ಶಾಪಿಂಗ್ ನಾನು ಮಾಡಿದ್ದೆ. ಅಂದ್ರೆ ಶಿ ಸ್ಟೈಲ್ಸ್ ಮೀ. ಅಂದ್ರೆ ಎಷ್ಟೊಂದು ನನ್ನ ಅಭ್ಯಾಸ ಹಾಳಾಗೋಗಿದೆ. ಅಂದ್ರೆ ಈಗ 30 ವರ್ಷ ಆಗೋಗಿದೆ, ನನಗೆ ಅರ್ಥನೇ ಆಗ್ತಿಲ್ಲ ನಾನು ಯಾವ ಬಟ್ಟೆ ಹಾಕೊಳ್ಳೋದು ಅಂತ. ಎಲ್ಲಿವರೆಗೂ ಅವಳು ಹೇಳಲ್ವೋ ಇದು ಹಾಕೋ ಅಂತ. ಇದನ್ನ ತಾನೇನೆ ಚೂಸ್ ಮಾಡಿದ್ದಾಳೆ ನನಗೋಸ್ಕರ. ಮತ್ತೆ ನನ್ನ ಮಕ್ಕಳು ಕೂಡ ಹಾಳಾಗಿ ಹೋಗಿದ್ದಾರೆ. ಅವಳು ಅವ್ರಿಗೋಸ್ಕರ ಕೂಡ ಮಾಡ್ತಾ ಇರ್ತಾಳೆ. ಅಂದ್ರೆ ಅಷ್ಟೊಂದು ಹಾಳು ಮಾಡ್ಬಿಟ್ಟಿದ್ದಾಳೆ ನನ್ನ ವೈಫ್ ನಮ್ಮ ಮೂವರನ್ನ. ನಾನ್ ಕೇಳ್ಪಟ್ಟೆ ನಿಮ್ಮ ಒಬ್ಬ ಮಗ ಅಂತೂ ಫೋಟೋಗ್ರಫಿ ಮಾಡ್ತಾನೆ ಅಂತ. ನಿಮ್ಮ ಎಲ್ಲಾ ಫೋಟೋಶೂಟ್ ಅವನೇ ಮಾಡ್ತಾನಂತೆ. ಅವನಿಗೆ ತುಂಬಾ ಈಸ್ ವೆರಿ ಟ್ಯಾಲೆಂಟೆಡ್. ಅವನಿಗೆ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ರು. ಆಗ ಅವನಿಗೆ ಸಿನಿಮಾಗಳ ಹುಚ್ಚು ತುಂಬಾ ಇದೆ. ಅವನು ತನ್ನಷ್ಟಕ್ಕೆ ತಾನೇ ಹೇಗೆ ಎಡಿಟ್ ಮಾಡ್ತಾರೆ, ಅದಾದ್ಮೇಲೆ ಫಿಲ್ಮ್ ಮಾಡೋದು ಹೇಗೆ ಮಾಡ್ತಾರೆ, ಹೇಗೆ ಅದನ್ನ ಎಡಿಟ್ ಮಾಡ್ತಾರೆ, ಅದಾದ್ಮೇಲೆ ಹೇಗೆ ಸೌಂಡ್ ಎಫೆಕ್ಟ್ ಹಾಕ್ತಾರೆ, ಹೇಗೆ ಡಬ್ಬಿಂಗ್ ಮಾಡ್ತಾರೆ, ಅವನು ಖುದ್ದು ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಂಡ. ಮತ್ತೆ ಇದಷ್ಟೇ ಅಲ್ಲ, ಅವನು ತನ್ನ ಫಿಸಿಕ್ ಮೇಲೆ ಗಮನ ತಗೊಂಡ. ಅಂದ್ರೆ ಅವನು ಚಿಕ್ಕವನಾಗಿದ್ದ, ಈಗ ಅವನಿಗೆ 21 ವರ್ಷ. ಮತ್ತೆ ಆಮೇಲೆ ಅವನು ಡ್ಯಾನ್ಸ್ನಲ್ಲಿ ಅಷ್ಟೊಂದು, ಅಂದ್ರೆ ಅವನು ನಮ್ಮ ಡಿಯೋಲ್ಸ್ನಲ್ಲಿ ಇದೆ ಸ್ವಲ್ಪ ಡ್ಯಾನ್ಸ್ದು ಸ್ವಲ್ಪ. ಮತ್ತೆ ಅವನು ತನ್ನಂತಾನು ಎಷ್ಟೊಂದು ಟ್ರೈನ್ ಮಾಡ್ದ ಡ್ಯಾನ್ಸ್ನಲ್ಲಿ. ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಏನಾದ್ರೆ ತುಂಬಾ ಕಷ್ಟಪಟ್ಟ.
ಏನಾಯ್ತು ಅಂದ್ರೆ ಕೋವಿಡ್ನ ನಂತರ ಈ ವೆಂಟ್ ಥ್ರೂ ಎ ಫೇಸ್ ಏನಂದ್ರೆ ಸಾಕಷ್ಟು ವ್ಯಕ್ತಿಗಳ ಜೊತೆ ಆಗುತ್ತೆ ಇದು. ಭಯ ಕೂತ್ಬಿಡುತ್ತೆ ನಿಮ್ಮ ಮನ್ಸಲ್ಲಿ. ಮಾಸ್ಕ್ ತೆಗೆಯೋದ್ರದ್ದು ಇದ್ರದ್ದು. ಹಾಗಾಗಿ ಅವನ ಜೊತೆ ಸಾಕಷ್ಟಾಯ್ತು. ಸಾಕಷ್ಟು ಟೈಮ್ ತನಕ ಅವನ ಆ ಥರ ಇದ್ದ. ಆಗ ಅವಿನಾಶ್ ಗೋರೇಕರ್ ಅವರು ತುಂಬಾನೇ ಒಳ್ಳೆ ಸ್ನೇಹಿತ ನನಗೆ. ಅವನು ಫೈನಲಿ ಹೇಳ್ದ ಏನಂದ್ರೆ, ನನಗೆ ಇವನನ್ನ ನಿಭಾಯಿಸೋಕ್ ಬಿಡು, ಇವನನ್ನ ನನ್ನ ಹತ್ರ ಕಳಿಸು ಅಂತ. ಮತ್ತೆ ಅವನು 1 ವರ್ಷ ಅವನ ಜೊತೆ ಫೋಟೋಗ್ರಫಿ ಮಾಡ್ದ. ಅದಕ್ಕಿಂತ ಮೊದಲೇ ಅವನಿಗೆ ಫೋಟೋಗ್ರಫಿ ಹುಚ್ಚಿತ್ತು. ಹಾಗಾಗಿ ನಾನು ಏನೇ ಫೋಟೋಗ್ರಾಫ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನೋ ಹೆಚ್ಚಾಗಿ ನಾನು ಅವನ ಹೆಸರು ಹಾಕ್ತೀನಿ ಕೆಳಗಡೆ. ಆದ್ರೆ ಅವನು ತನ್ನ ಇನ್ಸ್ಟಾಗ್ರಾಮ್ನ ಬಂದ್ ಮಾಡ್ಬಿಟ್ಟ. ಯಾಕಂದ್ರೆ ಅವನಿಗೆ ಯಾರು ಬೇಡ ಫಾಲೋವರ್ಸ್. ಹಾಗಾಗಿ ಅದು ಹೆಚ್ಚಾಗಿ ಅವನೇ ತೆಗ್ದಿದ್ದಾನೆ. ಈಗ ಅವನಿಗೂ ಕೂಡ ಹೀರೋ ಆಗೋದಕ್ಕೆ ಅವಕಾಶ ಸಿಗುತ್ತಾ? ನನ್ನ ಮಕ್ಕಳಿಬ್ರಿಗೂ ಹೀರೋ ಆಗಬೇಕು ಅಂತಿದೆ. ಏನು ಮಾಡೋದು, ಈ ಇಂಡಸ್ಟ್ರಿ ಈ ಥರ ಇದೆ ಏನಂದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಅವನು ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಅಥವಾ ಯಾವುದೇ ಪ್ರೊಫೆಷನ್ ಅವ್ರು ಆಗಿರ್ಬೋದು. ಅವ್ರೆಲ್ಲರ ತಲೆಯಲ್ಲೂ ಒಂದು ಯೋಚನೆ ಬಂದಿರುತ್ತೇನೆಂದ್ರೆ ನಾನು ಕೂಡ ಒಬ್ಬ ಆಕ್ಟರ್ ಆಗ್ಬೋದು ಅಂತ. ಈ ಪ್ರೊಫೆಷನ್ ಆ ರೀತಿ ಇದೆ ಯುನೋ. ಹಾಗಾಗಿ ಮತ್ತೆ ಈಗ ಇದೇ ಕುಟುಂಬದಿಂದ ಬಂದಿದ್ದಾರೆ, ಇದರಲ್ಲಿ ದೊಡ್ಡವರಾಗಿದ್ದಾರೆ, ಆ ವ್ಯಕ್ತಿಗಳನ್ನ ನೋಡಿದ್ದಾರೆ. ನಾನಂತೂ ನನ್ನ ದೊಡ್ಡ ಮಗಂಗೆ ಫೈನಾನ್ಸ್ ಓದಿಸಿದ್ದೀನಿ. ಹಿ ವೆಂಟ್ ಟು NYS ಟೌನ್ ಅಂಡ್ ಹಿ ಪಾಸ್ಡ್ ವಿತ್ ಆನರ್ಸ್. ಹಿ ವಾಸ್ ರಿಯಲಿ ಗುಡ್ ಎಟ್ ಹಿಸ್ ಸ್ಟಡೀಸ್. ಹಾಗಾಗಿ ನನಗನ್ನಿಸ್ತು ಬಹುಶಃ ಇವನು ಬೇರೆ ಏನಾದರೂ ಮಾಡ್ತಾನೆ, ಅಮೆರಿಕದಲ್ಲಿ ಸೆಟ್ಲಾಗಿ ಹೋಗ್ತಾನೆ, ನಾನು ಹೋಗ್ತೀನಿ, ದೊಡ್ಡ ಮನೆ ಇರುತ್ತೆ, ಏನೇ ಇದ್ರು ಅಂದ್ರೆ ಕಷ್ಟಪಡ್ತಾನೆ, ರಜೆಗಳನ್ನ ಇವನ ಜೊತೆ ಕಳೆಯೋಣ ಅಂತ. ಆದ್ರೆ ಇವನಿಗೆ ಆಕ್ಟರ್ ಆಗಬೇಕು ಅಂತ ಇದೆ. ಹಾಗಾಗಿ ಅವನು ಈಗ ಆಕ್ಟಿಂಗ್ ಕಲಿತಾ ಇದ್ದಾನೆ, ಆಕ್ಟಿಂಗ್ ಕೋರ್ಸಸ್ ಮಾಡ್ತಿದ್ದಾನೆ, ಪ್ರಯತ್ನ ಮಾಡ್ತಿದ್ದಾನೆ. ಈ ಒಳ್ಳೆ ನೋಟಲ್ಲಿ ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಬಾಬಿ ಡಿಯೋಲ್ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ಹೀರೋ ಆಗಿರ್ತಾನೆ. ಆದ್ರೆ ಹೆಚ್ಚಾಗಿ ಕೆಲವು ಕ್ಯಾರೆಕ್ಟರ್ಸ್ ಹೇಗಿರ್ತವೆ ಅಂದ್ರೆ ಫಿಲಮ್ನಲ್ಲಿ ಅದು ನೀವು ಥಿಯೇಟ್ರಿಂದ ಯಾವಾಗ ಹೊರಗೆ ಬರ್ತಿರೋ ಅವು ನಿಮ್ಮ ಜೊತೆಲೇ ಉಳಿದ್ಬಿಡ್ತವೆ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಏನಂದ್ರೆ ನಾನು ಆ ಥರದ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂತ. ರೇಪಿಸ್ಟ್, ಕರಪ್ಟ್, ಮೋಸಗಾರ, ಮತ್ತೆ ಅದು ಕೂಡ ಬಾಬಾ ಹೆಸರಲ್ಲಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಬಾಬಿ ಡಿಯೋಲ್ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ. ಇವರು ಕುಟುಂಬದ ಪರಂಪರೆನ ಮುರಿದ್ಬಿಟ್ರು. ನೋಡಿ, ಕುಟುಂಬದ ಪರಂಪರೆ ಇತ್ತು. ಧರ್ಮೇಂದ್ರಜಿ ಯಾವತ್ತೂ ಕೂಡ ವಿಲನ್ನ ರೋಲ್ ಮಾಡಿರ್ಲಿಲ್ಲ, ನೆಗೆಟಿವ್ ರೋಲ್ ಮಾಡಿರ್ಲಿಲ್ಲ. ಸನ್ನಿ ಯಾವತ್ತೂ ನೆಗೆಟಿವ್ ರೋಲ್ ಮಾಡ್ಲಿಲ್ಲ. ಆದ್ರೆ ನೀವು ವಿಲನ್ ಆಗೋಗ್ಬಿಟ್ರಿ, ನೆಗೆಟಿವ್ ರೋಲ್ ಮಾಡಿದ್ರಿ. ಬಾಬಾ ನಿರಾಲ. ಯುನೋ, ಜಪ್ನಾಮ್ ಏನಂದ್ರೆ ನಾನು ಯಾವಾಗ ಕೆಟ್ಟ ಸಮಯದಿಂದ ಹೊರಗೆ ಬಂದು ಆಗ OTT ಪ್ಲಾಟ್ಫಾರ್ಮ್ ನನಗೆ ತುಂಬಾ ಸಹಾಯ ಮಾಡ್ತು. ನನಗೊಬ್ಬನಿಗೆ ಅಲ್ಲ, ಎಷ್ಟೋ ಆಕ್ಟರ್ಸ್, ಎಷ್ಟೋ ಟೆಕ್ನಿಷಿಯನ್ಸ್ಗೆ OTT ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಸಿಕ್ತು. ಮತ್ತೆ ಅಷ್ಟೊತ್ತಿಗಾಗಲೇ ನಾನು ನಿರ್ಧಾರ ಮಾಡಿಬಿಟ್ಟಿದೆ ಏನಂದ್ರೆ ನನ್ನ ಲೈಫಲ್ಲಿ ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀನಿ. ಹೀರೋನೇ ಆಗಿರ್ತಾನೆ. ಆದ್ರೆ ಹೆಚ್ಚಾಗಿ ಕೆಲವು ಕ್ಯಾರೆಕ್ಟರ್ಸ್ಗಳು ಯಾವ ಥರ ಇರ್ತವೆ ಫಿಲ್ಮ್ನಲ್ಲಿ ಅಂದ್ರೆ ಥಿಯೇಟರ್ನಿಂದ ನೀವು ಯಾವಾಗ ಹೊರಗೆ ಬರ್ತಿರೋ ಆಗ ಅವು ನಿಮ್ಮ ಜೊತೆಲೇ ಉಳಿದ್ಬಿಡ್ತವೆ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಏನಂದ್ರೆ ಅಂಥ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಬೇಕು, ಅಂಥ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಬೇಕು ಅಂತ. ರೇಪಿಸ್ಟ್, ಕರಪ್ಟ್, ಮೋಸಗಾರ, ಮತ್ತೆ ಅದು ಕೂಡ ಬಾಬಾ ಹೆಸರಲ್ಲಿ. ನನಗೆ ನಗು ಬರ್ತಿದೆ. ಇಲ್ಲ, ನಾನು ಆ ಥರ ಯೋಚನೆ ಮಾಡಿರಲಿಲ್ಲ. ಯಾವಾಗ ನಾನು ಪ್ರಕಾಶ್ ಜಿ ಅವ್ರ ಹತ್ರ ಹೋಗಿದ್ನೋ ನನಗೇನು ಗೊತ್ತು, ನನ್ನ ಕತೆ ಕೇಳ್ತಿದ್ದೆ, ನನಗನ್ನಿಸ್ತು ಅವ್ರು ನನಗೆ ಪೊಲೀಸ್ ಆಫೀಸರ್ ರೋಲ್ ಆಫರ್ ಮಾಡ್ಬೋದು ಅಂತ. ಯಾವುದೋ ದರ್ಶನ್ ಅವ್ರು ಪ್ಲೇ ಮಾಡಿದಾರಲ್ಲ. ಆಗ ಯಾವಾಗ ಪೂರ್ತಿ ಕತೆ ಸಿನಾಪ್ಸಿಸ್ ಏನು ಹೇಳಿದ್ರು ಆಗ ನಾನು ಹೇಳಿದೆ ಇಟ್ಸ್ ಇಂಟ್ರೆಸ್ಟಿಂಗ್ ಪ್ರಕಾಶ್ ಜಿ ಅಂತ. ಆಗ ಅವ್ರು ಹೇಳಿದ್ರು ಐ ವಾಂಟ್ ಟು ಪ್ಲೇ ದ ಬಾಬಾ. ನಾನು ಹೇಳಿದೆ ಇದಂತೂ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಆಮೇಲೆ ಯಾವಾಗ ನಿಮ್ಮ ಹತ್ರ ಕೆಲಸ ಇರಲ್ಲ ಅಲ್ವಾ, ಅವಾಗ ನಿಮಗೆ ಇಂಥ ರೋಲ್ ಸಿಗ್ತಿದೆ ಅಂದರೆ ಯಾವುದನ್ನ ನೀವು ಇಷ್ಟಪಡ್ತೀರೋ, ಏನಂದರೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಿರಲಿ ಅಂತ. ಆಗ ಐ ಸೆಡ್ ಐ ವಿಲ್ ಡೂ ಇಟ್ ಈಸ್ ಅ ಚಾಲೆಂಜ್ ಫಾರ್ ಮೀ. ಮತ್ತೆ ಏನು ಫಿಲ್ಮ್ ಇದೆಯೋ, ಐ ಮೀನ್ ಯಾವಾಗ ನಾವು ಆಕ್ಟರ್ಸ್ ಮಾಡ್ತೀವೋ ಆಗ ರಿಯಲ್ನಲ್ಲಿ ನಾವಂತೂ ಯಾರ ಕೊಲೆನೂ ಮಾಡಲ್ಲ, ಯಾರಿಗೂ ಏನೂ ಮಾಡಲ್ಲ, ಕೇವಲ ನಾವು ಪರ್ಫಾರ್ಮ್ ಮಾಡ್ತೀವಿ. ಇಲ್ಲ, ಜನರು ನಿಮ್ಮ ಮೇಲೆ ಮೊಕದ್ದಮೆ ಹಾಕಿದ್ರು. ಏನಂದ್ರೆ ನೀವು ಬಾಬಾಗಳಿಗೆ, ಆಶ್ರಮಗಳಿಗೆ ಕೆಟ್ಟ ಹೆಸರು ತಂದ್ರಿ ಅಂತ. ಕೆಟ್ಟ ಹೆಸರು ಬರೋ ಹಾಗೆ ಮಾಡಿದ್ನ. ಇದಕ್ಕೋಸ್ಕರನೇ ಟೈಟಲ್ ಚೇಂಜ್ ಆಯಿತು. ಮೊದಲು ಆಶ್ರಮ್ ಅಂತ ಇತ್ತು, ಆಮೇಲೆ ಅದರ ಹೆಸರು ಬದ್ನಾಮ್ ಆಶ್ರಮ್ ಅಂತ ಆಯಿತು. ಬಹುಶಃ ಅದಕ್ಕೇನೆ ಟೈಟಲ್ ಚೇಂಜ್ ಮಾಡಿದ್ರು. ನೋಡಿ, ಕೆಲವು ವ್ಯಕ್ತಿಗಳು ಹೇಳ್ತಾರೆ ಏನು ಬಾಬಾ ರಾಮ್ ರಹೀಮ್ ಇದಾರಲ್ಲ ಅವರ ಲೈಫ್ ಬಗ್ಗೆ ಅಂತ. ಯಾರೋ ಹೇಳ್ತಾರೆ ಇದು ಅಸಾರಾಮ್ ಬಾಬು ಅವರ ಲೈಫ್ ಬಗ್ಗೆ ಅಂತ. ನಾನು ಆಕ್ಚುಲಿ ಯಾವುದೇ ಬಾಬಾ ಅವರ ಲೈಫ್ನ ಫಾಲೋ ಮಾಡಲಿಲ್ಲ. ಅಂದ್ರೆ ನಮ್ಮ ಸೊಸೈಟಿಲಿ ಏನಾಗುತ್ತೋ ಮೂವೀಸ್ ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ.
ಅದನ್ನೇ ತೋರ್ಸಕ್ಕೆ ಇಷ್ಟಪಡ್ತಾರೆ ನಿಮ್ಮ ಸೊಸೈಟಿಯಲ್ಲಿ ಇಂಥ ವ್ಯಕ್ತಿಗಳಿದ್ದಾರೆ ಅಂತ. ಮತ್ತು ಅವಾಗ ನಿಮಗೆ ಆ ಕತೆ ಅರ್ಥ ಆಗುತ್ತೆ, ಅವಾಗಲೇ ಅದರ ನೋವನ್ನು ಅರ್ಥ ಮಾಡ್ಕೊಳಕ್ಕಾಗೋದು, ಅದರ ಒಳ್ಳೆತನನ ಅರ್ಥ ಮಾಡ್ಕೊಳಕ್ಕಾಗೋದು. ಅಂಡ್ ದಟ್ ಇಸ್ ವೈ ಇಷ್ಟೊಂದು ದೊಡ್ಡ ಹಿಟ್ ಆಯಿತು ಆ ಶೋ. ಯಾಕಂದ್ರೆ ಎಷ್ಟೋ ನಗರಗಳಲ್ಲಿ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಂತ ಬಾಬಾಗಳಿದ್ದಾರೆ. ಅವರು ಒಳ್ಳೆಯವರಾಗಿದ್ದಾರೆ, ತುಂಬಾ ಒಳ್ಳೆಯವರಾಗಿದ್ದಾರೆ. ಯಾರೋ ಕೆಲವರು ಕೆಟ್ಟವರಾಗಿರ್ತಾರೆ. ಅವರು ಎಷ್ಟೋ ಜನರ ಲೈಫನ್ನ ಹಾಳು ಮಾಡಿದ್ದಾರೆ. ನಿಮಗೆ ಯಾವ ಕೆಟ್ಟು ಬಾಬಾ ಇನ್ಸ್ಪೈರ್ ಮಾಡಿದ್ರು ಈ ರೋಲ್ ಮಾಡೋದಕ್ಕೆ? ನಾನ್ಯಾವತ್ತೂ ಯೂಟ್ಯೂಬ್ ಜಾಸ್ತಿ ನೋಡಲ್ಲ ಯಾರು ಏನ್ ಮಾಡ್ತಿದ್ದಾರೆ ಅಂತ. ನಾನು ತುಂಬಾ ದೂರ ಇರ್ತೀನಿ ಈ ವಿಷಯಗಳಿಂದ. ಯಾಕಂದ್ರೆ ಪ್ರಪಂಚ ಒಂದು ಬೇರೆ ಸ್ಥಿತಿಯಲ್ಲಿ ಸಾಗ್ತಾ ಇದೆ. ಯಾವ ರೀತಿ ಸಾಗ್ತಿದೆಯೋ ಗೊತ್ತಿಲ್ಲ, ಏನಾಗುತ್ತೋ ಮನುಷ್ಯರ ಜೊತೆ ಅಂತ. ಯಾಕಂದ್ರೆ ಏನು ಡೆಪ್ತ್ ಇರ್ತಿತ್ತೋ ಮೊದಲು ಮನುಷ್ಯರಲ್ಲಿ, ಅದು ಶಾಲೋ ಆಗ್ತಿದೆ, ಎಲ್ಲ ಮೆಟೀರಿಯಲಿಸ್ಟಿಕ್ ಆಗೋಯ್ತು. ಹಾಗಾಗಿ ನಾನು ಈ ವಿಷಯಗಳಿಂದ ದೂರ ಇರ್ತೀನಿ. ಯಾಕಂದ್ರೆ ಯಾವ ವಾತಾವರಣದಲ್ಲಿ ನಾನು ಹುಟ್ಟಿ ಎಲ್ಲಿ ದೊಡ್ಡವನಾದ್ನೋ ಅದರಲ್ಲಿ ಇದೆಲ್ಲ ಇಲ್ಲ. ನಾನು ಯಾವತ್ತೂ ಏನನ್ನು ಫಾಲೋ ಮಾಡಲಿಲ್ಲ ಆ ಥರ. ಮತ್ತೆ ನನಗೆ ನೆನಪಿದೆ, ನಾನು ಯಾವಾಗ ಪ್ರಕಾಶ್ ಜಿ ಅವರ ಹತ್ರ ಹೋಗಿದ್ನೋ ಆಗ ನಾನು ಹೇಳಿದೆ, ಪ್ರಕಾಶ್ ಜಿ ನನಗೆ ನೇರವಾಗಿ ಹೇಳಿದ್ರು, ಏನೂ ನೋಡಬೇಡ, ಯಾವುದೇ ಬಾಬಾ ಅವರ ಯೂಟ್ಯೂಬ್ ವಿಡಿಯೋ ನೋಡಬೇಡ, ಬರೀ ಇಷ್ಟಂತಲೇ ಇಟ್ಕೋ, ಯಾವಾಗ ನೀನು ಮಾತಾಡ್ತೀಯ ಜನ ಕೇಳ್ತಾರೆ ಅಂತ. ಆಮೇಲೆ ನಾನು ಅದನ್ನೇ ತಲೆಯಲ್ಲಿಟ್ಕೊಂಡೆ. ಅಲ್ಲ, ನಿಮ್ಗನ್ಸಿತಾ ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಿ ಅಂತ? ಯಾಕಂದ್ರೆ ನೀವು ನಿಮ್ಮ ಪಪ್ಪ ಕೂಡ ಹೇಳಿರ್ಲಿಲ್ಲ ಈ ರೋಲ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಅಣ್ಣನಿಗೂ ಕೂಡ ಹೇಳಿರ್ಲಿಲ್ಲ ಈ ರೋಲ್. ಹೇಗೆ ನೀವು ಶುರುನಲ್ಲಿ ಯಾವಾಗ ಪ್ರಶ್ನೆ ನನಗೆ ಕೇಳಿದ್ರು, ಆರೋಪ ಯಾವಾಗ ಮಾಡಿದ್ರು ನನ್ನ ಮೇಲೆ, ಏನಂದ್ರೆ ಪರಂಪರೆನ ಮುರಿದ್ಬಿಟ್ರಿ ಅಂತ. ನನ್ನ ಪಪ್ಪ ಮತ್ತೆ ನನ್ನ ಅಣ್ಣನನ್ನ ಜನರು ಅದೇ ರೀತಿ ಇಷ್ಟಪಡ್ತಿದ್ರು. ಮತ್ತೆ ಅವರು ಯಾವತ್ತೂ ನೆಗೆಟಿವ್ ರೋಲ್ ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಪಪ್ಪ ಒಂದ್ಸಲ ನೆಗೆಟಿವ್ ರೋಲ್ ಮಾಡಿದ್ರು ಒಂದು ಫಿಲ್ಮ್ನಲ್ಲಿ ನರೇಂದ್ರ ಕುಮಾರ್ ಜಿ ಅವ್ರ ಜೊತೆ. ಅದರಲ್ಲಿ ಪಪ್ಪಾಗೆ ತುಂಬಾ ಪ್ರೀತಿ ಸಿಕ್ಕಿತ್ತು, ಆದ್ರೆ ಒಂದ್ಸಲ ಆಗಿತ್ತು. ಮತ್ತೆ ನಾನು ಆಸ್ ಅನ್ ಆಕ್ಟರ್ ಇಷ್ಟಪಡ್ತಿರ್ಲಿಲ್ಲ ಇದೆಲ್ಲ. ಏನಂದ್ರೆ ಅದನ್ನೇ ಫಾಲೋ ಮಾಡ್ತೀನಿ ಅಂತ ನನಗೋಸ್ಕರ ಅದು ವರ್ಕ್ ಆಗ್ತಿರ್ಲಿಲ್ಲ. ನಾನು ಇದಕ್ಕೋಸ್ಕರ ಆಸ್ ಅನ್ ಆಕ್ಟರ್ ಐ ವಾಂಟೆಡ್ ಟು ಬಿ ನೋಟಿಸ್ಡ್ ಆಸ್ ಅನ್ ಆಕ್ಟರ್, ಬಿಕಾಸ್ ಐ ಬಿಲೀವ್ ಏನಂದ್ರೆ ಯಾವಾಗ ನಿಮಗೆ ಆಕ್ಟರ್ನ ಲೆಕ್ಕದಲ್ಲಿ ಅಕ್ಸೆಪ್ಟ್ ಮಾಡಲಾಗುತ್ತೋ ಆಗ ನಿಮ್ಮ ಇನ್ನಿಂಗ್ ಲಾಂಗ್ ಆಗೋಗುತ್ತೆ. ಹಾಗಾಗಿ ನನಗೆ ಗೊತ್ತಿತ್ತು, ಒಂದ್ ವೇಳೆ ನಾನು ಪಪ್ಪ ಮತ್ತೆ ಅಣ್ಣನಿಗೆ ಹೇಳಿದ್ರೆ ಅಥವಾ ಅಮ್ಮನಿಗೆ ಹೇಳಿದ್ರೆ ಏನಂದ್ರೆ ಈ ಥರ ಶೋ ಮಾಡ್ತಾ ಇದ್ದೀನಿ ಅಂತ, ಅವರು ಡೆಫಿನೆಟ್ಲಿ ಬೇಡ ಅಂತಿದ್ರು. ಆಗ ಇದನ್ನು ಬಿಡಿ ನೀವು. ರಾತ್ರಿ 2 ಗಂಟೆಗೆ ಸಲ್ಮಾನ್ ಫೋನ್ ಬಂದಿತ್ತು ನನಗೆ, ಬಾಬಿ ಕೇಳ್ಪಟ್ಟೆ ನೀನು ಈ ಶೋ ಮಾಡ್ತಿದ್ಯಾ ಅಂತ. ನಾನು ಹೇಳ್ದೆ, ನಾನು ಅವನಿಗೆ ಪ್ರೀತಿಯಿಂದ ಮಾಮು ಅಂತ ಕರಿತೀನಿ. ಮಾಮು ಇಲ್ಲ, ಅದು ಆ ಥರ ಅಲ್ಲ, ಇದ್ರ ಮೇಲೆ ಬೇಸ್ಡ್ ಇದೆ. ನಾನು ಹೇಳಿದೆ ಇದ್ರ ಮೇಲೆ ಏನೂ ಇಲ್ಲ, ಇದೆಲ್ಲ ಬಾಬಾ ಅವರ ಬೇಸ್ಡ್ ಮೇಲಿದೆ ಅಂತ. ಅವನು ಹೇಳ್ದ, ಸರಿ ಆಯ್ತು ಹಾಗಾದ್ರೆ. ಹಾಗಾಗಿ ಯಾವಾಗ ಧರ್ಮ್ಜಿ ಶೋ ನೋಡಿದ್ರು ಆಗ ಕಿವಿ ಹಿಂಡಿದ್ರ? ಇಲ್ಲ, ಆಕ್ಚುಲಿ ಪಪ್ಪ ತುಂಬಾ ಕಡಿಮೆ ನೋಡಕ್ಕೆ ಶುರು ಮಾಡಿದ್ರು ಈ ವಿಷಯಗಳನ್ನ ಯಾವಾಗ ಅದೆಲ್ಲ ಫಿಲ್ಮ್ನಲ್ಲಿ ಬರೋಕೆ ಶುರುವಾಯ್ತು. ಆದ್ರೆ ಅವ್ರಿಗೆ ಫೋನ್ ಬರೋಕ್ ಶುರುವಾಯ್ತು, ನಮ್ಮ ಅಮ್ಮನಿಗೆ ಫೋನ್ ಬರೋಕ್ ಶುರುವಾಯ್ತು ಅವರ ಸ್ನೇಹಿತರದು. ಏನಂದ್ರೆ, ನಾವು ನಿಮ್ಮ ಚಿಕ್ಕ ಮಗನ ಆಶ್ರಮ ನೋಡಿದ್ವಿ, ಎಷ್ಟೊಂದು ಚೆನ್ನಾಗಿ ಮಾಡಿದಾನವನು ಅಂತ. ನಾನು ಹೇಳಿದೆ, ಚೆನ್ನಾಗಿ ಮಾಡಿದ್ದೀನ ನಾನು. ಆಮೇಲೆ ಪಪ್ಪಾಗೆ ಅವರ ಸ್ನೇಹಿತರು ಯಾರು ಗೊತ್ತಿದ್ರು, ಅವರು ಹೇಳಕ್ ಶುರು ಮಾಡಿದ್ರು, ಏನಂದ್ರೆ ನಿಮ್ಮ ಮಗ ಏನ್ ಮಾಡಿದ್ದಾನೆ ಈ ಆಶ್ರಮದಲ್ಲಿ, ತುಂಬಾ ಅದ್ಭುತವಾದ ಶೋ ಇದು. ಮತ್ತು ಆಮೇಲೆ ನನ್ನ ಅಣ್ಣನಿಗೆ ಫೋನ್ ಬರೋಕ್ಕೆ ಶುರುವಾಯಿತು ಅವರ ಸ್ನೇಹಿತರದ್ದು, ಅವರ ಬೆಸ್ಟ್ ಸ್ನೇಹಿತರು ಯಾರಿದ್ದಾರೆ ಅವ್ರದ್ದು. ನನಗೆ ಬಾಬಿ ನಂಬರ್ ಕೊಡು, ಐ ಹ್ಯಾವ್ ಟು ಕಾಲ್ ಹಿಮ್ ಅಂಡ್ ಟೆಲ್ ಹಿಮ್ ಹೌ ಗುಡ್ ಹಿ ವಾಸ್ ಇನ್ ದಿಸ್ ಶೋ. ಸೊ ಐ ಫೆಲ್ಟ್ ವೆರಿ ನೈಸ್. ದಟ್ಸ್ ಅಲ್ಟಿಮೇಟ್ಲಿ ಆಸ್ ಅನ್ ಆಕ್ಟರ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಇಂಡಿವಿಜುವಾಲಿಟಿ. ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ವೇ ಆಫ್ ಲುಕಿಂಗ್ ಅಟ್ ಯುವರ್ ಪ್ರೊಫೆಷನ್. ಬಿಕಾಸ್ ವಿ ಲಿವ್ ಟುಗೆದರ್. ಡೆಫಿನೆಟ್ಲಿ ಪಪ್ಪ ಅಷ್ಟೊಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಪಪ್ಪ ಅಂತೂ. ಮತ್ತೆ ಅಣ್ಣ ಅಷ್ಟೊಂದು ದೊಡ್ಡ ಸೂಪರ್ ಸ್ಟಾರು. ಹಾಗಾಗಿ ಅವರ ಹೊರೆ ಇರುತ್ತೆ ನಿಮ್ಮ ಮೇಲೆ. ಜನ ಅದನ್ನು ಯೋಚನೆ ಮಾಡ್ತಾರೆ, ಬಾಬಿ ಕೂಡ ಅದೇ ರೀತಿ ರೋಲ್ ಮಾಡ್ತಾನೆ ಅಂತ. ನಾನು ತುಂಬಾ ಲಕ್ಕಿ, OTT ಪ್ಲಾಟ್ಫಾರ್ಮ್ ಕಾರಣದಿಂದ ನನಗೆ ಬೇರೆ ಥರದ ರೋಲ್ ಮಾಡೋದಕ್ಕೆ ಸಿಕ್ತು. ಹೇಗೆ ನಾನು ಕ್ಲಾಸ್ ಆಫ್ 83 ಮಾಡಿದೆ, ಆಮೇಲೆ ನಾನು ಆಶ್ರಮ್ ಮಾಡಿದೆ, ಆಮೇಲೆ ನಾನು ಲವ್ ಹಾಸ್ಟೆಲ್ ಮಾಡಿದೆ. ಮತ್ತೆ ಲವ್ ಹಾಸ್ಟೆಲ್ನಲ್ಲಿ ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಆಮೇಲೆ ನಾನು ಬ್ಯಾಟ್ಸ್ ಆಫ್ ಬಾಲಿವುಡ್ ಮಾಡಿದೆ, ಅದು ಅಷ್ಟು ದೊಡ್ಡ ಹಿಟ್ ಆಯಿತು. ಹಾಗಾಗಿ ಇವತ್ತು ನಿಮ್ಮ ವೆಲ್ವಿಷರ್ ಆಗಿರೋ ಸಲ್ಮಾನ್ ಖಾನ್ ಅವರು ಏನ್ ಹೇಳಿದ್ರು ಈ ರೋಲ್ ನೋಡಿದ್ಮೇಲೆ? ಇಲ್ಲ, ಹಿ ವಾಸ್ ವೆರಿ ಹ್ಯಾಪಿ. ಮಾಮು ಎಷ್ಟೊಂದು ಒಳ್ಳೆ ವ್ಯಕ್ತಿ ಅಂದ್ರೆ ಸಲ್ಮಾನ್ ಅಂದ್ರೆ, ಅವನು ಕೇವಲ ಕೊಡೋದಕ್ಕೆ ಇಷ್ಟಪಡ್ತಾನೆ. ಅವನಿಗೆ ಅಷ್ಟು ದೊಡ್ಡ ಮನ್ಸಿದೆ. ಅವನು ಯಾವಾಗ್ಲೂ ಎಲ್ಲರನ್ನೂ ಖುಷಿಯಾಗಿಡೋಕೆ ಇಷ್ಟಪಡ್ತಾನೆ. ಅಂಡ್ ಐ ಥಿಂಕ್ ದಟ್ಸ್ ವೈ ಪಪ್ಪ ಹೇಳ್ತಿದ್ರು ಇವನು ನನ್ನ ಥರನೇ ಇದ್ದಾನೆ ಅಂತ. ಇವನು ಅವರ ಸಿಮಿಲರ್ ಕ್ವಾಲಿಟೀಸ್ ಇವೆ. ಹಾಗಾಗಿ ಸೊ ಐ ಆಲ್ವೇಸ್ ಸೇ, ಏನಂದ್ರೆ ಯಾವಾಗ ನನಗೆ ಫೋನ್ ಬಂತು ರೇಸ್ತ್ರಿಗೋಸ್ಕರ, ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ನಾನು ಒಂದ್ಸಲ CCL ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗೆ ಹೋಗಿದ್ವಿ. ಆಗ ನಾನು ಗಡ್ಡ ಬೆಳೆಸಿದ್ದೆ, ಏನೋ ಟ್ರೈ ಮಾಡ್ತಿದ್ದೆ ಪ್ರಾಜೆಕ್ಟ್ ಮಾಡೋದಕ್ಕೆ. ಹಾಗಾಗಿ ಆ ವಿಷಯ ಆಗ್ತಿರ್ಲಿಲ್ಲ. ಆಗ ಸಲ್ಮಾನ್ ಸಿಕ್ಕಾಗ ನನಗೆ ಹೇಳ್ದ, ಈ ಗಡ್ಡ ಯಾಕೆ ಬೆಳೆಸ್ಕೊಂಡಿದ್ಯಾ ನೀನು, ಶೇವ್ ಮಾಡೋ ಇಷ್ಟೊಂದು ಅಂದವಾಗಿ ಕಾಣಿಸ್ತೀಯ ನೀನು. ಐ ಸೈಡ್, ಇಲ್ಲ ಮಾಮೂ, ನಾನು ಒಂದು ಫಿಲ್ಮ್ಗೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ಬೆಳೆಸ್ಕೊಂಡಿದ್ದೀನಿ ಅಂತ. ನೋಡು ಬಾಬಿ, ಯಾವಾಗ ನಂದು ಕರಿಯರ್ ನಡೀತಿರ್ಲಿಲ್ವೋ ಸರಿಯಾಗಿ, ಆಗ ನಾನು ಸಂಜಯ್ ದತ್ ಬೆನ್ಮೇಲೆ ಹತ್ತಿದೆ. ಆಮೇಲೆ ನಿನ್ನ ಅಣ್ಣನ ಬೆನ್ಮೇಲೆ ಹತ್ತಿದೆ. ಆಗ ನಾನು ಹೇಳಿದೆ, ನನಗೆ ನಿನ್ನ ಬೆನ್ಮೇಲೆ ಹತ್ತೋಕ್ ಬಿಡು ಅಂತ. ಮತ್ತವನಿಗೆ ಆ ಮಾತು ನೆನಪಿತ್ತು. ಮತ್ತೆ ಕೆಲವು ವರ್ಷಗಳ ನಂತರ
ಅವನು ನನಗೆ ಫೋನ್ ಮಾಡ್ದ, ಬಾಬಿ ಶರ್ಟ್ ತೆಗಿತೀಯಾ? ನಾನು ಹೇಳಿದೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ಮತ್ತು ಹಾಗೆ ನನಗೆ ರೇಸ್ 3 ಸಿಕ್ತು, ಮತ್ತು ರೇಸ್ 3 ನನಗೆ ತುಂಬ ಬೆನಿಫಿಟ್ ಆಯಿತು. ಅಂದರೆ ಸಲ್ಮಾನ್ ಈಸ್ ಅ ಸೂಪರ್ ಸ್ಟಾರ್ ಆಫ್ ದ ಮಾಸಸ್. ಎಲ್ಲರೂ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಎಲ್ಲರೂ ಅವನ ಫಿಲ್ಮ್ಗಳನ್ನು ನೋಡ್ತಾರೆ, ಮತ್ತು ನನಗೆ ಅವಕಾಶ ಸಿಕ್ಕಿದೆ ಅವನ ಫಿಲ್ಮ್ನಲ್ಲಿ ಬರೋದಕ್ಕೆ. ಹಾಗಾಗಿ ಯಾರಿಗೆಲ್ಲ ಬಾಬಿ ಡಿಯೋಲ್ ಗೊತ್ತಿರಲಿಲ್ವೋ ಅವರು ನನ್ನ ಗುರ್ಸಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ದ್ಯಾಟ್ ರಿಯಲಿ ಹೆಲ್ಪ್ ಮೀ. ನಿಮ್ಮ ಮಾತು ಸರಿ ಇದೆ. ಸಲ್ಮಾನ್ ಖಾನ್ ಅವರ ಮನಸ್ಸು ತುಂಬಾ ದೊಡ್ಡದು, ಮತ್ತು ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೆ ಗಡ್ಡ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಕೇಳ್ಪಟ್ಟೆ ನಿಮ್ಮ ತಾಯಿಗೂ ಕೂಡ ಗಡ್ಡ ಅಂದ್ರೆ ಇಷ್ಟ ಆಗಲ್ಲ ಅಂತ. ಹೌದು, ಅಮ್ಮನಿಗಂತೂ ಇದ್ದೇ ಇದೆ ಅಲ್ವಾ. ಅಮ್ಮ ಅಂತೂ ಯಾವತ್ತೂ ಇಷ್ಟಪಡಲ್ಲ. ಆಕ್ಚುಲಿ ಅವ್ರು ನನಗೆ ಹೇಳ್ತಾರೆ, ಕಪ್ಪಗ್ ಮಾಡ್ಕೋ, ಬಿಳಿ ಕೂದಲು ಯಾಕಿದೆ ಅಂತ. ಇವನೋ ನನ್ನ ಮಗ, ನೀನು ಎಲ್ರಿಗಿಂತ ಚಿಕ್ಕವನು, ಮತ್ತೆ ಈ ಬಿಳಿ ಗಡ್ಡ ಯಾಕೆ? ಆಮೇಲೆ ನಾನು ಅಮ್ಮನಿಗೆ ಹೇಳ್ತಾ ಇರ್ತೀನಿ, ಏನಂದ್ರೆ ಕ್ಯಾರೆಕ್ಟರ್ ಆ ಥರ ಇದೆ ಅಂತ ನಾನು ಇಟ್ಕೋಬೇಕಾಗುತ್ತೆ ಬಿಳಿ ಕೂದಲನ್ನ. ಆದ್ರೆ ಏನು ಬಾಬಾ ನಿರಾಲಾ ಅವರ ನೆಗೆಟಿವ್ ರೋಲ್ ಮಾಡಿದ್ರಲ್ಲ, ಇದರಿಂದ ತುಂಬಾ ಪಾಪ್ಯುಲಾರಿಟಿ ಸಿಕ್ತು ನಿಮ್ಗೆ. ಇದೇ ಕಾರಣದಿಂದ ಸಿನಿಮಾಗಳಲ್ಲೂ ಕೂಡ ನೆಗೆಟಿವ್ ರೋಲ್ ಸಿಗೋದಕ್ಕೆ ಶುರುವಾಯ್ತು. ಆನಿಮಲ್ನಲ್ಲಿ ನಾನು ಅನಿಮಲ್ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ಸಲ್ಲ ನಾನು ನೆಗೆಟಿವ್ ಅಂತ. ಯಾಕಂದ್ರೆ ನಾನು ಒಂದು ಗ್ರೇ ಕ್ಯಾರೆಕ್ಟರ್ ಆಗಿದ್ದೆ. ಯಾರು ಅವನ ಜೀವನದಲ್ಲಿ ಅವನು ತನ್ನ ಎಲ್ಲನೂ ತನ್ನ ಗ್ರ್ಯಾಂಡ್ ಫಾದರ್ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡ್ತಾನೆ. ಮತ್ತೆ ಇದೆಲ್ಲ ಆಯಿತು, ದೊಡ್ಡ ಫ್ಯಾಮಿಲಿ ಆಗಿತ್ತು, ಅವರನ್ನು ತೆಗೆದು ಹೊರಗೆ ಹಾಕ್ತಾರೆ. ಹಾಗಾಗಿ ಅವನ ಒಳಗೆ ಒಂದು ಕೋಪ ಇತ್ತು, ಏನಂದ್ರೆ ನಾನು ರಿವೆಂಜ್ ತಗೋತೀನಿ ಅಂತ. ಮತ್ತೆ ಅದಕ್ಕೋಸ್ಕರನೇ ನನ್ನ ಕ್ಯಾರೆಕ್ಟರ್ ಆಗಿತ್ತು. ಮತ್ತೆ ಒಂದ್ ವೇಳೆ ನೀವು ವಿಜುವಲಿ ನೋಡಿದ್ರೆ ಕ್ಲೈಮ್ಯಾಕ್ಸ್ನಲ್ಲೂ ಕೂಡ ನೀವು ನಾನು ಮತ್ತೆ ರಣಬೀರ್ ಹೊಡೆದಾಡೋದನ್ನ ನೋಡ್ತಿರೋ, ಆಗ ನಿಮಗೆ ಅರ್ಥ ಆಗಲ್ಲ ಯಾರು ಪರ ವಹಿಸ್ಬೇಕು ಅಂತ. ಯಾಕಂದ್ರೆ ಇಬ್ರು ಕತೆನೂ ಒಂದೇ ಥರ ಇರುತ್ತೆ. ಆ್ಯಂಡ್ ಬಟ್ ಐ ವಾಸ್ ವೆರಿ ಲಕ್ಕಿ. ಆ CCLಯಿಂದ ನಂಗೆ ಈ ರೋಲ್ ಸಿಕ್ತು ಯಾವಾಗ ನಾನು ಗಡ್ಡ ಬೆಳೆಸಿದ್ನೋ ಆಗ. ಮತ್ತೆ ಸಂದೀಪ್ ರೆಡ್ಡಿ ವಾಂಗ ಅಲ್ಲಿಗೆ ಬಂದರು ಭೇಟಿ ಆಗೋಕ್ಕೆ. ನನಗೆ ತೋರಿಸ್ತಾರೆ, ಹೇಳ್ತಾರೆ ಈ ಫೋಟೋಗ್ರಾಫ್ನ ನೋಡಿ, ಇದು CCL ಟೈಮ್ದಾಗಿತ್ತು, ಮತ್ತೆ ನನಗೆ ಗಡ್ಡ ಇತ್ತು. ಆಗ ಹೇಳ್ತಾರೆ ನನಗೆ ಈ ಎಕ್ಸ್ಪ್ರೆಷನ್ ಬೇಕು, ಇದೇ ಲುಕ್ ಬೇಕು ಅಂತ. ನೋಡಿದ್ರೆ ಗಡ್ಡ ಕೆಲ್ಸಕ್ಕೆ ಬಂತು. ರಣಬೀರ್ಗೆ ಬೇಜಾರಾಗ್ಲಿಲ್ವಾ? ನೀವು ಅವ್ನಿಗೆ ಹೊಡಿತೀರಾ, ಕೆಳಗೆ ಬೀಳಿಸ್ತೀರಾ, ಮತ್ತು ಆಮೇಲೆ ಸಿಗರೇಟ್ ಹಚ್ಕೋತೀರಾ? ನನಗೆ ಇಬ್ರು ಫೇವ್ರೇಟ್ ಆಕ್ಟರ್ ಇದ್ದಾರೆ. ಒಬ್ರು ರಣಬೀರ್, ಇನ್ನೊಬ್ರು ಆಲಿಯಾ. ಮತ್ತೆ ನಾನು ಎಷ್ಟೊಂದು ಖುಷಿಯಾಗಿದೆ ಅಂದರೆ, ಮೊದಲನೇದಾಗಿ ನಾನು ಸಂದೀಪ್ ಜೊತೆ ಕೆಲಸ ಮಾಡಬೇಕಾಗಿತ್ತು, ಮತ್ತೆ ರಣಬೀರ್ ಇದ್ದ ಜೊತೆಗೆ. ಅವನು ಎಷ್ಟೊಂದು ಡೌನ್ ಟು ಅರ್ತ್ ಆಗಿದ್ದಾನೆ ಅಂದರೆ, ಅಷ್ಟೊಂದು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವನು ಯಾವಾಗ ಸೆಟ್ನಲ್ಲಿ ಇರ್ತಾನೋ ಆಗ ಆ ಥರ ಅನ್ಸೋದೇ ಇಲ್ಲ. ಅವನು ಎಲ್ಲರ ಜೊತೆ ಕೂತ್ಕೋತಾನೆ, ಎಲ್ಲರ ಜೊತೆ ಮಾತಾಡ್ತಾನೆ. ಮತ್ತೆ ಒಂದ್ ವೇಳೆ ಬೇರೆ ಆಕ್ಟರ್ಸ್ ಆಗಿದ್ರೆ, ಹೇಗೆ ನೀವು ಹೇಳಿದ್ರಲ್ಲ ಏನಂದ್ರೆ ಅವನ ಬೆನ್ ಮೇಲೆ ಹತ್ತಿದೆ ಅಂತ, ಅದೇ ಸಮಯ ಆನ್ ದ ಸ್ಪಾಟ್ ಸಂದೀಪ್ ಡಿಸೈಡ್ ಮಾಡಿದ್ರು, ಏನಂದ್ರೆ ಬಾಬಿ ನೀನು ಪಂಚ್ ಮಾಡ್ತೀಯಾ ಅಂಡ್ ಯು ಫಾಲ್ ಆನ್ ಟಾಪ್ ಆಫ್ ಹಿಮ್ ಅಂಡ್ ಯು ಲೈಟ್ ಅ ಸಿಗರೇಟ್. ಬೇರೆ ಯಾರಾದ್ರೂ ಆಕ್ಟರ್ಸ್ ಆಗಿದ್ರೆ ಒಪ್ಕೋತಾನೆ ಇರಲಿಲ್ಲ. ಅಂದ್ರೆ ಅವನಲ್ಲಿ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯೋ ಆಸ್ ಅನ್ ಆಕ್ಟರ್, ಏನು ಡೈರೆಕ್ಟರ್ ಇಷ್ಟಪಡ್ತಾನೋ ಅದು ಫಿಲ್ಮ್ಗೋಸ್ಕರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವನು ಯಾವತ್ತೂ ಏನೂ ಹೇಳಲ್ಲ. ಮತ್ತದು ಆನ್ ದ ಸ್ಪಾಟ್ ಆಯಿತು. ನನ್ನ ಫೇವ್ರೇಟ್ ಆಗಿದ್ದಾರೆ ರಣಬೀರ್ ಕಪೂರ್ ಮತ್ತೆ ಆಲಿಯಾ. ಅಷ್ಟೊಂದು ಭೇಟಿ ಆಗೋದು ಇರಲ್ಲ, ನಾನು ಅವರನ್ನ ಬಾಲ್ಯದಿಂದ ನೋಡಿದ್ದೀನಿ. ಆಲಿಯಾ ಬಗ್ಗೆ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಏನಂದ್ರೆ ಆಲ್ಫಾದ ಸೆಟ್ನಲ್ಲಿ ನಿಮ್ಮ ತಕರಾರಾಯ್ತು, ವಾಗ್ವಾದ ಆಯ್ತು ಆಲಿಯಾ ಜೊತೆ ಅಂತ. ಹೌದು, ನನಗೂ ಕೂಡ ಯಾರೋ ಸ್ನೇಹಿತ ಕಳಿಸಿದ್ದ ಈ ಕೆಲವು ಸ್ನ್ಯಾಪ್ಶಾಟ್ ಆ ವಿಷಯದ್ದು. ಹಾಗಾಗಿ ನಾನು ಕೂಡ ಆಶ್ಚರ್ಯಪಟ್ಟೆ. ನಾನೊಂದೇ ಜನ ಅಷ್ಟೊಂದು ಫ್ರೀ ಇದ್ದಾರ, ಏನ್ ಬೇಕಾದ್ರೂ ಬರೆದು ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಆಲ್ಫಾ ಫಿಲ್ಮ್ ಏನಿದೆ ಅದರಲ್ಲಿ ನಾನು ಈಗ ರಣವೀರ್ ಜೊತೆ ಫಿಲ್ಮ್ ಮಾಡಿದೆ. ಮತ್ತೆ ಯಾವಾಗ ನನಗೆ ಗೊತ್ತಾಯ್ತು ಆಲಿಯಾ ಜೊತೆ ಒಂದು ಫಿಲ್ಮ್ ಆಫರ್ ಬರೋದಿದೆ ಅಂತ, ನಾನು ಹೇಳಿದೆ ಏನಾಗ್ತಿದೆ ನನ್ನ ಜೊತೆ. ಇಬ್ರು ನನ್ನ ಫೇವ್ರೇಟ್ ಆಕ್ಟರ್ಸ್ ಆಗಿದ್ದಾರೆ, ಇಬ್ರು ಜೊತೆ ಕೆಲಸ ಮಾಡೋಕೆ ನನಗೆ ಅವಕಾಶ ಸಿಗ್ತಿದೆ. ಹಾಗಾಗಿ ಇಟ್ ವಾಸ್ ಸೋ ನೈಸ್. ಎಷ್ಟೊಂದು ಒಳ್ಳೆ ಆಕ್ಟರ್ಸ್ ಆಗಿದ್ದಾಳೆ. ಫಸ್ಟ್ ಆಫ್ ಆಲ್ ಎಷ್ಟೊಂದು ಪ್ರೊಫೆಷನಲ್ ಆಗಿದ್ದಾಳೆ, ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾಳೆ. ಅವಳು ಫೈಟ್ ಸೀಕ್ವೆನ್ಸ್ ಮಾಡಬೇಕು, ಇದೆಲ್ಲ ಮಾಡಬೇಕು, ಅಂಡ್ ಶಿ ವಾಸ್ ಸೋ ಪ್ರಿಪೇರ್ಡ್. ಹಾಗಾಗಿ ನನಗೆ ಅರ್ಥನೇ ಆಗ್ಲಿಲ್ಲ ಯಾರು ಏನು ಯೋಚನೆ ಮಾಡಿ ಬರೆದ್ರು ಅಂತ. ಮತ್ತೆ ಅದಾದ್ಮೇಲೂ ಕೂಡ ಇಲ್ಲ, ಅವರಂತೂ ಇದನ್ನ ಹೇಳಿದ್ರು, ಏನಂದ್ರೆ ಬಾಬಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದ, ಏನಂದ್ರೆ ಆದಿತ್ಯ ಚೋಪ್ರಾ ಅವನಿಗೆ ಇನ್ನೊಂದು ಫಿಲ್ಮ್ ಆಫರ್ ಮಾಡಿಬಿಟ್ರು ಅಂತ. ಈಗ ನಾನು ಐ ಕಾಂಟ್ ಗೋ ಅರೌಂಡ್ ಪ್ರೂವಿಂಗ್ ದ ಪಾಯಿಂಟ್ ಟು ಎನಿವನ್, ಬಟ್ ಇಟ್ ಇಸ್ ನಾಟ್ ಟ್ರೂ ಆ್ಯಂಡ್ ಐ ಆಮ್ ಲಕ್ಕಿ ದಟ್ ಐ ಆಮ್ ಹಿಯರ್. ನೀವು ಪ್ರಶ್ನೆ ಕೇಳಿದರೆ ನನಗೆ ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೀನಿ. ಯಾಕಂದ್ರೆ ಇದು ಏನಂದ್ರೆ ಹೆಚ್ಚಾಗಿ ಯಾರು ನೀವೆಲ್ಲ ಇನ್ಸ್ಟಾಗ್ರಾಮಿಂದ ಇನ್ಫ್ಲೂಯೆನ್ಸ್ ಆಗ್ತಿರೋ, ಅದರ 90% ಕತೆಗಳು ಅಸಲಿ ಆಗಿರಲ್ಲ. ಅಂದ್ರೆ ಅದರಲ್ಲಿ ಇಷ್ಟೊಂದು ಸತ್ಯ ಇರುತ್ತೆ, ಆದ್ರೆ ಅಷ್ಟೊಂದು ಸತ್ಯ ಇರಲ್ಲ. ಹಾಗಾಗಿ ಇದೇ ಆಗತ್ತೆ. ಆದ್ರೆ ನಮ್ಮೆಲ್ರಿಗೂ ಅಭ್ಯಾಸ ಇದೆ. ಆದ್ರೆ ಈ ಕಥೆ ನಿಜಾನ? ಏನಂದ್ರೆ ಆನಿಮಲ್ನಲ್ಲಿ ರೋಲ್ ಮಾಡಿದ್ಮೇಲೆ ನಿಮಗೆ ಪ್ರಾಣಿಗಳ ಮೇಲೆ ಎಷ್ಟೊಂದು ಪ್ರೀತಿ ಹುಟ್ಕೊಳ್ತು ಅಂದ್ರೆ ಮುಂದಿನ ಫಿಲ್ಮ್ನ ಹೆಸರು ಬಂದರ್ ಅಂತ ಇಟ್ಕೊಂಡ್ರಿ. ದಟ್ ವಾಸ್ ಅ ಗುಡ್ ಒನ್ ರಜಾಜಿ, ದಟ್ ವಾಸ್ ಅ ಗುಡ್ ಒನ್. ಆಕ್ಚುಲಿ ಯಾವಾಗ ಫಿಲ್ಮ್ ಮಾಡ್ತಿದ್ವಿ ಅಲ್ವಾ, ಆಗ ನಾವು ನಿಖಿಲ್ನ ಪ್ರೊಡ್ಯೂಸರ್ ನಿಖಿಲ್ ದ್ವಿವೇದಿ, ಅವನು ಹಳೆ ಹಾಡು ಹುಡುಕ್ದ. ಅದರ ಲಿರಿಕ್ಸ್ ತುಂಬ ಪಾಪ್ಯುಲರ್ ಆಗಿತ್ತು, ಕಮಾನ್ ಬೇಬಿ ದಿಲ್ ಕಿಸ್ಕೋ ದೇಗಿ. ಹಾಗಾಗಿ ನಮಗೆ ಅಷ್ಟೊಂದು ಇಷ್ಟ ಆಯಿತು. ನಾನು ಹೇಳಿದೆ ಫಿಲ್ಮ್ ಟೈಟ್ಲು ಮಾಡೋಣ ಇದನ್ನ, ಕಮಾನ್ ಬೇಬಿ ದಿಲ್ ಕಿಸ್ಕೋ ದೇಗಿ. ಆದರೆ ಅದು ಹಾಗೇನೆ ನಾವು ತಮಾಷೆ ಮಾಡ್ತಾ ಇರ್ತೀವಿ ಸೆಟ್ನಲ್ಲಿ. ಆದರೆ ಬಂದರ್ ರಿಯಲಿ ಸೂಟ್ಸ್ ದ ಫಿಲ್ಮ್.
ಯಾಕಂದ್ರೆ ಕಥೆ ಆ ಥರನೇ ಇದೆ. ಇಟ್ಸ್ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ಹೇಗೆ ಬಾಲ್ಯದಲ್ಲಿ ನೀವು ಬಹುಶಃ ನೋಡಿರ್ಬೋದು, ಇಟ್ ವಾಸ್ ಲಾಟ್ ಆಫ್ ಕ್ರುಯಲ್ಟಿ ಟು ಆನಿಮಲ್ಸ್. ಕೋತಿನ ಕರ್ಕೊಂಡು ಓಡಾಡ್ತಿದ್ರು, ಮತ್ತೆ ಅವರು ಡಮರುಗ ಬಾರಿಸಿದ್ರು, ಮತ್ತೆ ಕೋತಿ ಕುಣಿಯೋದನ್ನ ತೋರಿಸ್ತಿದ್ರು. ಈ ಗಾರುಡಿಗ ಇರ್ತಾನಲ್ಲ, ಹಾಗಾಗಿ ಕತೆ ಆ ಥರ ಇದೆ. ಈ ವ್ಯಕ್ತಿ ಜೊತೆ ಆ ಥರ ಆಗ್ತಿದೆ. ಏನಂದ್ರೆ ಲೈಫ್ ಅವನನ್ನ ಕುಣಿಸ್ತಿದೆ, ಸಿಕ್ಕಾಕೊಂಡಿದ್ದಾನೆ, ಮತ್ತೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಯಾಕಂದ್ರೆ ನಾನು ಯಾವಾಗಲೂ ಏನು ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದೀನೋ ಅವು ಲಾರ್ಜರ್ ದೆನ್ ಲೈಫ್. ಹಾಗಾಗಿ ನೀವು ಎಷ್ಟೊಂದು ಕಂಡೀಷನ್ ಆಗಿ ಹೋಗ್ತೀರಾ ಅಲ್ವಾ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಏನಂದ್ರೆ ಯಾವಾಗ ನೀವು ಒಂದು ರಿಯಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾಗುತ್ತೋ, ಇನ್ ದ ಸೆನ್ಸ್ ನಾರ್ಮಲ್ ಹೇಗೆ ನೀವು ಮಾತಾಡ್ತಿದ್ದೀರಾ, ನಾನು ಮಾತಾಡ್ತಿದ್ದೀನಿ, ಅದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಹಾಗಾಗಿ ನೆಗೆಟಿವ್ ರೋಲಾ? ಇದರಲ್ಲಿ ನೀವು ಖಳನಾಯಕನ? ಇಲ್ಲ, ಆ ಥರ ಏನೂ ಇಲ್ಲ. ಆ ಥರ ಏನೂ ಇಲ್ಲ. ಆ ಪ್ರೋಮೋ ಸ್ವಲ್ಪ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬಿಡಿ. ಇಲ್ಲ ಇಲ್ಲ, ಅಭ್ಯಾಸ ಆಗೋಗಿದೆ ನಿಮ್ಮನ್ನ ವಿಲನ್ ಆಗಿ ನೋಡೋದಕ್ಕೆ. ಮತ್ತೆ ಇಲ್ಲಿ ನಾನು ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ ಏನಂದ್ರೆ ನನಗೆ ಸ್ವಲ್ಪ ಪಾಸಿಟಿವ್ ರೋಲ್ ಸಿಗಲಿ ಅಂತ. ಆದರೆ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದ್ಸಲ ಇಮೇಜ್ ಆಗೋಗ್ಬಿಟ್ರೆ ಆಗ ಎಲ್ಲರೂ ನಿಮ್ಮನ್ನ ಅದೇ ರೋಲಲ್ಲಿ ನೋಡೋಕ್ಕೆ, ಅದೇ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಜನರನ್ನ ಕೇಳೋಣ ಯಾವ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಮೀಮ್ಸ್ ನೋಡಿದ್ವಿ, ಅವು ತುಂಬಾ ವೈರಲ್ ಆಗಿವೆ. ಲಾರ್ಡ್ ಬಾಬಿ, DJ ಬಾಬಿ. ಹಾಗಾಗಿ ನೀವು ನಮಗೆ ಇದ್ರ ಹಿಂದಿನ ಕಥೆನ ಹೇಳಕ್ ಇಷ್ಟಪಡ್ತೀರಾ? ಶುರುನಲ್ಲಿ ನಾನು ಸ್ವಲ್ಪ ಟ್ರೋಲ್ ಆಗಿದ್ದೆ. ಯಾಕಂದ್ರೆ ನಮ್ಗೆ ಯಾವಾಗ ಕೆಲಸ ಇರಲ್ವೋ ಆಗ ಇವೆಂಟ್ಗೆ ಕರೀತಾರೆ, ಸ್ವಲ್ಪ ದುಡ್ಡು ಸಿಗುತ್ತೆ, ಸರಿನಾ? ಹಾಗಾಗಿ ನಾನು ದಿಲ್ಲಿಯಲ್ಲಿ ಒಂದು ಈವೆಂಟ್ ಇತ್ತು, ನಾನು ಹೋದೆ. ಒಂದು ನೈಟ್ ಕ್ಲಬ್ ಇತ್ತು. ಅವ್ರು ಹೇಳಿದ್ರು ಏನಂದ್ರೆ ನೀವು ಕನ್ಸೋಲ್ನ ಹಿಂದೆ ಹೋಗಿ ನಿಂತ್ಕೊಳ್ಳಿ, ಎಲ್ಲರೂ ಅನ್ಕೋತಾರೆ ನೀವು ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀರಾ ಅಂತ, ಮತ್ತೆ ನೀವು ಹೊರಟು ಹೋಗಿ. ನಾನು ಹೇಳಿದೆ ಸರಿ, ನಾನು ಹೋದೆ. ಮತ್ತೆ ಆಬ್ವಿಯಸ್ಲಿ ನಾನು ಬಾಬಿ ಡಿಯೋಲ್ ಆಗಿದ್ದೀನಿ, ಹಾಗಾಗಿ ನನ್ನ ಬಾಬಿ ಡಿಯೋಲ್ ಹಾಡುಗಳನ್ನೇ ಹಾಕ್ತಾರೆ. ಜನ ಕೂಡ ಬಂದರು ಬಾಬಿ ಡಿಯೋಲ್ ಇದ್ದಾನೆ ಅಂತ, ಆಗ ಬಾಬಿ ಡಿಯೋಲ್ ಹಾಡುಗಳೇ ಬರುತ್ತೆ. ಮತ್ತು ನಾನು DJ ಅಂತೂ ಅಲ್ಲ, ಖಂಡಿತ. ನನಗೆ ಎಷ್ಟೊಂದು ಫ್ಯಾನ್ಸ್ ಇದ್ದಾರೆ, ಅಂದರೆ ಎಷ್ಟು ಪ್ರೀತಿ ಕೊಡ್ತಾರೆ ನನಗೆ, ನಮ್ಮ ಫ್ಯಾಮಿಲಿಗೆ. ಅವರು ಇದೆಲ್ಲ ಟ್ರೋಲಿಂಗ್ ಆದರೂ ಜೊತೆಗೆ ನಿಂತ್ಕೊಂಡ್ರು, ಅವರ ಅಗೇನ್ಸ್ಟ್ ಹೋದ್ರು. ಎಲ್ರಿಗೂ ಮೇಡ್ ದೆಮ್ ರಿಯಲೈಸ್ ಏನಂದ್ರೆ ವಾಟ್ ಬಾಬಿ ಈಸ್ ಆಲ್ ಅಬೌಟ್. ಅಲ್ಲಿಂದ ನನ್ನ ಹೆಸರು ಲಾರ್ಡ್ ಆಗೋಯ್ತು. ಮತ್ತು ನಾನು ತುಂಬ ಬ್ಲೆಸ್ಡ್ ಆಗಿದ್ದೀನಿ, ಯಾಕಂದರೆ ಪಪ್ಪ ಅವರಿಂದ ನನಗೆ ಎಷ್ಟೊಂದು ಪ್ರೀತಿ ಸಿಗ್ತಿದೆ. ಮತ್ತು ಇಟ್ಸ್ ಸೋ ನೈಸ್ ದ್ಯಾಟ್ ಪೀಪಲ್, ನಾನು ಇವತ್ತು ಯೋಚನೆ ಮಾಡಿರಲಿಲ್ಲ ಎಲ್ಲರೂ ನನಗೆ ಲಾರ್ಡ್ ಅಂತಾರೆ ಅಂತ. ಹಾಗಾಗಿ ಆ್ಯಂಡ್ ಇಟ್ಸ್ ಜಸ್ಟ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ಮತ್ತು ವಾಟ್ ಡು ಐ ಸೇ, ಐ ಆಮ್ ವೆರಿ ಬ್ಲೆಸ್ಡ್. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಆನಿಮಲ್ ಮೂವಿಯಲ್ಲಿ ನಿಮ್ ಫೇಮಸ್ ಡ್ಯಾನ್ಸ್ ಸ್ಟೆಪ್ ಇದೆಯಲ್ವಾ, ಜಮಾಲ್ ಕೂಡು ಸಾಂಗಲ್ಲಿ. ಸರ್, ಅದು ಇತ್ತೀಚೆಗೆ ಪ್ರತಿ ಮದ್ವೆ ಪಾರ್ಟಿಗಳಲ್ಲೂ ಬರ್ತಾ ಇರುತ್ತೆ. ಯಾರಾದ್ರೂ ಒಬ್ರು ತನ್ನ ತಲೆ ಮೇಲೆ ಗ್ಲಾಸ್ ಇಟ್ಕೊಂಡು ಡ್ಯಾನ್ಸ್ ಸ್ಟೆಪ್ ಮಾಡ್ತಾ ಇರ್ತಾರೆ. ಸರ್, ಒಂದ್ಸಲ ನೀವು ಆ ಡ್ಯಾನ್ಸ್ ಸ್ಟೆಪ್ ನಮಗೆ ಮಾಡಿ ತೋರಿಸ್ತೀರಾ? ನಾನು ಇಲ್ಲಿಂದ ಮಾಡಲಿ ಈ ಡ್ಯಾನ್ಸ್. ನಾನು ಕೇವಲ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಕತೆ ಬಗ್ಗೆ ಏನಂದರೆ ಹೇಗಾಯಿತು ಆ ಡ್ಯಾನ್ಸ್. ಈಗ ನನಗೆ ನನ್ನ ಸೀಕ್ವೆನ್ಸಿಂದ ನನ್ನ ಮದುವೆ ಆಗಬೇಕಾಗಿರುತ್ತೆ, ಮತ್ತು ನಾನು ಅಲ್ಲಿ ತುಂಬ ಖುಷಿಯಾಗಿದ್ದೀನಿ, ಮತ್ತು ಮ್ಯೂಸಿಕ್ ಬರ್ತಿರುತ್ತೆ, ಮತ್ತು ನಾನು ಡ್ಯಾನ್ಸ್ ಮಾಡ್ತೀನಿ. ಮತ್ತು ಸಂದೀಪ್ ಯಾವುದೇ ಕೊರಿಯೋಗ್ರಾಫರ್ನ ಕರೆಸಿರಲಿಲ್ಲ. ಅವ್ರು ಹೇಳಿದ್ರು ನೀನು ಡ್ಯಾನ್ಸ್ ಮಾಡು ಬಾಬಿ. ಅರೆ, ನಾನು ಹೇಳಿದೆ ನನಗಂತೂ ಇವತ್ತಿನವರೆಗೂ ಕೊರಿಯೋಗ್ರಾಫರ್ ಇಲ್ಲದೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ. ಆಗ ಯಾವಾಗ ನಾನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ನೋ ಆಗ ಅವನು ಕಟ್ ಮಾಡ್ದ, ಮತ್ತು ಹೇಳ್ದ ನೀನು ಬಾಬಿ ಥರ ಕಾಣಿಸ್ತಾ ಇದೆಯಾ ಅಂತ. ಇನ್ಯಾವ ಥರ ಕಾಣಿಸ್ಲಿ ಅಂತ ನಾನು ಕೇಳಿದೆ. ಆಗ ಸೌರವ್ ಸಚ್ದೇವ್, ಯಾರನ್ನ ಬ್ರದರ್ ರೋಲ್ ಪ್ಲೇ ಮಾಡ್ತಿದ್ನಲ್ಲ ಆ ಫಿಲ್ಮ್ನಲ್ಲಿ, ಆಗ ನಾನು ಅವನಿಗೆ ಹೇಳಿದೆ ನಡಿ ನೀನು ಡ್ಯಾನ್ಸ್ ಮಾಡಿ ನೋಡು, ತೋರಿಸು ನನಗೆ ಹೇಗೆ ಮಾಡ್ತೀಯಾ ಅಂತ. ಆಗ ನಾನು ಹೇಳಿದೆ ನೋಡಿ ಇವ್ನ ಸ್ಟೈಲ್ ಬೇರೆ ಇದೆ, ಇವನನ್ನು ಫಾಲೋ ಮಾಡ್ತೀನಿ ಅಂತ. ಮತ್ತು ನನ್ನ ಕೈಯಲ್ಲಿ ಗ್ಲಾಸ್ ಇತ್ತು ಆ ಶಾಟ್ನಲ್ಲಿ. ಹಾಗಾಗಿ ನಾನು ಹೇಳಿದೆ, ಸಡನ್ನಾಗಿ ನನ್ನ ತಲೆಗೆ ಬಂತು ಏನಂದರೆ, ಯಾವಾಗ ನಾನು ಪಂಜಾಬಿಗೆ ಹೋಗ್ತಿದ್ನೋ ಬೇಸಿಗೆ ರಜೆಗಳಲ್ಲಿ, ಚಳಿಗಾಲದ ರಜೆಗಳಲ್ಲಿ ಪಪ್ಪ ಜೊತೆ ಪಾರ್ಟಿ ಇರೋದು, ಆಗ ಅಲ್ಲಿ ಎಲ್ಲರೂ ಕುಡಿತಿದ್ರು, ಮತ್ತು ಕುಡಿದ ನಂತರ ಎಲ್ಲರೂ ಪಂಜಾಬ್ನ ಗಂಡಸರು ಆಲ್ಫಾ ಆಗಿ ಹೋಗ್ತಿದ್ರು, ಮತ್ತೆ ತಲೆ ಮೇಲೆ ಬಾಟ್ಲಿ ಇಟ್ಕೋತಿದ್ರು, ಗ್ಲಾಸ್ ಇಟ್ಕೋತಿದ್ರು. ಹಾಗಾಗಿ ನಾನು ಹೇಳಿದೆ ನಡೀರಿ ನಾನು ಗ್ಲಾಸ್ ಇಟ್ಕೊಂಡು ನೋಡ್ತೀನಿ ಹೇಗನ್ಸುತ್ತೆ ಅಂತ. ಮತ್ತು ನನಗೇನು ಗೊತ್ತಿತ್ತು ಈ ಸಾಂಗ್ ಇಷ್ಟೊಂದು ಪಾಪ್ಯುಲರ್ ಆಗೋಗುತ್ತೆ ಅಂತ. ಸಂದೀಪ್ಗೆ ಎಷ್ಟಿಷ್ಟ ಆಯಿತು ಅಂದರೆ ಅವನು ಅದನ್ನು ಶೂಟ್ ಮಾಡ್ದ ಹಾಗೇನೆ, ಮತ್ತು ಯಾವ ರೀತಿ ಶೂಟ್ ಮಾಡಿದ್ನೋ ಇಟ್ ಬಿಕೇಮ್ ಲೈಕ್ ಅ ವೈರಲ್ ಥಿಂಗ್ ಅಂದರೆ ನಾನು ಯೋಚನೆ ಅಂದರೆ ಯಾವಾಗ ನಾನು ಹೊರಗೆ ಹೋಗೋಕೆ ಶುರು ಮಾಡಿದ್ನೋ ಮಕ್ಕಳು ನನ್ನ ಗುರುತಿಸಿದ್ದಾರೆ. ನಾನು ಹೇಳಿದೆ ಅಯ್ಯೋ ಇದು ಅಡಲ್ಟ್ ಫಿಲ್ಮ್ ಅಲ್ವಾ, ಮಕ್ಕಳು ಹೇಗೆ ನನ್ನ ಗುರುತಿಸಿದ್ದಾರೆ ಅಂತ. ಆಗ ಆಮೇಲೆ ನನಗೆ ಗೊತ್ತಾಯಿತು ಏನಂದರೆ ಅವರು ರೀಲ್ಸ್ ನೋಡಿದ್ದಾರೆ ಇದರದ್ದು, ಮತ್ತು ಅದಕ್ಕೋಸ್ಕರ ಅದು ಅಷ್ಟೊಂದು ಪಾಪ್ಯುಲರ್ ಆಗೋಯ್ತು ಅಂತ. ಹಾಗಾಗಿ ಐ ವಾಸ್ ರಿಯಲಿ ಹ್ಯಾಪಿ ಏನಂದರೆ ಮಕ್ಕಳು ಕೂಡ ನನ್ನನ್ನು ಗುರುತಿಸಿದ್ದಾರೆ ಈಗ. ಹಾಗಾಗಿ ನಾವು ನಿರೀಕ್ಷೆ ಮಾಡ್ತೀವಿ ಏನಂದ್ರೆ ಮಕ್ಕಳು ಬಂದರ್ ನೋಡೋದಕ್ಕೆ ಹೋಗ್ತಾರೆ ಅಂತ. ಇಲ್ಲ, ಅದು ಕೂಡ ಅಡಲ್ಟ್ ಫಿಲ್ಮ್ ಆಗಿದೆ. ಹಾಗಾಗಿ ಇನ್ನೂ ಸೆನ್ಸರ್ನಲ್ಲಿದೆ ಅಂದರೆ ಅಡಲ್ಟ್ ಫಿಲ್ಮೇ ಆಗಿರುತ್ತೆ, ಯಾಕಂದರೆ ಅದರ ಸಬ್ಜೆಕ್ಟ್ ಆ ಥರ ಇದೆ. ಮತ್ತು ಆದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಚಾಲೆಂಜಿಂಗ್. ನನಗೆ ಯಾವಾಗ ನಾನು ಆ ಫಿಲ್ಮ್ ಶೂಟ್ ಮಾಡ್ತಿದ್ನೋ ನನಗೋಸ್ಕರ ನಾವು 12-13 ಗಂಟೆ ಶೂಟ್ ಮಾಡ್ತಿದ್ವಿ ಪ್ರತಿದಿನ. 27 ಅಥವಾ 26 ದಿನದಲ್ಲಿ ಶೂಟಿಂಗ್ ಮುಗಿಸಿದ್ವಿ. ನನಗಂತೂ ಒಂದು ವರ್ಕ್ಶಾಪ್ ಥರ ಇತ್ತು, ಆ್ಯಕ್ಟಿಂಗ್ ವರ್ಕ್ಶಾಪ್, ಅನುರಾಗ್ ಜೊತೆ.
ಅಂದ್ರೆ ನಾನು ಅಷ್ಟೊಂದು ಕಲಿತೆ ಆ ಫಿಲ್ಮ್ನ ಸಮಯದಲ್ಲಿ. ಅಂದ್ರೆ ಹೇಗೆ ತನ್ನ ಒಳಗೆ ಟ್ಯಾಪ್ ಮಾಡೋದು, ಆಸ್ ಎನ್ ಆಕ್ಟರ್ ಹೌ ಟು ಗೆಟ್ ದೋಸ್ ಎಮೋಷನ್ಸ್. ಮತ್ತೆ ಎಷ್ಟು ಜನ ನನ್ನ ಎದುರಿಗೆ ಆಕ್ಟರ್ಸ್ ಇದ್ರು, ಅಷ್ಟೊಂದು ಒಳ್ಳೊಳ್ಳೆ ಆಕ್ಟರ್ಸ್, ಅವರ ಎನರ್ಜಿಯ ಜೊತೆ ನನ್ನ ಎನರ್ಜಿ ಕೂಡ ಇಂಪ್ರೂವ್ ಆಯಿತು. ಐ ಹ್ಯಾವ್ ಲರ್ನ್ಡ್ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಸ್ ಎನ್ ಆಕ್ಟರ್. ಯಾಕಂದ್ರೆ ನಾನು ನನ್ನ ಎಲ್ಲ ನಾಚಿಕೆನ ಹೊರಗಡೆ ಬಿಸಾಕ್ಬಿಟ್ಟಿದ್ದೆ. ಅದು ಏಕಾಏಕಿ ನಾಚಿಕೆ ಇಲ್ದಿರೋ ಥರ ಅದೊಂದಿರುತ್ತಲ್ಲ, ಏನಂದ್ರೆ ಆಕ್ಟರ್ಗೆ ಯಾವಾಗಲೂ ನಾಚಿಕೆ ಇರಬಾರ್ದು, ಇನ್ಹ್ಯಾಬಿಷನ್ಸ್ ಇರಬಾರ್ದು. ಮತ್ತೆ ಈ ಫಿಲ್ಮ್ಗೋಸ್ಕರ ಅದು ರಿಕ್ವೈರ್ಮೆಂಟ್ ಇತ್ತು. ಹಾಗಾಗಿ ನಾನು ಪೂರ್ತಿ ತುಂಬ ಕಷ್ಟಪಟ್ಟೆ. ಐ ಜಸ್ಟ್ ಟ್ರೈ ಟು ಡೂ ದ ಬೆಸ್ಟ್. ನನ್ನ ಮತ್ತೆ ಇಲ್ಲಿ ಎಷ್ಟು ಜನ ಕೂತಿದ್ದಾರೋ ಅವರೆಲ್ಲರ ಶುಭಾಶಯಗಳು ನಿಮ್ಮ ಫಿಲಂ ಯಶಸ್ವಿ ಆಗ್ಲಿ ಅಂತ, ನೀವು ಮತ್ತೊಮ್ಮೆ ಹಿಟ್ ಆಗಿ ಪಾಸಿಟಿವ್ ರೋಲ್ನಲ್ಲಿ ಅಂತ. ಈಗೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಬಾಬಿ ಡಿಯೋಲ್ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ನಿಮ್ಮ ಸೆಂಟಿಮೆಂಟನ್ನು ನಾನು ಅರ್ಥ ಮಾಡ್ಕೋಬಲ್ಲೆ, ಪೂರ್ತಿ ಪ್ರಪಂಚ ಅರ್ಥ ಮಾಡ್ಕೊಳ್ಳುತ್ತೆ. ಮತ್ತೆ ಬಹುಶಃ ಇಂಥ ಅಣ್ಣ ತಮ್ಮ ಪ್ರಪಂಚದಲ್ಲಿ ಕಡಿಮೆ ನೋಡೋದಕ್ಕೆ ಸಿಗ್ತಾರೆ, ತಮ್ಮ ತಂದೆಗೆ ಇಷ್ಟೊಂದು ಪ್ರೀತಿ ಕೊಡೋರು. ನಾನು ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಬಾಬಿ ಡಿಯೋಲ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ. ಇವರು ತಮ್ಮ ಹೀರೋಯಿನ್ಸ್ಗೆ ತೊಂದರೆ ಕೊಡ್ತಾರೆ. ನೋಡಿ, ನೋಡೋದಕ್ಕೆ ನೀವಂತೂ ಸೋಬರಾಗೆ ಕಾಣಿಸ್ತೀರಾ, ನಾ ಯಾರಿಗೂ ತೊಂದರೆ ಕೊಡ್ತೀರಾ ಅಂತ ಅನ್ಸಲ್ಲ. ಹೌದು ಜಿ. ಆದ್ರೆ ಮೊದಲನೇ ಫಿಲ್ಮ್ನಿಂದ, ಅದರಲ್ಲಿ ಟ್ವಿಂಕಲ್ ಖನ್ನಾ ನಿಮ್ಮ ಜೊತೆಗಿದ್ರು, ಆಗ ಪ್ರತಿ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಜಗಳ ಆಡ್ತಿದ್ರಂತೆ. ಆಕ್ಚುಲಿ ನಾವಿಬ್ರು ಚಿಕ್ಕವರಾಗಿದ್ವಿ ಆ ಸಮಯದಲ್ಲಿ. ಮತ್ತೆ ನಾನು ಸಾರಿ ಬಟ್ ನನಗೆ ಹೊಟ್ಟೆದು ಪ್ರಾಬ್ಲಮ್ ಇತ್ತು ಬಾಲ್ಯದಿಂದಾನೆ. ಹಾಗಾಗಿ ನನ್ನನ್ನು ಹೊಟ್ಟೆಯ ಗುಣಗಾನ ಮಾಡ್ತಾನೆ ಇರ್ತಿದ್ದೆ. ಏನಂದ್ರೆ ಇವತ್ತು ಇದಾಯಿತು, ಅದಾಯಿತು, ಅದಾಗ್ಲಿಲ್ಲ, ಇವತ್ತು ಬಹುಶಃ ಆಗುತ್ತೆ. ಹಾಗಾಗಿ ಅವಳಿಗೆ ಸಿಟ್ಟು ಬರ್ತಿತ್ತು. ಮತ್ತೆ ಅದೇ ವಿಷಯಕ್ಕೆ ಬಾಟಿ ಕ್ಲೀನ್ ಮಾಡೋ ಮಾತಾಡಿದ್ರೆ ಸಿಟ್ಟು ಬಂದೇ ಬರುತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ. ಅಂದ್ರೆ ನಮ್ಮಮ್ಮ ಅಂದ್ರೆ ಟೆನ್ಷನ್ ಅದೇ ಇರ್ತಿತ್ತು ಅಲ್ವಾ. ಏನಂದ್ರೆ ಬೆಳಿಗ್ಗೆ ನೀವು ಮನೆಯಿಂದ ಹೊರಟ್ರೆ, ನೀವು ಖುಷಿಯಾಗಿಲ್ಲ ಅಂದ್ರೆ ಆಗ ನಿಮ್ಮ ಪೂರ್ತಿ ದಿನ ಕೆಟ್ಟು ಹೋಗುತ್ತೆ. ಹಾಗಾಗಿ ಯಾವಾಗ ಅವಳು ಮೊದಲನೇ ಇಂಟರ್ವ್ಯೂ ಕೊಟ್ಲು, ಅವಳು ನೇರವಾಗಿ ಇಂಟರ್ವ್ಯೂ ಎಲ್ಲ ಹೇಳ್ಬಿಟ್ಲು, ಬಾಬಿದಂತೂ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ. ನಾನು ಅವಳಿಗೆ ಫೋನ್ ಮಾಡಿದೆ, ಆಗ ಹೇಳಿದೆ, ಹೌ ಕ್ಯಾನ್ ಯು ಸೇ ಇಟ್ ಇನ್ ಆನ್ ಇಂಟರ್ವ್ಯೂ, ಯು ನೋ. ದಟ್ ವಾಸ್ ವಿ ವರ್ ಸೋಯಿಂಗ್. ಇಟ್ ವಾಸ್ ಲೈಕ್ ಅಂದ್ರೆ. ಮತ್ತೆ ಆಮೇಲೆ ಎಷ್ಟೋ ವರ್ಷಗಳ ನಂತರ ನೀವು ಕ್ರೂಸ್ ಮೇಲೆ ಶೂಟ್ ಮಾಡ್ತಿದ್ರಿ. ಆಗ ಒಂದು ಸುದ್ದಿ ಬಂತು, ಅದರಲ್ಲಿ ಬರ್ದಿತ್ತು, ಬಾಬಿ ಸನ್ಬಾತ್ ತಗೋತಿದ್ದಾರೆ ಟ್ವಿಂಕಲ್ ಜೊತೆ ಅಂತ. ಇದೇನೆ ಮಜಾ ಇರೋದು ಈ ವದಂತಿಗಳದ್ದು. ಹೇಗೆ ಯೋಚನೆ ಮಾಡಿ ಹೇಗೆ ಬರೀತಾರೆ ಇದನ್ನ. ಆ ಥರ ಯಾವತ್ತೂ ಆಗ್ಲೇ ಅಕ್ಷಯ್ ಇಲ್ಲ. ಕೋಪ ಅಂದ್ರೆ ಮಾಡ್ಕೊಂಡಿದ್ರು. ಇಲ್ಲ, ಆ ಥರ ಏನೂ ಇಲ್ಲ. ಇದೆಲ್ಲ ಹಾಗೇನೆ ಬರೀತಾರಲ್ಲ ಗಾಸಿಪ್ಸ್. ಬಿಚ್ಚು ಶೂಟಿಂಗ್ನ ಸಮಯದಲ್ಲಿ ರಾಣಿ ಮುಖರ್ಜಿ ಅವ್ರಿಗೆ ನೀವು ದೇಡ್ ಫೂಟಿ ಅಂತ ಕರೀತಾ ಇದ್ರಂತೆ. ರಾಣಿ ನನ್ನ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ದಾಳೆ. ಆಕ್ಚುಲಿ ನಮ್ಮ ಸ್ನೇಹ ಶುರುವಾಗಿದ್ದು ಬಿಚ್ಚುವಿಂದ. ಯಾಕಂದ್ರೆ ನಾವು ಒಂದು ಹಾಡು ಮಾಡ್ತಿದ್ವಿ, ಮತ್ತು ನಾವು ಒಂದು ನೀರಿನಲ್ಲಿ ರಾಫ್ಟ್ನ ಮೇಲಿದ್ವಿ, ಮತ್ತೆ ಗಾಳಿ ಬೀಸ್ತಿತ್ತು. ಆಗ ರಾಣಿ ಹೇಳಿದ್ಲು, ನಾನು ಹೀಗೆ ನಿಂತ್ಕೋತೀನಿ, ನನ್ನ ಫೇಸ್ಗೆ ಗಾಳಿ ಬರುತ್ತೆ, ನನ್ನ ಕೂದಲು ಹೇಗಾಗೋಗುತ್ತೆ ಅಂತ. ಮತ್ತು ನನ್ನ ಫೇಸ್ ಮೇಲೆ ಹಿಂದೆಯಿಂದ ಕೂದಲು ಹೀಗಾಗ್ತಿದೆ. ನಾನು ಹೇಳ್ದ, ಇಲ್ಲ, ನಾವು ಸೈಡ್ ವೇಸಲ್ಲಿ ನಿಂತ್ಕೊಳ್ಳೋಣ, ಇದರಿಂದ ಇಬ್ರು ಕೂದಲು ಒಂದೇ ಕಡೆ ಹೋಗುತ್ತೆ. ಅವಳು ಒಪ್ಕೋತಾ ಇರಲಿಲ್ಲ, ನಾನು ಒಪ್ಕೋತಾ ಇರಲಿಲ್ಲ. ಹಾಗಾಗಿ ನಾವು ಜಗಳ ಆಡ್ಬಿಟ್ವಿ. ಮತ್ತೆ ಒಂದ್ಸಲ ಜಗಳ ಆಡಿದ್ದು, ಅದಾದ್ಮೇಲೆ ನಮ್ಮ ಸ್ನೇಹ ಅಷ್ಟೊಂದು ಚೆನ್ನಾಗಾಯ್ತು. ಅಂದ್ರೆ ಥ್ರೂಔಟ್ ದ ಫಿಲ್ಮ್ ಅವಳ ಅಮ್ಮ ಅಪ್ಪ ಎಲ್ಲರೂ ಶೂಟಿಂಗಿಗೆ ಬರ್ತಿದ್ರು ಮನೆಯಿಂದ. ಮೀನು, ಅವಳು ಬೆಂಗಾಲಿ, ಹಾಗಾಗಿ ಊಟ ಅಷ್ಟೊಂದು ಟೇಸ್ಟಿಯಾಗಿರೋ ತರ್ತಿದ್ರು. ಅಂಡ್ ದಟ್ ವಾಸ್ ಎಷ್ಟೊಂದು ಮಜಾ ಬಂತು ಅವಳ ಜೊತೆ ಕೆಲಸ ಮಾಡಿ. ಅಂದ್ರೆ 2 ಸಿನಿಮಾ ಮಾಡಿದ್ವಿ, ಬಾದಲ್, ಬಿಚ್ಚು, 2 ದೊಡ್ಡ ಹಿಟ್ ಆದ್ವು. ಮತ್ತೆ ಶಿ ಈಸ್ ಅ ವಂಡರ್ಫುಲ್ ಪರ್ಸನ್. ಮತ್ತೆ ಪ್ರೀತಿ ಜಿಂಟಾನ ಪ್ರೀತಮ್ ಸಿಂಗ್ ಅಂತ ಕರೀತಾ ಇದ್ರಂತೆ. ಅವಳನ್ನ ಪ್ರೀತಮ್ ಸಿಂಗ್ ಅಂತ ಕರೀತಿದ್ದೆ, ಯಾಕಂದ್ರೆ ಅವಳ ಜೊತೆ ಸೋಲ್ಜರ್ ಮಾಡಿದ್ದೆ. ಮತ್ತೆ ಆಕ್ಚುಲಿ ಪ್ರೀತಿ ನನಗೆ ಮುಂಚೆಯಿಂದಾನೇ ಗೊತ್ತಿದ್ಲು, ಯಾಕಂದ್ರೆ ನಾನು ಪಾರ್ಟಿ ತುಂಬ ಮಾಡ್ತಿದ್ದೆ. ಮತ್ತು ನನ್ನ ಫಿಲ್ಮ್ ನಿಂತು ಹೋಗಿತ್ತು, ನಾನು ಪ್ರತಿದಿನ ರಾತ್ರಿ ಓಡಾಡೋಕೆ ಶುರು ಮಾಡಿದ್ದೆ. ಆಗ ಪಪ್ಪ ಅವರ ವ್ಯಾನ್, ಅಥವಾ ಯಾವಾಗ ಪಪ್ಪ ಶೂಟಿಂಗ್ಗೆ ಔಟ್ಡೋರ್ ಹೋಗ್ತಿದ್ರು, ನಾನು ಅವರ ವ್ಯಾನ್ ತಗೊಂಡು ಸುತ್ತಾಡ್ತಿದ್ದೆ ಸ್ನೇಹಿತರ ಜೊತೆಗೆ. ಆಮೇಲೆ ಸ್ನೇಹಿತರ ಸ್ನೇಹಿತರಿರೋರು, ಪ್ರೀತಿ ನನ್ನ ಸ್ನೇಹಿತನ ಸ್ನೇಹಿತೆ, ಆ ಥರ ನಮ್ ಭೇಟಿ ಆಯ್ತು. ಆಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ಬರ್ದಿದ್ಲು ಏನಂದ್ರೆ ನನ್ನ ಹೆಸರು ಪ್ರೀತಮ್ ಸಿಂಗ್ ಅಲ್ಲ ಅಂತ. ಎಲ್ಲೋ ಅದು ಇಂಟರ್ನೆಟ್ಟಲ್ಲಿ ಬಂದ್ಬಿಡ್ತು ಅವಳ ಅಸಲಿ ಹೆಸರು ಪ್ರೀತಮ್ ಸಿಂಗ್ ಅಂತ. ನನಗೆ ತುಂಬಾ ನಗು ಬಂತು. ಶಿ ಈಸ್ ಆಲ್ಸೋ ವಂಡರ್ಫುಲ್. ಐ ಮೀನ್ ಐ ಆಮ್ ಸೋ ಹ್ಯಾಪಿ ಫಾರ್. ಇವಾಗ ಶಿ ಈಸ್ ಡೂಯಿಂಗ್ ಸೋ ನೈಸ್. ಇವಾಗ ಅಮ್ಮ ಆಗಿದ್ದಾಳೆ, 2 ಮಕ್ಕಳಿದ್ದಾರೆ. ಸ್ವಲ್ಪ ದಿನಗಳ ಮುಂಚೆ ಅವಳ ಜೊತೆ ಡಿನ್ನರ್ಗೆ ಹೋಗಿದ್ವಿ, ನಾನು, ತಾನಿಯಾ ಮತ್ತೆ ಅವಳು. ಇಟ್ಸ್ ನೈಸ್ ಟು ಸಿ ದೆಮ್. ಇನ್ನೊಬ್ರು ನಿಮ್ಮ ಕೋ ಸ್ಟಾರ್
ದೊಡ್ಡ ಹೀರೋಯಿನ್ ಆಗಿದ್ರು ಆ ಸಮಯದಲ್ಲಿ. ಮನೀಷಾ ಕೊಯ್ರಾಲಾ ಗುಪ್ತ ಸಿನಿಮಾ ಬಗ್ಗೆ. ಆಗ ನೀವು ಇಂಟಿಮೇಟ್ ಸೀನ್ ಮಾಡೋದಕ್ಕೆ ನಿರಾಕರಿಸ್ಬಿಟ್ಟಿದ್ರಿ. ಆಕ್ಚುಲಿ ಆ ಥರ ಏನೂ ನೀವ್ ಆಗಿರಲಿಲ್ಲ. ಹೇಳಿದ್ರಿ ಅವ್ರ ಬಾಯಿಂದ ವಾಸನೆ ಬರ್ತಿದೆ ಅಂತ. ಹಾ, ನಂಗೆ ನೆನಪಿದೆ. ಕೊಡೈಕೆನಾಲಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ತುಂಬ ಚಳಿ ಇತ್ತು, ಮತ್ತೆ ಅಲ್ಲಿ ಒಬ್ಬ ಓಡಾಡ್ತಿದ್ದ. ಆ ಕಡಲೆಕಾಳು, ಬಿಸಿ ಕಡಲೆಕಾಳು, ಈರುಳ್ಳಿ, ಟೊಮೆಟೊ ಹಾಕಿ ಇರುತ್ತಲ್ವಾ, ತುಂಬ ಟೇಸ್ಟಿ ಇರುತ್ತೆ ಅದು. ಹಾಗಾಗಿ ಅದನ್ನ ಅವಳು ತುಂಬ ಇಷ್ಟಪಟ್ಟು ತಿಂತಿದ್ಲು. ಆಗ ನನಗೆ ನಂದು ಪೂರ್ತಿ ಸೀನ್ ಇತ್ತು ಅಲ್ಲಿ. ಅವಳು ಬಂದು ಹಾಡಲ್ಲಿ ನನ್ನ ಚಿನ್ ಕಚ್ತಾಳೆ. ಆಗ ನನಗೆ ಈರುಳ್ಳಿ ವಾಸನೆಯಿಂದ ನಾನು ಎಕ್ಸ್ಪ್ರೆಷನ್ನೇ ಕೊಡೋಕ್ಕಾಗಲಿಲ್ಲ. ಆಗ ನಾನು ಅನ್ಕೊಂಡೆ ಇವಳ ಹತ್ರ ಹೇಗೆ ಸೇಡ್ ತೀರಿಸ್ಕೊಳ್ಳೋದು ಅಂತ. ಆಗ ಒಂದು ಸೀನ್ ಆಗ್ತಿತ್ತು ಕಾಲೇಜ್ನ ಒಳಗೆ. ಅಲ್ಲಿ ಅವಳ ಅಣ್ಣ ಅಥವಾ ಯಾರೋ ನನಗೆ ಹೊಡೋಕ್ಕೆ ಬರ್ತಾನೆ, ಹೊಸ ಆ್ಯಕ್ಟ್ರ್ ಅವನು. ಆಗ ನಾನು ಅವನಿಗೆ ಹೇಳಿದೆ, ಏನಂದ್ರೆ ನೀನು ಈರುಳ್ಳಿ ತಿನ್ನು, ನಿನ್ನ ಆ್ಯಕ್ಟಿಂಗ್ ಇಂಪ್ರೂವ್ ಆಗುತ್ತೆ. ಅವನಿಗೆ ಎಷ್ಟೊಂದು ಈರುಳ್ಳಿ ತಿನ್ನಿಸ್ತೆ ಅಂದ್ರೆ ನಾನು ಅಂದ್ರೆ ಮತ್ತೆ ಯಾವಾಗ ಅವನು ಆ ಶಾರ್ಟ್ ಕೊಟ್ನೋ, ಮನುಷ್ಯಗೆ ಏನೂ ವ್ಯತ್ಯಾಸನೇ ಅನಿಸ್ಲಿಲ್ಲ. ಹಾಗಾಗುತ್ತೆ. ಸೊ ಆ ಏಜ್ನಲ್ಲಿ ನೀವಿನ್ನೂ ಇಮ್ಮೆಚೂರ್ ಆಗಿರ್ತೀರಾ. ಅಷ್ಟೇ ನಡೆದಿದ್ದು, ಹೀಗಾಗಿತ್ತು ಅಷ್ಟೇ. ನಾವು ಪಬ್ಲಿಕ್ಕಿಂತ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಹಲೋ ಸರ್. ಹಲೋ. ಸರ್, ನಾವು ಸಾಕಷ್ಟು ಕತೆಗಳ್ನ ಕೇಳಿದೀವಿ. ಧರ್ಮೇಂದ್ರ ಜಿ ಅವ್ರಿಗೆ ಕೋಪ ಬಂದಾಗ ಒಮ್ಮೊಮ್ಮೆ ಅವ್ರ ಫ್ಯಾನ್ಸ್ಗಳಿಗೆ ಹೊಡೆದ್ಬಿಡ್ತಿದ್ರು ಅಂತ. ಸೊ ನಿಮಗೆ ಯಾವತ್ತಾದ್ರೂ ಫ್ಯಾನ್ಸ್ ಮೇಲೆ ಅಷ್ಟೊಂದ್ ಕೋಪ ಬಂದಿದ್ಯಾ? ಯಾವತ್ತಾದ್ರೂ ನೀವು ಹೊಡೆದಿದ್ದೀರಾ? ಹಾಗೇನಾದ್ರೂ ಇದ್ರೆ ಹೇಳಕ್ ಇಷ್ಟಪಡ್ತೀರಾ? ಪಾಪ ಎಂಥ ವ್ಯಕ್ತಿ ಆಗಿದ್ರು ಅಂದ್ರೆ, ಯಾರಾದರೂ ಅವ್ರಿಗೆ ತಪ್ಪು ಹೇಳಿದ್ರು ಅಂದ್ರೆ ಅವರು ಸಹಿಸ್ಕೋತಾ ಇರಲಿಲ್ಲ. ಅದೇನಂದ್ರೆ ಅವ್ರ ಕೈ ಸ್ವಲ್ಪ ದೊಡ್ಡದಾಗೆ ಇತ್ತು, ಒಂದೆರಡು ಮೂರು ಏಟು ಹೊಡಿತಾ ಇದ್ರು. ಅದಾದ್ಮೇಲೆ ಪಾಪ ಅವ್ರನ್ನ ಆಮೇಲೆ ಮನೆ ಹೊರಗೆ, ಆಮೇಲೆ ಅವರನ್ನ ಮನೆಗೆ ಕರ್ಕೊಂಡು ಬರ್ತಿದ್ರು, ಊಟ ಮಾಡಿಸ್ತಾ ಇದ್ರು, ಹಾಲು ಕುಡಿಸ್ತಾ ಇದ್ರು, ಹೊಸ ಬಟ್ಟೆ ಕುಡಿಸ್ತಾ ಇದ್ರು. ಹಿ ವಾಸ್ ಲೈಕ್ ದಟ್. ನನ್ನ ಜೊತೆ ನನಗಂತೂ ಬೇಜಾರಾಗ್ತಿತ್ತು. ಏನಂದ್ರೆ ಯಾರಿಗಾದ್ರೂ ಹೊಡಿತಾರೆ ಅಂತ. ನಾನು ಬಾಲ್ಯದಿಂದ ನೋಡಿದ್ದೀನಿ. ಏನಂದ್ರೆ ನನಗೆ ಅವಶ್ಯಕತೆನೇ ಬರಲಿಲ್ಲ ಯಾರ ಮೇಲಾದ್ರೂ ಕೈ ಎತ್ತೋದಕ್ಕೆ, ಮತ್ತೆ ನನಗೆ ಇಷ್ಟ ಕೂಡ ಆಗಲ್ಲ. ಹಾಗಾಗಿ ನಾನು ಯಾವತ್ತೂ ಹಾಗೆ ಮಾಡಿಲ್ಲ. ಧರ್ಮ್ಜಿ ಅವರ ಜೀವನದ ಬಗ್ಗೆ ಒಂದ್ ವೇಳೆ ಯಾವ್ದಾದ್ರು ಫಿಲ್ಮ್ ಆದ್ರೆ, ನಿಮ್ ಪ್ರಕಾರ ಎಲ್ಲರಿಗಿಂತ ಉತ್ತಮ ಕಲಾವಿದ ಯಾರು? ಅಂದ್ರೆ ಯಾರು ಅವ್ರ ರೋಲ್ನ ನಿಭಾಯಿಸ್ತಾರೆ? ಅಂದ್ರೆ ನೀವಾ, ಸನ್ನಿಜಿನ, ಅಥವಾ ಬೇರೆ ಯಾರಾದ್ರೂ? ಯಾರೂ ಇಲ್ಲ. ಅವ್ರ ಥರ ಯಾವತ್ತೂ ಆಗೋಕ್ಕಾಗಲ್ಲ ಯಾರು ಕೂಡ. ಯಾವ ಥರದ ವ್ಯಕ್ತಿಯಾಗಿದ್ರು ಅವರು, ಯಾವ ರೀತಿ ಬಾಬಿ, ಎಲ್ರೂ ಅವರನ್ನ ಪ್ರೀತಿ ಮಾಡೋರು. ಮತ್ತೆ ನಿಮ್ಮ ಮತ್ತೆ ಸನ್ನಿ ಅವರದ್ದಂತೂ ಮಾತೇ ಬೇರೆ. ಮತ್ತೆ ನಾನು ಸನ್ನಿ ಅವ್ರನ್ನ ನೋಡಿದ್ದೀನಿ. ಯಾವಾಗ್ಲೂ ಅವರು ಅವ್ರ ಹಿಂದೆ ಗೋಡೆ ತರ ನಿಂತ್ಕೊಳ್ತಿದ್ರು. ಅವರು ಆಪ್ಕೆ ಅದಾಲತ್ಗೆ ಬಂದಿದ್ದಾಗ ಆಗ ಕೂಡ ಸನ್ನಿ ಅವರನ್ನ ಕರ್ಕೊಂಡು ಅದೇ ಅವರೇ ಇಲ್ಲಿ ಕೂತಿದ್ರು ಸೈಡಲ್ಲಿ. ಆಗ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್. ಏನಂದರೆ ನಾನು ಈ ಮನೇಲಿ ಹುಟ್ಟಿದ್ದೀನಿ ಅಂತ. ನಂಗೆ ನನ್ನ ಅಮ್ಮ ಸಿಕ್ಕಿದ್ರು, ನನ್ನ ಪಪ್ಪ ಸಿಕ್ಕಿದ್ರು. ನಿಮ್ಮ ಸೆಂಟಿಮೆಂಟ್ ನನಗೆ ಅರ್ಥ ಆಗುತ್ತೆ. ಪೂರ್ತಿ ಪ್ರಪಂಚ ಅರ್ಥ ಮಾಡ್ಕೊಳುತ್ತೆ. ಮತ್ತೆ ಸೆಂಟಿಮೆಂಟ್ಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಎಷ್ಟು ನೀವು ಧರ್ಮ್ಜಿ ಅವರಿಗೆ ಪ್ರೀತಿ ಕೊಟ್ರಿ, ನೀವು ಎಷ್ಟು ರೆಸ್ಪೆಕ್ಟ್ ಕೊಟ್ರಿ. ಬಹುಶಃ ನಮಗೆ ಇಂಥ ಅಣ್ಣ ತಮ್ಮ ಪ್ರಪಂಚದಲ್ಲಿ ಕಡಿಮೆ ಸಿಗ್ತಾರೆ, ತಮ್ಮ ತಂದೆಗೆ ಇಷ್ಟೊಂದು ಪ್ರೀತಿ ಕೊಟ್ಟವರು. ನನ್ನ ಪಪ್ಪ ಥರ ಯಾರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮಾತು ನಿಜ. ಏನಂದ್ರೆ ಧರ್ಮ್ಜಿ ತರ ನಿಜವಾಗ್ಲೂ ಯಾರೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನಗನ್ಸುತ್ತೆ ಈ ನೋಟಲ್ಲಿ ಇವತ್ತಿನ ಶೋನ ನಾವು ಇಲ್ಲಿಗೆ ಮುಗಿಸ್ಬಿಡೋಣ. ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಬೀನಾ ಕಾಕ್ ಅವರ ತೀರ್ಪನ್ನ ಬಾಬಿ ಡಿಯೋಲ್ ಅವರ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ವಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ. ನಾವು ಅವರನ್ನ ಕೇಳಿದ್ವಿ ಅವರ ಜೀವನದ ಬಗ್ಗೆ, ಅವರ ಹೀರೋಯಿನ್ಸ್ಗಳ ಬಗ್ಗೆ, ಅವರು ಸೂಪರ್ ಹಿಟ್ ಆಗಿದ್ರ ಬಗ್ಗೆ, ಮತ್ತೆ ಅವರ ಫಿಲ್ಮ್ಗಳು ಫ್ಲಾಪ್ ಆಗಿದ್ರ ಬಗ್ಗೆ, ಅವರು ನಾಯಕನಿಂದ ಖಳನಾಯಕ ಆಗಿದ್ರ ಬಗ್ಗೆ. ಈಗ ಸಮಯ ಆಗಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಬೀನಾ ಕಾಕ್ ಅವರ ತೀರ್ಪಿಗೆ. ಇವತ್ತಿನ ಅದಾಲತ್ನಲ್ಲಿ ಪೂರ್ತಿ ವಿಚಾರಣೆ ಕೇಳಿದ ನಂತರ ತುಂಬಾ ಇಂಟ್ರೆಸ್ಟಿಂಗ್, ಬೇರೆ ಬೇರೆ ಪಾತ್ರಗಳು ಬಾಬಿದು ಮತ್ತೆ ಬೇರೆ ಬೇರೆ ಚರಿತ್ರೆ, ಬೇರೆ ಬೇರೆ ಏರಿಳಿತಗಳನ್ನು ಕೇಳಿದ ನಂತರ ಪೂರ್ತಿ ವಿಚಾರಣೆಯಲ್ಲಿ ರಜತ್ ಜಿ ಅವರು ತುಂಬಾ ಪ್ರಯತ್ನ ಪಟ್ರು ಹಿಡಿಯೋದಿಕ್ಕೆ, ಸಿಕ್ ಹಾಕೊಂಡ್ರು ಕೂಡ. ಹಾಗಾಗಿ ಬಾಬಿ
ಹೊಡಿಬೇಕಾ ಅಥವಾ ಬಿಟ್ಬಿಡ್ಬೇಕಾ? ಹೇಳು ನಿನ್ ಜೊತೆ ಏನು ಮಾಡ್ಬೇಕು ಅಂತ. ಈಗ ನಿಮ್ ಕೈಯಲ್ಲೇ ಇದೆ, ಏನ್ ನೀವು ಹೇಳ್ತೀರಾ? ಇಲ್ಲ, ಯಾವ ಕಂಪ್ಯಾಷನ್ನಿಂದ, ಯಾವ ಪ್ರೀತಿಯಿಂದ ಮತ್ತು ಯಾವ ಮುಗ್ಧತೆಯಿಂದ ಬಾಬಿ ಉತ್ತರಗಳನ್ನು ಕೊಟ್ರು ಮತ್ತು ಏನ್ ಪಾಲನೆ ಪೋಷಣೆ ಬಾಬಿದು, ಸನ್ನಿದು ಮತ್ತು ಅಣ್ಣ ತಂಗಿಯರದಾಗಿದ್ಯೋ ಅದೆಲ್ಲ ನಮಗ್ ಗೊತ್ತಿದೆ. ಹಾಗಾಗಿ ನಾನು ರಜಜ್ಜಿ ಇವತ್ ಏನ್ ಹೇಳ್ತೀನಿ ಅಂದ್ರೆ, ಬಾಬಿ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ಯೋ ಅದಂತೂ ಸರಿ ಇದೆ, ಆದ್ರೆ ತನ್ನ ಈ ಮುಗ್ಧತೆನ, ತನ್ನ ಈ ಕಂಪ್ಯಾಷನ್ನ, ತನ್ನ ಈ ಫ್ಯಾಮಿಲಿ ವ್ಯಾಲ್ಯೂಸ್ನ ಅವರು ಉಳಿಸ್ಕೊಳ್ಳಿ ಮತ್ತು ಬರುವಂತ ಪೀಳಿಗೆಗೆ ಎನ್ಕರೇಜ್ ಮಾಡ್ತಾ ಇರಿ. ನಿಮ್ ಫಿಲ್ಮ್ಗಳು, ರಜಜ್ಜಿ ಆಗ್ಲೇ ಹೇಳಿದ್ರಲ್ಲ ಏನಂದ್ರೆ, ಫಿಲ್ಮ್ಗಳು ಸಿಗೋದು ಕಡಿಮೆ ಆಗೋಗಿತ್ತು, ಆದ್ರೆ ನೆಗೆಟಿವ್ ಪಾತ್ರ ಮಾಡಿದ ನಂತರ ವಾಪಸ್ ಫಿಲ್ಮ್ಗಳು ಸಿಗೋಕ್ ಶುರುವಾಗಿದೆ. ನಾನಂತೂ ಇವ್ರಿಗೆ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಹಲೋ ಬದ್ಲು ಹೇಳ್ತೀನಿ ಜಪನಾಮ್ ಹೂಮೆ. ಹಾಗಾಗಿ ತುಂಬಾ ಛಾಪ್ ಮೂಡ್ಸಿದ್ದಾರೆ ಮತ್ತು ತುಂಬಾ ಟ್ಯಾಲೆಂಟೆಡ್ ಹುಡ್ಗ ಆಗಿದ್ದಾನೆ. ಮತ್ತು ಕೊನೆಯಲ್ಲಿ ಇದನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ನಿನ್ನನ್ ಹೊಗಳಿಕೆ ಮಾಡ್ತಿರೋದ್ ಕೇಳಿ ಜಾಸ್ತಿ ಖುಷಿಯಾಗ್ಬೇಡ, ಮನಸ್ಸಲ್ಲಿ ಅಹಂಕಾರ ಹುಟ್ಕೊಳ್ಳುತ್ತೆ. ಭಗವಂತನ್ ಕೃಪೆ ಇರ್ಲಿ, ನಿನ್ನಲ್ಲಿ ಯಾವತ್ತೂ ಅಹಂಕಾರ ಹುಟ್ಟದೇ ಇರಲಿ, ಮುಂದಕ್ಕೆ ಸಾಗ್ತಾ ಇರು. ಮತ್ತು ಇವತ್ತಿನ ಈ ಅದಾಲತ್ನಲ್ಲಿ ಬಾಬಿ ಡಿಯೋಲ್ನ, ವಿಜಯ್ ಸಿಂಗ್ನ ಗೌರವದಿಂದ ಖುಲಾಸೆಗೊಳಿಸಲಾಗ್ತಿದೆ. ಥ್ಯಾಂಕ್ ಯು. ನನಗನ್ಸುತ್ತೆ ಧರಂಜಿ ಅವರಿಗೆ ಎಲ್ಲದಕ್ಕಿಂತ ನಮ್ಮ ದೊಡ್ಡ ಟ್ರಿಬ್ಯೂಟ್ ಇದೇ ಆಗಿರುತ್ತೆ ಅಂತ. ಬಾಬಿ ಡಿಯೋಲ್, ಸನ್ನಿ ಡಿಯೋಲ್ ಇದೇ ರೀತಿ ಕೆಲಸ ಮಾಡ್ತಾ ಇರಲಿ, ದೇಶದ ಜನತೆನ ಎಂಟರ್ಟೈನ್ ಮಾಡ್ತಾ ಇರಲಿ, ಮತ್ತೆ ನೀವೆಲ್ಲರೂ ಅವರಿಗೆ ಪ್ರೀತಿ ಕೊಡ್ತಾ ಇರಿ. ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಒಬ್ರು ಹೊಸ ವ್ಯಕ್ತಿ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.